attend the meetings. 3 requests I have. First, full meeting attend ಆದರೆ ಮಾತ್ರ meeting attend ಆಗಿ. Second, interesting ಆಗಿ serious ಆಗಿ focused ಆಗಿ meeting ಕೇಳಂಗಿದ್ರೆ ಮಾತ್ರ meeting attend ಆಗಿ. Third, ಈ ಮೀಟಿಂಗ್ ಪಾಯಿಂಟ್ಸ್ ಗಳು ಏನ್ ಡಿಸ್ಕಷನ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಎಜುಕೇಶನ್ ಕೊಡ್ತೀನಿ, ನಾಲೆಡ್ಜ್ ಕೊಡ್ತೀನಿ, ಅದನ್ನ ನಿಮ್ಮ ವರ್ಕ್ ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಲ್ಲ ಅಂದ್ರೆ ಡೋಂಟ್ ಅಟೆಂಡ್ ದಿ ಮೀಟಿಂಗ್. ದಿಸ್ ಇಸ್ ಮೈ ರಿಕ್ವೆಸ್ಟ್ ಫಾರ್ ಯು ಪೀಪಲ್. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮೀ ಬಿಕಾಸ್ ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಇರ್ಬೋದು ಅಥವಾ ವಾಯ್ಸ್ ಕ್ಲಿಯರ್ ಇಲ್ಲದೆ ಇರ್ಬೋದು ಬಿಕಾಸ್ ಐ ಆಮ್ ಫೀಲಿಂಗ್ ಸಮ್ ಕೋಲ್ಡ್. ಸ್ಟಿಲ್ ಫಾರ್ ಯು ಪೀಪಲ್ ಬಹಳ ಎಕ್ಸೈಟೆಡ್ ಆಗಿ ಬಹಳ ಪ್ಲಾನ್ಡ್ ಆಗಿ ನಾನು ಇವತ್ತು ಈ ಸೆಷನ್ ತಗೊಳ್ತಾ ಇದ್ದೀನಿ. ಅಂಡ್ ಡ್ಯಾಮ್ ಶೋರ್ ಈ ಸೆಷನ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಬಹಳ ಖುಷಿನೂ ಆಗತ್ತೆ ಅಟೆಂಡಿಂಗ್ ದಿಸ್ ಸೆಷನ್, ರೈಟ್? ನೋಡಿ, ಇವತ್ತು ಆಸ್ ಯು ಸೋ ನಿಮ್ಮ ಪೋಸ್ಟ್ ಏನ್ ಬಂದಿತ್ತು, ಮೀಟಿಂಗ್ ಇನ್ ಪೋಸ್ಟ್, ನಿಮಗೆ ಎಲ್ರಿಗೂ ಟಾಪಿಕ್ ಗೊತ್ತಿರಬಹುದು, ಕ್ಲೋಸಿಂಗ್ ಬಗ್ಗೆ ಅಥವಾ ಫಾಲೋ ಅಪ್ ಬಗ್ಗೆ ಇವತ್ತಿನ ಡಿಸ್ಕಷನ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ಎಲ್ರಿಗೂ ಬೇಕಾಗಿರೋದೇ, ಬಿಕಾಸ್ ಆ ಕ್ಲೋಸಿಂಗ್ ಇಂದಾನೆ ನಮ್ಮ ಪೇಔಟ್ ಬರೋದು. ಇವತ್ತೆಷ್ಟೇ ಯಾರ್ಯಾರಿಗೆ ಪೇಔಟ್ಸ್ ಬಂದಿದೆ ಕಂಗ್ರಾಚುಲೇಷನ್ಸ್, ಯಾರ್ಯಾರಿಗೆ ಬಂದಿಲ್ಲ ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಎಲ್ರು ಪಿಪಿಟಿ ಮಾಡಿದ್ದಾರೆ, ಎಲ್ರು ಕೆಲಸ ಮಾಡಿದ್ದಾರೆ, ಬಟ್ ಓನ್ಲಿ ಫ್ಯೂ ಗಾಟ್ ಕ್ಲೋಸಿಂಗ್. ಹಂಗಾಗಿ ಅವ್ರಿಗೆ ಪೇಔಟ್ ಬಂದಿದೆ. ಕೆಲವರು ಕ್ಲೋಸಿಂಗ್ ಮಾಡಿಲ್ಲ, ಹಂಗಾಗಿ ಅವ್ರಿಗೆ ಪೇಔಟ್ ಬಂದಿಲ್ಲ. ದಟ್ ಇಸ್ ಅ ಡಿಫ್ರೆನ್ಸ್. ಎಷ್ಟು ಜನ ಹೋಗ್ತೀರಾ, ಕ್ಲೋಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬರೀ ಪಿಪಿಟಿ ತಗೊಳ್ಳೋದು ಫಾಲೋ ಅಪ್ ಮಾಡೋದಕ್ಕಿಂತ ಕ್ಲೋಸಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ, ಎಷ್ಟು ಜನ ಹೋಗ್ತೀರಾ? ಎವ್ರಿಬಡಿ? ದಟ್ಸ್ ನೈಸ್. ಬಿಕಾಸ್ ಕ್ಲೋಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಅಲ್ಟಿಮೇಟ್ಲಿ ಜನ ನೋಡೋದೇನು ರಿಸಲ್ಟ್. ಯಾರು ಬಂದಿ ಮೀನ್ಸ್ CCTV ಕ್ಯಾಮ್ರಾ ಇಟ್ಟು ನೋಡಲ್ವಲ್ಲ. ಈಗ ಪವನ್ ಜಿ ಎಷ್ಟು ಎಫರ್ಟ್ ಹಾಕಿದ್ರು, ಅಕ್ಕಮ್ಮ ಜಿ ಎಷ್ಟು ಎಫರ್ಟ್ ಹಾಕಿದ್ರು, ಧರಣೇಶ್ ಜಿ ಎಷ್ಟು ಎಫರ್ಟ್ ಹಾಕಿದ್ರು, ಕಂಪನಿ ಇದನ್ನೆಲ್ಲ ನೋಡಲ್ಲ. ಕಂಪನಿ ಏನ್ ನೋಡುತ್ತೆ, ಈ ವೀಕ್ ಈ ಮಂಡೇ ಟು ಸಂಡೇ ಏನ್ ರಿಸಲ್ಟ್ ಬಂದಿದೆ, ಎಷ್ಟು ಕ್ಲೋಸಿಂಗ್ ಬಂದಿದೆ ಪರ್ಟಿಕ್ಯುಲರ್ ಅಸೋಸಿಯೇಟ್ ಅಲ್ಲಿ. ಅದು ಸ್ವಾತಿ ಜಿ ಆಗಿರ್ಬೋದು, ಯಾರೋ ವಿಜಯ್ ಜಿ ಆಗಿರ್ಬೋದು, ನೂರ್ ಮೊಹಮ್ಮದ್ ಆಗಿರ್ಬೋದು, ಅವರ ಐಡಿ ಒಳಗೆ ಎಷ್ಟು ರಿಸಲ್ಟ್ ಬಂದಿದೆ, ಎಷ್ಟು ಕ್ಲೋಸಿಂಗ್ ಬಂದಿದೆ, ಇದನ್ನ ಅಬ್ಸರ್ವ್ ಮಾಡುತ್ತೆ. ಇದು ಎಷ್ಟು ಬೇಗ ನೀವು ಅರ್ಥ ಮಾಡ್ಕೊಂತೀರಾ ಅಷ್ಟು ಒಳ್ಳೇದು. ಬಿಕಾಸ್ ಇನ್ವಿಟೇಷನ್, ಗೆಸ್ಟ್ ಲೀಸ್ಟ್, ಪ್ರೆಸೆಂಟೇಶನ್ ಬರೀ 5% ಆಫ್ ವರ್ಕ್. ರಿಸಲ್ಟ್ ಅಲ್ಲಿ only 5% of work, invitation, guest list and presentation. Rest 95% is all depend on follow up and closing. The way you do follow up and the way you close the sale is most important. Cash, if ನಮಗೆ ಪೇಔಟ್ ಬರೀ ಪಿಪಿಟಿ ಕೊಡೋದ್ರಿಂದ ಇದ್ದಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಹಳಷ್ಟು ಜನ ಸ್ಕಿಲ್ ಪರ್ಪಸ್ ಬರ್ತಿರ್ಲಿಲ್ಲ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಹಳ ಜನ ಸ್ಕಿಲ್ ಡೆವಲಪ್ ಆಗ್ತಿರ್ಲಿಲ್ಲ. ಇಫ್ ಓನ್ಲಿ ಪಿಪಿಟಿ ಇಂದ ಅಥವಾ ಪಿಪಿಟಿ ಕೊಡೋದ್ರಿಂದ ನಮಗೆ ಪೇಔಟ್ ಬಂದಿದ್ದಿದ್ರೆ, ಫಾಲೋ ಅಪ್ ಅಂಡ್ ಕ್ಲೋಸಿಂಗ್ ಇರೋದಕ್ಕೆ ಬಹಳಷ್ಟು ಜನ ಸ್ಕಿಲ್ ಡೆವಲಪ್ ಆಗಿರೋದು, ಬಹಳಷ್ಟು ಜನ ಮೆಚೂರ್ಡ್ ಆಗಿರೋದು, ಬಹಳಷ್ಟು ಜನ ಗ್ರೋತ್ ಏನಕ್ಕೆ ಸಿಕ್ಕಿದೆ, ಓನ್ಲಿ ಬಿಕಾಸ್ ಆಫ್ ಕ್ಲೋಸಿಂಗ್ ಅಂಡ್ ಸೇಲ್ಸ್. ನಮ್ಮ ಬಿಸ್ನೆಸ್ ಅಲ್ಲಿ ಫಾಲೋ ಅಪ್ ಅಂಡ್ ಕ್ಲೋಸಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ಬಾಡಿಲಿ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ ಇದು. ಬಿಕಾಸ್ 95% ಆಫ್ ರಿಸಲ್ಟ್ ಇಸ್ ಡಿಪೆಂಡ್ ಆನ್ ದಿ ಲೆವೆಲ್ ಆಫ್ ಫಾಲೋ ಅಪ್ ಯು ಡೂ ಅಂಡ್ ದಿ ಲೆವೆಲ್ ಆಫ್ ಕ್ಲೋಸಿಂಗ್, ಪ್ಲಾನ್ಡ್ ಕ್ಲೋಸಿಂಗ್ ಯು ಡೂ. ಪ್ರೆಸೆಂಟೇಷನ್, ಗೆಸ್ಟ್ ಲೀಸ್ಟ್, ಇನ್ವಿಟೇಷನ್ 5% ಆದ್ರೆ ರಿಸಲ್ಟ್ ಅಲ್ಲಿ 95% ಫಾಲೋ ಅಪ್ ಮತ್ತೆ ಕ್ಲೋಸಿಂಗ್ ಇಂದಿದೆ. ಅಂಡ್ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಕ್ಲೋಸಿಂಗ್ ಅಂಡ್ ಫಾಲೋ ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಮೀನ್ಸ್ ಬಹಳ ಇಂಪಾರ್ಟೆಂಟ್. ನೀವು ಎಷ್ಟು ಬೇಗ ಇದನ್ನ ಕಲ್ತ್ಕೊಂತೀರಾ, ಎಷ್ಟು ಬೇಗ ಇದ್ರಲ್ಲಿ ನೀವು ಮಾಸ್ಟರಿ ಮಾಡ್ತೀರಾ, ಅಷ್ಟು ನಿಮ್ಗೆ ಪರ್ಸನಲಿ ಒಳ್ಳೇದು. ಬಿಕಾಸ್ ಎವ್ರಿ ಮಂಡೇ ನೀವು ಹ್ಯಾಪಿ ಆಗಿರ್ಬೇಕಂದ್ರೆ ಫಾಲೋ ಅಪ್ ಮತ್ತೆ ಕ್ಲೋಸಿಂಗ್ ಕಲಿಲೇಬೇಕು. ಎವ್ರಿ ಮಂಡೇ ಏನು, ಬಿಕಾಸ್ ಪೇಔಟ್ ಡೇ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಆನ್ ಮಂಡೇ, ದೆನ್ ಯು ಶುಡ್ ಫೋಕಸ್ ಆನ್ ಲರ್ನಿಂಗ್ ಫಾಲೋ ಅಪ್ ಅಂಡ್ ಕ್ಲೋಸಿಂಗ್. ಫಾಲೋ ಅಪ್ ಅಂಡ್ ಕ್ಲೋಸಿಂಗ್ ಇಸ್ ಅನ್ ಆರ್ಟ್. ಇದೊಂದು ಆರ್ಟ್ ಇದ್ದಂಗೆ, ಕಲೆ ಇದ್ದಂಗೆ. ಇದಕ್ಕೆ ನೀವೇನು PhD ಮಾಡ್ಬೇಕಾಗಿಲ್ಲ. ಇಟ್ಸ್ ಬಹಳಷ್ಟು ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೇಕಿದೆ. ಈಗ ಜನರಲಿ ಫಾಲೋ ಅಪ್ ಅಂದ್ರೆ ಏನು, ವರ್ಡ್ ಎಲ್ಲಿ ಬರುತ್ತೆ? ಪ್ರಪಂಚದ ಪ್ರತಿಯೊಂದು ಪ್ರೊಫೆಷನಲ್ ವರ್ಕ್ ಅಲ್ಲಿ ಫಾಲೋ ಅಪ್ ಬರುತ್ತೆ. ಫಾಲೋ ಅಪ್ ಅಂದ್ರೆ ಏನು, ನೀವೇನ್ ಮಾಡಿರ್ತೀರಾ ಅದ್ರದ್ದೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಎಲ್ಲಿಗೆ ಬಂದ್ ನಿಂತಿದೆ, ಯಾವ ಸ್ಟೇಜಿಗೆ ಬಂದ್ ನಿಂತಿದೆ, ದಟ್ ಇಸ್ ಅ ಫಾಲೋ ಅಪ್. ಕ್ಲೋಸಿಂಗ್ ಅಲ್ಲ. ಫಾಲೋ ಅಪ್ ಅಂದ್ರೆ ಲಾಗಿನ್ ಅಲ್ಲ. ಫಾಲೋ ಅಪ್ ಅಂದ್ರೆ ಯಾವ ಘಟ್ಟಕ್ಕೆ ಬಂದ್ ನಿಂತ್ಕೊಂಡಿದೆ, 30%, 50%. ಈಗ ನಾನೊಂದು ಪ್ರೆಸೆಂಟೇಷನ್ ಕೊಟ್ಟೆ. ಪ್ರೆಸೆಂಟೇಷನ್ ಕೊಟ್ಮೇಲೆ ಅವರ ನಾಲೆಡ್ಜ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಕಂಪನಿ ಎಲ್ಲಿಗೆ ಬಂದ್ ನಿಂತ್ಕೊಂಡಿದೆ, ಅವ್ರ ಡೌಟ್ ಸೆಷನ್ ಎಲ್ಲಿಗೆ ಬಂದ್ ನಿಂತ್ಕೊಂಡಿದೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಗೆ ಬಂದ್ ನಿಂತ್ಕೊಂಡಿದೆ, ಅದನ್ನ ಕಂಪ್ಲೀಟ್ ಮಾಡೋದು ಫಾಲೋ ಅಪ್. ಫಾಲೋ ಅಪ್ ಚೆನ್ನಾಗ್ ಆಯ್ತು ಅಂತ ಹೇಳಿ ಕ್ಲೋಸಿಂಗ್ ಆಗತ್ತಂತಲ್ಲ. ಫಾಲೋ ಅಪ್ ಬೇರೆ, ಕ್ಲೋಸಿಂಗ್ ಬೇರೆ. ಫಾಲೋ ಅಪ್ ಕ್ಲೋಸಿಂಗ್ ತಂದು ಕೊಡುತ್ತೆ. ಈಗ ಎಕ್ಸಾಂಪಲ್, ಒಂದು ಫ್ಯಾಕ್ಟರಿಯಲ್ಲಿ ಸಪೋಸ್ ಅನ್ಕೊಳ್ಳಿ, ಒಂದು ಬಿಸ್ಕೆಟ್ ಒಂದು ಫ್ಯಾಕ್ಟರಿ ಇದೆ. ಒಂದು ಪಾರ್ಟ್ ಬಿಸ್ಕೆಟ್ ನ ರೆಡಿ ಮಾಡಿದ್ರೆ ಇನ್ನೊಂದು ಪಾರ್ಟ್ ಬಿಸ್ಕೆಟ್ ನ ಪ್ಯಾಕ್ ಮಾಡತ್ತೆ. ಫಾಲೋ ಅಪ್ ಕ್ಲೋಸಿಂಗ್ ಹಂಗೆ ಒಂದ್ರ ಕೆಲಸ ಅವ್ನು ಮಾಡತ್ತೆ. ಫಾಲೋ ಅಪ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದಕ್ಕೆ ನೀವೇನೋ PhD ಮಾಡ್ಬೇಕಾಗಿಲ್ಲ, ನಿಮ್ ಹತ್ರ ಬಹಳ ಸ್ಕಿಲ್ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಮಚ್ ಟು ಡೂ ಫಾಲೋ ಅಪ್ ಅಂಡ್ ಕ್ಲೋಸಿಂಗ್. ಇಟ್ಸ್ ಜಸ್ಟ್ ಅನ್ ಆರ್ಟ್. ಅದು ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ನೀವು ಒಳಗಡೆ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡ್ಬೇಕಾಗತ್ತೆ. ಕೆಲವೊಂದು ಸಜೆಷನ್ಸ್ ನಾನು ಕೊಡ್ತೀನಿ ರಿಲೇಟೆಡ್ ಫಾಲೋ, ಒಂದ್ 3-4 ಪಾಯಿಂಟ್ಸ್ ಗಳು. ಅದನ್ನ ಇಟ್ಕೊಂಡು ನೀವು ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ದೆನ್ ನಾನು ಕ್ಲೋಸಿಂಗ್ ಅಲ್ಲೂ ಕೆಲವೊಂದು ಸಜೆಷನ್ಸ್ ಕೊಡ್ತೀನಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು.
ಎಲ್ಲಿ ಹೆಲ್ಪ್ ಯಾವಾಗ ಆಗತ್ತೆ ಅಥವಾ ಬೆನಿಫಿಟ್ ಯಾವಾಗ ಆಗತ್ತೆ, ವೆನ್ ಯು ಅಪ್ಲೈ ಆರ್ ಇಂಪ್ಲಿಮೆಂಟ್ ವಿತ್ ಯುವರ್ ಗೆಸ್ಟ್ ಇನ್ ಯುವರ್ ವರ್ಕ್. ಇದನ್ನ ಇಂಪ್ಲಿಮೆಂಟೇ ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ರಿಸಲ್ಟ್ ಸಿಗಲ್ಲ. ನಾನು ಫಸ್ಟ್ ಹೇಳ್ಬಿಡ್ತಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಗಿಂತ ಮುಂಚೆ ಹೇಳ್ಬಿಡ್ತೀನಿ, ಫಾಲೋ ಅಪ್ ಮಾಡಕ್ಕೆ ಅಥವಾ ಕ್ಲೋಸಿಂಗ್ ಮಾಡಕ್ಕೆ ಬೇಕಾಗಿರುವಂತ ಮೇನ್ 2 ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಫಸ್ಟ್ ಒನ್ ದ ನಾಲೆಡ್ಜ್ ಎಷ್ಟಿದೆ ನಿಮ್ಮ ಹತ್ರ ಅದು ಬರುತ್ತೆ. ಸೆಕೆಂಡ್ ನಿಮ್ಮ ಕಾನ್ಫಿಡೆನ್ಸ್, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಮಾತಾಡ್ಬೇಕಾದ್ರೆ ಆಗಿರ್ಬೋದು, ಟುವರ್ಡ್ಸ್ ಯುವರ್ ಕಂಪನಿ ಆಗಿರ್ಬೋದು, ಟುವರ್ಡ್ಸ್ ದಿಸ್ ಆಪರ್ಚುನಿಟಿ ಆಗಿರ್ಬೋದು, ವಾಟ್ ಎವರ್. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ನಿಮ್ಮ ನಾಲೆಡ್ಜ್ ಲೆವೆಲ್ ನಿಮ್ಮ ಸೇಲ್ಸ್ ಕ್ಲೋಸಿಂಗ್ ಟುವರ್ಡ್ಸ್ ಬಹಳ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಇಫ್ ನಿಮ್ಮ ಹತ್ರ ನಾಲೆಡ್ಜ್ ಕಡಿಮೆ ಇದೆ ಅಂಡ್ ಕಾನ್ಫಿಡೆನ್ಸ್ ಕಡಿಮೆ ಇದೆ, ನಿಮಗಲ್ಲ ಹೇಳ್ತೀವಲ್ಲ, ಲೈಕ್ ದ ಬೆಟರ್ ನಾಲೆಡ್ಜ್ ಅಂಡ್ ಕಾನ್ಫಿಡೆನ್ಸ್ ಯು ಹ್ಯಾವ್, ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ರಿಸಲ್ಟ್. ನಮ್ಮ ಬಿಸ್ನೆಸ್ ಅಲ್ಲಿ ಕಾನ್ಫಿಡೆನ್ಸ್ ಬಹಳ ಮ್ಯಾಟರ್ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ದಿ ಕಾನ್ಫಿಡೆನ್ಸ್. ಇಫ್ ನೀವು ಕಾನ್ಫಿಡೆಂಟ್ ಆಗಿ, ಎಷ್ಟೋ ಸುಳ್ಳುಗಳು ಕಾನ್ಫಿಡೆಂಟ್ ಆಗಿ ಹೇಳಿ ನಿಜ ಮಾಡಿದ್ದಾರೆ, ಎಷ್ಟೋ ಸತ್ಯನ ಭಯದಲ್ಲಿ ಹೇಳಿ ಅದನ್ನ ಸುಳ್ಳು ಮಾಡ್ಕೊಂಡಿದ್ದಾರೆ. ಇಟ್ಸ್ ಆಲ್ ಅಬೌಟ್ ದಿ ಕಾನ್ಫಿಡೆನ್ಸ್ ಅಂಡ್ ನಾಲೆಜ್ ನ ಸ್ವಲ್ಪ ಬೆಟರ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಹೆಂಗ್ ಮಾತಾಡ್ಬೋದು ನನ್ ಪ್ರಕಾರ, ಮಾತಾಡ್ಬೇಕಾದ್ರೆ ಗೆಸ್ಟ್ ಜೊತೆಗೆ ಐ ಥಿಂಕ್ ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಿರುತ್ತೆ. ಇಮಿಡಿಯೇಟ್ ಫಾಲೋ ಅಪ್ ಅಂದ್ರೇನು, ಆಮೇಲೆ ಬೇರೆ ಫಾಲೋ ಅಪ್ ಅಂದ್ರೇನು, ಅಪ್ಲೈನ್ಸ್ ಕಡೆಯಿಂದ ಫಾಲೋ ಅಪ್ ಮಾಡ್ಸಿರೋ, ಇನ್ನೊಂದ್ ಕಡೆಯಿಂದ ಫಾಲೋ ಅಪ್ ಮಾಡ್ಸಿರೇನು, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇಮಿಡಿಯೇಟ್, ನೆಕ್ಸ್ಟ್ ಡೇ ಫಾಲೋ ಅಪ್, 24 hour ಫಾಲೋ ಅಪ್, 48 hour ಫಾಲೋ ಅಪ್. ನಾನು ಇವಾಗ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ದಿಸ್ ವಿಲ್ ಹೆಲ್ಪ್ ಯು. ಅಲಾಂಗ್ ವಿತ್ ದಟ್, ನನ್ನ ಪರ್ಸನಲ್ ಸಜೆಷನ್, ಔಟ್ ಆಫ್ ಟೆನ್ ನೀವು ಫಾಲೋ ಅಪ್ ಮಾಡೋದಕ್ಕೂ ನಿಮ್ಮ ಅಪ್ಲೈನ್ ಫಾಲೋ ಮಾಡಿ, ಸಪೋಸ್ ಅನ್ಕೊಳ್ಳೋಣ ನಾನೊಂದು ಫಾಲೋ, ಸಪೋಸ್ 10 ಫಾಲೋ. ಲೆಟ್ ಮಿ ಟೇಕ್ ಎಕ್ಸಾಂಪಲ್ ಆಫ್ ಆಫ್ರಿನ್ ಸೌಂಡೂರ್ಜಿ. ಸಪೋಸ್ ಅನ್ಕೊಳ್ಳೋಣ ಆಫ್ರಿನ್ ಜಿ. ಆಫ್ರಿನ್ ಜಿ ಅವರ 10 ಜನ ಗೆಸ್ಟ್ ಗೆ ನಾನ್ ಫಾಲೋ ಅಪ್ ಮಾಡೋದಕ್ಕೂ, ಆಫ್ರಿನ್ ಜಿ ಅವರ 10 ಜನ ಗೆಸ್ಟ್ ಗೆ ಆಫ್ರಿನ್ ಜಿ ಫಾಲೋ ಅಪ್ ಮಾಡೋದಕ್ಕೂ, ಅವರಾಗೆ ಫಾಲೋ ಅಪ್ ಮಾಡೋದಕ್ಕೂ ರಿಸಲ್ಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಮೇ ಬಿ ನಾನು 10ರಲ್ಲಿ 2 ಇಲ್ಲ 3 ಜನ ಲಾಗಿನ್ ಆಗ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ 10 out of 2 or 3. ಬಟ್ ಆಫ್ರಿನ್ ಜಿನ ಫಾಲೋ ಅಪ್ ಮಾಡಿದ್ರೆ ನಾಲೆಡ್ಜ್ ಫುಲ್ ಆಗಿ, ಕಾನ್ಫಿಡೆಂಟ್ ಆಗಿ 10 out of 5 to 6 ಲಾಗಿನ್ ಆಗುತ್ತೆ. ಏನಕ್ಕೆ? ಬಿಕಾಸ್ ಆ ಪರ್ಸನಲ್ ಪ್ರೆಸೆನ್ಸ್ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು. ಬಿಕಾಸ್ ನಾನ್ ಯಾವಾಗ್ಲೂ ಅಪ್ಲೈನು ಸ್ಟ್ರೇಂಜರ್, ಅಂದ್ರೆ ಅನ್ನೋನ್ ಪರ್ಸನ್ ಅಷ್ಟು ನಂಬಿಕೆ ಬರಲ್ಲ. ಅಂಡ್ ಎಷ್ಟೇ ನಾವು ಚೆನ್ನಾಗಿ ಮಾತಾಡಿದ್ರು ಕೂಡ ಅವ್ರ ಬ್ರೈನಿಗೆ ಹೋಗೋದನ್ನ ಕೊನೆ ಪಾಯಿಂಟ್ ನಾನು ನಂಬೋದಾ. ಸೊ ನಾನ್ ನಂಬಿಕಸ್ತ ಅಲ್ಲ, ಬಿಕಾಸ್ ನಾನೊಬ್ಬ ಸ್ಟ್ರೇಂಜರ್. ಇದನ್ನ ನೀವು ಎಷ್ಟು ಬೇಗ ಅರ್ಥ ಮಾಡ್ಕೊಂತೀರ ಅಷ್ಟು ಒಳ್ಳೇದು. ಅಂತಂದ್ರೆ ಅಪ್ಲೈನ್ಸ್ ಕಡೆಯಿಂದ ಫಾಲೋ ಅಪ್ ಮಾಡ್ಸೋಣ, ಅಪ್ಲೈನ್ಸ್ ಕಡೆಯಿಂದ ಆಗುತ್ತೆ. ಬಟ್ ಮೇ ಬಿ 2 or 3 ಯಾವ್ದು ಆಗೋ ಚಾನ್ಸಸ್ ಇದೆ ಅದು ಮಾತ್ರ ಲಾಗಿನ್ ಆಗುತ್ತೆ. ಆಗದಿರೋ ಚಾನ್ಸಸ್ 90% ಆಗಲ್ಲ. ಬಟ್ ಒಂದು ಟ್ರೈ ಮಾಡ್ತೀರಾ ಅಷ್ಟೇ. ನೀವಾಗೆ ಫಾಲೋ ಅಪ್ ಮಾಡಿದ್ರೆ ಬಹಳ ಒಳ್ಳೇದು. ನೀವಾಗ ಫಾಲೋ ಅಪ್ ಮಾಡ್ಬೇಕಾದ್ರೆ ಇದೊಂದು ಪಾಯಿಂಟ್ ಇಟ್ಕೊಳ್ಳಿ, ಅಂದ್ರೆ ಈ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ವೈಲ್ ಡೂಯಿಂಗ್ ಅಥವಾ ಕಾನ್ಫಿಡೆಂಟ್ ಆಗಿ. ರೈಟ್ ಬಿಸ್ನೆಸ್, ರೈಟ್ ಟೈಮ್, ಈ ವರ್ಡ್ ನ ಯೂಸ್ ಮಾಡಿ ನಿಮ್ಮ ಫಾಲೋ ಅಪ್ ಅಲ್ಲಿ. ಅಂದ್ರೆ ನೀವು ಮಾತಾಡ್ಬೇಕಾದ್ರೆ, ನಾನು ಇವತ್ತು ಅಪ್ಲೈನ್ ಹಿಂಗ್ ಮಾತಾಡ್ಬೇಕು ಹೇಳ್ತಿಲ್ಲ, ನೀವು ಒಬ್ರ ಜೊತೆ ಫಾಲೋ ಅಪ್ ಮಾಡ್ಬೇಕಾದ್ರೆ ಈ ವರ್ಡ್ ಯೂಸ್ ಮಾಡಿ, ರೈಟ್ ಬಿಸ್ನೆಸ್ ಅಂಡ್ ರೈಟ್ ಟೈಮ್. ನಾ ಹೇಳದ್ನಲ್ಲ, ಇದನ್ನ ಎಕ್ಸಾಂಪಲ್ ಆಫ್ರಿನ್ ಜಿ ಗೆಸ್ಟ್ ಇದ್ದಾರೆ ಶೇಖರ್ ಅಂತ. ಶೇಖರ್ ಅವ್ರಿಗೆ ಹೇಳ್ತೀನಿ, ಶೇಖರ್ ಈ ಬಿಸ್ನೆಸ್ ಸೂಪರ್ ಆಗಿದೆ, ರೈಟ್ ಟೈಮ್ ಇದೆ, ಈ ಟೈಮಿಗೆ ಎಂಟರ್ ಆಗಿ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ, ಇದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ ಅಂತ ನಾನು ಹೇಳೋದಕ್ಕೂ ಆಫ್ರಿನ್ ಜಿ ಹೇಳೋದಕ್ಕೂ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಈ ಅನ್ಕೊಳ್ಳಿ, ನನ್ನ ಗೆಸ್ಟ್ ಇದಾರೆ ಯಾರೋ ವಿಜಯ್ ಅವ್ರು, ನನ್ ಗೆಸ್ಟ್, ಐ ಆಮ್ ಹಿಸ್ ಅಪ್ಲೈನ್ ಫ್ರೆಂಡ್. ನನ್ನ ಫ್ರೆಂಡ್ ಅವರು, ನಾನು ಅವ್ರಿಗೆ ಹೇಳ್ಬೇಕಾದ್ರೆ ಮಾತಾಡ್ತೀನಿ, ಮಗ ಒಂದು ನಾನು ಕ್ಲಿಯರ್ ಮಾಡ್ತೀನಿ ಪಿಪಿಟಿ ಮುಗಿದ ಮೇಲೆ ಅಥವಾ ವಿತಿನ್ 24 hours ಆದ್ಮೇಲೆ ಅವ್ರ ಜೊತೆ ಮಾತಾಡ್ಬೇಕಾರೆ, ಮಗ ಒಂದು ನಾನು ಕ್ಲಿಯರ್ ಮಾಡ್ತೀನಿ, ಈ ಬಿಸ್ನೆಸ್ ಬಗ್ಗೆ, ಈ ಕಂಪನಿ ಬಗ್ಗೆ ನಾನ್ ಕಂಪ್ಲೀಟ್ಲಿ ನಾಲೆಡ್ಜ್ ತಗೊಂಡಿದ್ದೀನಿ, ಕಂಪ್ಲೀಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂಡ್ ಕನ್ವಿನ್ಸ್ಡ್ ಆಗಿದ್ದೀನಿ. ನಾನು ಇದ್ರ ಬಗ್ಗೆ 4-5 ತಿಂಗಳಿಂದ ರಿಸರ್ಚ್ ಮಾಡ್ತಿದ್ದೆ. ಈಗಿಂದಲ್ಲ, ಲಾಸ್ಟ್ ಕೊರೋನಾದಿಂದನೂ ನಂಗೆ ಗೊತ್ತಾಗ್ತಾ ಇತ್ತು, ಲೈಕ್ ಈ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ, ಹಂಗಿದೆ ಹೀಗಿದೆ ಅಂತ. ಬಟ್ ಲಾಸ್ಟ್ 3-4 months ಇಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ, ಈ ಇಂಡಸ್ಟ್ರಿ ಹೆಂಗಿದೆ ಏನಿದೆ. ಈ ರಿಸರ್ಚ್ ಮಾಡಿ ನನಗ್ ಸಿಕ್ಕಂತ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಇದ್ರ ಟುವರ್ಡ್ಸ್ ಗೌರ್ಮೆಂಟ್ ಬಹಳ ಸಪೋರ್ಟ್ ಮಾಡ್ತಾರೆ, ಇದ್ರ ಟುವರ್ಡ್ಸ್ ಗೌರ್ಮೆಂಟ್ ಗೈಡ್ಲೈನ್ಸ್ ತಂದಿದೆ. ಇನ್ ದ ಸೆನ್ಸ್ ಗೌರ್ಮೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಏನಕ್ಕೆ? ಬಿಕಾಸ್ ಇದು ಫ್ಯೂಚರ್ ಇದೆ. ಸೆಕೆಂಡ್, ಗೌರ್ಮೆಂಟ್ ನ ಕೆಲವೊಂದು ಪ್ಲಸ್ ಪ್ರೈವೇಟ್ ನ ರಿಸರ್ಚ್ ಗಳು ಏನ್ ಹೇಳ್ತಿದೆ ವೆಬ್ಸೈಟ್ಸ್ ಗಳಲ್ಲಿ ಅಂದ್ರೆ, ಈ ಬಿಸ್ನೆಸ್ 2025 ಅಂದ್ರೆ ಮುಂದಿನ 4 ವರ್ಷದಲ್ಲಿ ಈ ಬಿಸ್ನೆಸ್ ಟೋಟಲ್ 65,000 ಕೋಟಿಗೆ ರೀಚ್ ಆಗದಿದೆ. ಈಗ ಪ್ರೆಸೆಂಟ್ ಏನೋ 22 ಸಾವಿರ ಹತ್ತತ್ರ ಇದೆ. ಇನ್ನು ಕಮಿಂಗ್ 4 years ಅಲ್ಲಿ 65,000 ಇಂದ ಇದಕ್ಕಿಂತ 3 ಪಟ್ಟು ಈ ಬಿಸ್ನೆಸ್ ಬೆಳೆದಿದೆ ಇಂಡಿಯಾದಲ್ಲಿ. ಮೂರನೇದು, ಹತ್ತತ್ರ 2 ಕೋಟಿ ಜನ ಮುಂದಿನ 4 ವರ್ಷದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರ್ತಾರೆ. ಬಿಕಾಸ್ ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಷ್ಟೇ ಜನ ಇದಕ್ಕೆ ಬರ್ತಾರೆ. ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾಗ ನನಗೆ ಇದು ಕೂಡ ಗೊತ್ತಾಯ್ತು, ಈ ಇಂಡಸ್ಟ್ರಿ ಬಂದವರಲ್ಲಿ ಮೆನ್, ವುಮೆನ್, ಎಂಪ್ಲಾಯ್, ಅನ್ಎಂಪ್ಲಾಯ್, ಎಜುಕೇಟೆಡ್, ಅನ್ಎಜುಕೇಟೆಡ್, ಇರ್ರೆಸ್ಪೆಕ್ಟಿವ್ ಆಫ್ ಕಲ್ಚರ್, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ರಿಲಿಜನ್,
ಇದನ್ನೆಲ್ಲ ಮೀರಿ ಎಷ್ಟೋ ಜನ ಎಷ್ಟೋ ದೊಡ್ಡ ಮಟ್ಟದ ಸಕ್ಸಸ್ ನೋಡಿದ್ದಾರೆ. ಸೊ ನಾನ್ ಇದೆಲ್ಲ ರಿಸರ್ಚ್ ಮಾಡಿ ನಾನು ನಿಮಗೆ ಪ್ರೆಸೆಂಟೇಶನ್ ಕೊಡ್ತಿದ್ದೀನಿ. ನಾನ್ ಯಾರೋ ಕಣ್ ಮುಚ್ಕೊಂಡು ನಾನು ನಿಮ್ಗೆ ಪ್ರೆಸೆಂಟೇಶನ್ ಕೊಡ್ತಿಲ್ಲ. ಸೊ ನಾನ್ ಬಹಳ ಕಾನ್ಫಿಡೆಂಟ್ ಇದ್ದೀನಿ. ಅಂಡ್ ಅಬೌಟ್ ದಿಸ್ ಕಂಪನಿ, ಈ ಕಂಪನಿ ಬಗ್ಗೆ ನಾನು ಪೂರ್ತಿ ರಿಸರ್ಚ್ ಮಾಡಿದೀನಿ. ಲೈಕ್ ಈ ಕಂಪನಿ GST ಪೇ ಮಾಡಿದ್ಯೋ, ಕಂಪನಿ ಇರತ್ತೋ, ಕಂಪನಿ ಹೋಗತ್ತೋ, ಕಂಪನಿ ಉಳಿಯತ್ತೋ, ಕಂಪನಿ ಪ್ರಾಫಿಟ್ ಹೆಂಗೆ, 2.5 ವರ್ಷದಿಂದ ಕಂಪನಿ ಜೆನ್ಯೂನ್ ಆಗಿ ನಡ್ಕೊಂಡ್ ಬರ್ತಾ ಇದೆ. ಒಂದು ಪ್ರಾಬ್ಲಮ್ ಇಲ್ಲ, ಒಂದು ಕ್ವೈರೀಸ್ ಗಳಿಲ್ಲ. ಲೈಕ್ ಅಂದ್ರೆ ಗವರ್ಮೆಂಟ್ ಗೆ ಟ್ಯಾಕ್ಸ್ ಪೇ ಮಾಡದೇ ಇರೋದು, ಆನ್ ಟೈಮ್ ಏನೋ ಆಗ್ತಿರೋದು. ಕಂಪನಿ ಕಂಪ್ಲೀಟ್ಲಿ ಲೀಗಲ್ ಆಗಿದೆ. ಡೈರೆಕ್ಟ್ ಸೆಲ್ಲಿಂಗ್, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನ್ಸ್ ಅಲ್ಲಿ ಒಂದು ಕಂಪನಿ ರಿಜಿಸ್ಟರ್ಡ್ ಆಗಿದೆ, ಈ ವಿನ್ವೇ ಕಂಪನಿ. ಸೊ ಇಂಡಸ್ಟ್ರಿ ಬಹಳ ಸೂಪರ್ ಆಗಿದೆ ಅಂಡ್ ಕಂಪನಿನೂ ಸೂಪರ್ ಆಗಿದೆ. ಅಂಡ್ ದಿಸ್ ಇಸ್ ಅ ರೈಟ್ ಟೈಮ್ ಬಿಕಾಸ್ ಇಂಡಸ್ಟ್ರಿ ಬೂಮ್ ಆಗ್ತಿದೆ. ಅಂಡ್ ದಿಸ್ ಇಸ್ ಅ ರೈಟ್ ಕಂಪನಿ ಬಿಕಾಸ್ ಕಂಪನಿ ಈಗ ಗ್ರೋ ಆಗ್ತಿದೆ. ದಿಸ್ ಇಸ್ ಅ ರೈಟ್ ಟೈಮ್, ದಿಸ್ ಇಸ್ ಅ ರೈಟ್ ಆಪರ್ಚುನಿಟಿ. ನಾನು ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಜಾಯ್ನ್ ಆಗಿರೋದು. ಸೊ ನಾನ್ ಪರ್ಸನಲ್ ಗ್ಯಾರಂಟಿ ಹೇಳ್ತಿದ್ದೀನಿ, ಕಂಪನಿ ಎಲ್ಲೂ ಹೋಗಲ್ಲ ಅಂಡ್ ನಾನು ಎಲ್ಲೂ ಹೋಗಲ್ಲ. ಸೊ ಈ ವರ್ಡ್ ಇದೆಯಲ್ಲ, ನಿಮ್ಮ ಫ್ರೆಂಡಿಗೆ ಬಹಳ ಕ್ಲಾರಿಟಿ ಅಂಡ್ ಕಾನ್ಫಿಡೆನ್ಸ್ ಕೊಡುತ್ತೆ. ಓಕೆ, ನನಗೆ ಯಾರು ಪ್ರೆಸೆಂಟೇಶನ್ ಕೊಡ್ತಿದ್ದಾರೆ ಅವನ ಹತ್ರ ಇನ್ಫಾರ್ಮೇಶನ್ ಇದೆ. ಬಟ್ ನಾವೇನ್ ಮಾಡ್ತೀವಿ, ಇದ್ರ ಬದ್ಲಿಗೆ ನಾವೇನ್ ಮಾಡ್ತೀವಿ, ಪ್ಲೀಸ್ ಜಾಯ್ನ್ ಆಗೋ, ಬಹಳ ಚೆನ್ನಾಗಿದೆ ಜಾಯ್ನ್ ಆಗೋ, ರಿಕ್ವೆಸ್ಟಿಂಗ್ ಮೋಡಿಗೆ ಹೋಗ್ತೀವಿ. ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ತೀವಲ್ಲ ಅವ್ರಿಗೆ ಡೌಟ್ ಜಾಸ್ತಿ ಆಗತ್ತೆ. ಸೊ ನೀವ್ ತೋರಿಸ್ಬೇಕಾಗುತ್ತೆ, ನೀವೇನ್ ಆಪರ್ಚುನಿಟಿ ಅವ್ರಿಗೆ ಹೇಳ್ತಾ ಇದ್ದೀರಾ ಅದ್ರ ಮೇಲೆ ನಿಮಗ್ ಬಹಳ ನಂಬಿಕೆ ಇದೆ. ನಾ ಹೇಳ್ದೆ 2 ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ನಾಲೆಡ್ಜ್, ಈಗ ನಾಲೆಡ್ಜ್ ಇಲ್ಲ ಅಂದ್ರೆ ಅದೆಲ್ಲ ಮಾತಾಡಕ್ ಆಗಲ್ಲ. ಸೆಕೆಂಡ್, ಕಾನ್ಫಿಡೆನ್ಸ್. ಅದೇನ್ ಮಾತಾಡ್ತಿರ್ತಾರ ಕಾನ್ಫಿಡೆನ್ಸ್ ಆಗಿ. ನೀವು ನಿಮ್ ಫ್ರೆಂಡ್ಸ್ ಜೊತೆ ತಾನೇ ಮಾತಾಡ್ತಿದ್ರಾ, ಯಾರೋ ಸ್ಟ್ರೇಂಜರ್ ಜೊತೆ ಮಾತಾಡ್ತಿಲ್ಲ. ಸೊ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಇಟ್ಕೊಳ್ಳಿ. ಲೈಕ್ ಎಷ್ಟೋ ಸಲ ನಿಮಗೆ ಗೊತ್ತಿಲ್ದಿರೋ ವಿಷಯದಲ್ಲಿ ನಾವು ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡಿರ್ತೀವಿ. ಸೊ ಅಷ್ಟೇ ಕಾನ್ಫಿಡೆಂಟ್ ಆಗಿ ಈಗ್ಲೂ ಇರಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಈ ಪಾಯಿಂಟ್ ಅಂದ್ರೆ ಈ ವರ್ಡ್ ರೈಟ್ ಟೈಮ್, ರೈಟ್ ಆಪರ್ಚುನಿಟಿ, ಇದ್ರ ಸುತ್ತಮುತ್ತ ಸುತ್ತಾಡಿ. ಇಟ್ ವಿಲ್ ಹೆಲ್ಪ್ಫುಲ್. ಫ್ಯಾಕ್ಟ್ ಅಂಡ್ ಫಿಗರ್ಸ್ ನಾ ಹೇಳಿದ್ನಲ್ಲ, 2025 ತನಕ 65,000 ಕೋಟಿ, 2 ಕೋಟಿ ಜನ. ಇದು ನಿಜ. ನಾನು ನಿಮಗೆ ಯಾವ್ದು ಎಲ್ಲಿಂದನೋ ತಂದು ಹೇಳ್ತಿಲ್ಲ, ಫಿಗರ್ಸ್ ಗಳು ಹೇಳ್ತಿದೆ. ನೀವು ಗೂಗಲ್ ಮಾಡಿ. ಫಿಕಿ ರಿಪೋರ್ಟ್ಸ್ ಇದೆ, IDIC ರಿಪೋರ್ಟ್ಸ್ ಗಳಿದೆ. ಲಾಸ್ಟ್ ಕೊರೋನಾದಿಂದ ಲಾಸ್ಟ್ ಏಪ್ರಿಲ್ ಟು ಜೂನ್, ಜುಲೈ, ಆಗಸ್ಟ್ ಆ ಪೀರಿಯಡ್ ಅಲ್ಲೇ ಹತ್ತತ್ರ 6 to 7 months ಅಲ್ಲಿ 75 lakh ಪೀಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂಟರ್ ಆಗಿದ್ದಾರೆ, IDFC ರಿಪೋರ್ಟ್ ಪ್ರಕಾರ. IDFC ಮೀನ್ಸ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್. ಸೊ ಐ ಥಿಂಕ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಪರ್ ಮಂತ್ 10 to 12 lakh ಪೀಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಆಡ್ ಆಗ್ತಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಫ್ರಮ್ ಎಜುಕೇಟೆಡ್ ಬ್ಯಾಕ್ ಗ್ರೌಂಡ್. ಸೊ ಎಲ್ಲಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಮಾತ್ರ ಕಾನ್ಫಿಡೆಂಟ್ ಆಗಿ ಮಾತಾಡಿ. ಅಂಡ್ ಈ ವರ್ಡ್ ನ ವಿತೌಟ್ ಮಿಸ್ ಮಾತಾಡಿ. ಮಗ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಜಾಯಿನ್ ದಿಸ್ ಇಂಡಸ್ಟ್ರಿ. ಬಿಕಾಸ್ ಈಗ ಪ್ರೆಸೆಂಟ್ ನಡೀತಿರುವಂತ ಇಂಡಸ್ಟ್ರಿಗಳು ಯಾವ್ದಾದ್ರು, ಒಂದು IT ಇಂಡಸ್ಟ್ರಿ ಬಿಟ್ರೆ ಇನ್ವೆಸ್ಟ್ಮೆಂಟ್ ಲೈಕ್ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಟ್ರೇಡಿಂಗ್ ಇಲ್ಲಿ ನಡೀತಿದೆ. ಬಿಟ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಈ 3 ಇಂಡಸ್ಟ್ರಿ ಬಹಳ ಬೂಮ್ ಆಗರಿದೆ. ಫಸ್ಟ್ IT ಇಂಡಸ್ಟ್ರಿ, ಬಿಕಾಸ್ IT ಅಲ್ಲಿ ಸಾಫ್ಟ್ವೇರ್ಸ್ ಅಲ್ಲಿ ಹೋಗ್ಬೇಕಂದ್ರೆ, ಟೆಕ್ನಾಲಜಿ ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟೇ ಎಜುಕೇಶನ್ ಬೇಕಾಗತ್ತೆ, ಅಷ್ಟೇ ಬ್ರೈನ್ ಬೇಕಾಗತ್ತೆ, ಅಷ್ಟೇ ಯು ನೀಡ್ ಟು ಬಿ ಬೆಸ್ಟ್ ಇನ್ ಎವ್ರಿಥಿಂಗ್. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ವಿ ಡೋಂಟ್ ಹ್ಯಾವ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಬಿಟ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ನಂಗೆ ಇದ್ ಮೂರಲ್ಲೂ ಕೂಡ ನನಗೆ ಪರ್ಸನಲಿ ಬಹಳ ಇಷ್ಟ ಆಗಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್. ಬಿಕಾಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಸರ್ಕಲ್ ನ, ನನ್ನ ಟೀಮ್ ನ ಕೂಡ ಗ್ರೋ ಮಾಡಬಹುದು. ಅಂಡ್ ಐ ರಿಯಲಿ ವಾಂಟ್ ಯು ಟು ಬಿಕಮ್ ಸಕ್ಸಸ್ಫುಲ್. ಫಸ್ಟ್ ಪಾಯಿಂಟ್ ಇದೆ, ರೈಟ್ ಬಿಸ್ನೆಸ್, ರೈಟ್ ಟೈಮ್. ಇದನ್ನ ಸ್ಟ್ರಾಂಗ್ ಆಗಿ ಮಾತಾಡಿ. ತೆಗೀರಿ, ಗೂಗಲ್ ಏನಾದ್ರು ಇದ್ರೆ ಅಥವಾ ನಿಮ್ಮ ಹತ್ರ ಬಿಸ್ನೆಸ್ ಟೂಲ್ಸ್ ಗಳಿದ್ರೆ ಅದನ್ನ ತೆಗೆದು ತೋರಿಸಿ. ಅವ್ರ ಮುಂದೆನೆ ಯೂಟ್ಯೂಬ್ ಓಪನ್ ಮಾಡಿ, ಅಥವಾ ಮಾತಾಡ್ಬೇಕಾದ್ರೆ ಅವ್ರ ಮೊಬೈಲ್ ಅಲ್ಲೇ ಗೂಗಲ್ ಓಪನ್ ಮಾಡಕ್ ಹೇಳಿ. ನೀವ್ ಎಷ್ಟು ಕಾನ್ಫಿಡೆಂಟ್ ಕೊಡ್ತೀರಾ, ಲೈಕ್ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ, ಕನ್ವಿನ್ಸ್ಡ್ ಆಗಿದ್ದೀನಿ. ಅಂಡ್ ಈ ತರದ್ ನಾನು ಬಹಳ ಕೇಳಿದ್ದೆ ಕೂಡ. ಬಟ್ ಈಗ ಇದ್ರ ಬಗ್ಗೆ ನಾನು ಬಹಳ ಕನ್ವಿನ್ಸ್ಡ್ ಇದ್ದೀನಿ. ಈ ಪಾಯಿಂಟ್ ನಿಮಗೆ ಹೆಲ್ಪ್ಫುಲ್ ಆಗತ್ತೆ ಹೇಳಿದ್ರೆ. ದಿಸ್ ಇಸ್ ರೈಟ್ ಟೈಮ್ ಬಿಕಾಸ್ ಇಂಡಸ್ಟ್ರಿ ಬೂಮ್ ಆಗ್ತಿದೆ, ಕಂಪನಿ ಈ ಗ್ರೋ ಆಗ್ತಿದೆ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಟ್ಕೊಂಡಿದ್ದೀನಿ. ಪ್ಲಸ್ ನನಗೆ ಇದ್ರ ಬಗ್ಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ಅಬೌಟ್ ದಿ ಕಂಪನಿ ಬಿಕಾಸ್ ಕಂಪನಿ ಇಸ್ ಕ್ಲಿಯರ್ ಅಂಡ್ ವೆರಿ ಮಚ್ ಲೀಗಲ್. ಅಬೌಟ್ ಮೈ ಸೆಲ್ಫ್ ಆಲ್ಸೋ, ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಪ್ಲಸ್ ನನಗೆ ನನ್ನ ಅಪ್ಲೈನ್ಸ್ ಮೇಲೆ ನಂಬಿಕೆ ಇದೆ. ಅವ್ರ ಸಪೋರ್ಟ್, ಅವ್ರ ಎಜುಕೇಶನ್, ಕೆಲವ್ರನ್ನ ಮೀಟ್ ಕೂಡ ಆಗಿದ್ದೀನಿ, ಕೆಲವ್ರ ಜೊತೆ ಮಾತಾಡಿದೀನಿ ಕೂಡ. ಕೆಲವೊಂದು ನಾನ್ ಪರ್ಸನಲಿ ಕಣ್ಣಾರೆ ನಾನು ಅವ್ರ ಪೇಔಟ್ಸ್ ಗಳು ಕೂಡ ನೋಡಿದೀನಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ತೋರಿಸಿದ್ದಾರೆ ನಮಗೆಲ್ಲ. ಸೊ ಏನೇನ್ ಅಚೀವ್ಮೆಂಟ್ಸ್ ಗಳಿದೆ ಎಲ್ಲ ನಿಜ ಇದೆ. ಸೊ ನಾನೆಲ್ಲ ಹೋಲ್ ಅಂಡ್ ಸೋಲ್ ಕ್ರಾಸ್ ಚೆಕ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಿರೋದು, ಯು ಕ್ಯಾನ್ ಈಸಿಲಿ accept this opportunity and start with me. This is the first point. ಬಿಕಾಸ್ ಇಷ್ಟು ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಿಲ್ಲ ಅಂದ್ರೆ ಅಬೌಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಅಬೌಟ್ ನಿಮಗಿರೋ ನಾಲೆಡ್ಜು, ಅಬೌಟ್ ನಿಮ್ಮ ಹತ್ರ ಇರೋ ಕಾನ್ಫಿಡೆನ್ಸು, ಈ ಅಮೇಜಿಂಗ್ ಆಪರ್ಚುನಿಟಿ ಬಗ್ಗೆ ನಿಮ್ಮ ಸ್ಟ್ರಾಂಗ್ ಗಟ್ಸ್ ಫೀಲಿಂಗು ಮಾತಾಡ್ಲಿಲ್ಲ ಅಂದ್ರೆ ಮುಂದ್ಗಡೆ ಇರಲ್ಲ. ಒಂದ್ ಮಾತು ಹೇಳ್ತೀನಿ ನೋಡಿ, ನೀವೆಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಗೆಸ್ಟ್ ಜೊತೆ ಮಾತಾಡ್ತೀರಾ, ಅಷ್ಟು ಕಾನ್ಫಿಡೆಂಟ್ ನಿಮ್ ಗೆಸ್ಟ್ ಆಗ್ತಾರೆ. ನೀವೆಷ್ಟು ಭಯದಲ್ಲಿ
ಹೆದರ್ಕೊಂಡು ಫಾಲೋ ಅಪ್ ಮಾಡ್ತೀರಾ ಅಥವಾ ಹೆದರ್ಕೊಂಡು ನಿಮ್ ವಾಯ್ಸ್ ಇರುತ್ತೆ, ಅಷ್ಟು ಡೌಟ್ಸ್ ಅವ್ರ ಮೈಂಡ್ ಅಲ್ಲಿ ಜನರೇಟ್ ಆಗುತ್ತೆ. ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟಾಕ್ ಕಾನ್ಫಿಡೆಂಟ್ಲಿ. ಯಾವತ್ತು ರಿಕ್ವೆಸ್ಟ್ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಯು ಆರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಪೀಪಲ್ ಟು ಜಾಯಿನ್, ಟು ಅರ್ನ್, ಟು ಗ್ರೋ. ಸೊ ರಿಕ್ವೆಸ್ಟ್ ಮಾಡಕ್ ಹೋಗ್ಬಿಡಿ, ಕಾನ್ಫಿಡೆಂಟ್ ಆಗಿ ಮಾತಾಡಿ. ಒಂದ್ ಹೇಳಿ, ಈ ಅಮೇಸಿಂಗ್ ಆಪರ್ಚುನಿಟಿ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಡ್ಯಾಮ್ ಶೋರ್ ಯು ಆಲ್ಸೋ ಬಿ ಕ್ಯಾನ್ ಸಕ್ಸಸ್ಫುಲ್ ಹಿಯರ್. ನೀನು ಕೂಡ ಸಕ್ಸಸ್ಫುಲ್ ಆಗೋದು ನನಗೆ ಕಂಪ್ಲೀಟ್ಲಿ ನಂಬಿಕೆ ಇದೆ. ಇದು ಹೇಳಿ. ಸೆಕೆಂಡ್, ನಿಮ್ಮ ಟ್ರೂತ್ ಹೇಳಿ. ಯುವರ್ ಸೈಡ್ ಆಫ್ ಟ್ರೂತ್, ನಿಮ್ಮ ಸೈಡಿನ ಟ್ರೂತ್. ಎಕ್ಸಾಂಪಲ್, ಇಫ್ ಕೆಲವೊಬ್ರು ಗೆಸ್ಟ್ ಇರ್ತಾರೆ, ನಾ ಇಂಥವೆಲ್ಲ ನೋಡಿದೀನಿ, ಇಂಥವೆಲ್ಲ ಮಾಡಿದ್ದೀನಿ, ನಾನು ಅವೆಲ್ಲ ನೋಡಿದೀನಿ ಅಂದಾಗ, ಅಥವಾ ಅಂದೇ ಇದ್ದಾಗ ಈ ಪಾಯಿಂಟ್ ಮಾತಾಡ್ಕೊಳ್ಳಿ. ಅಂದ್ರೆ ನೀವು ಈ ವಿನ್ವೇ ಬರಕ್ಕೂ ಮುಂಚೆ ನಿಮ್ದು ಒಪಿನಿಯನ್ ಇತ್ತು ಟುವರ್ಡ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಬಂದ ಮೇಲೆ ಏನಿದೆ ಒಪಿನಿಯನ್ ಇದೆ. ಅಂಡ್ ಪ್ಲಸ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ, ಅಂಡ್ ನಿಮಗೆ ಫೀಲ್ ಆಗಿರೋಂತ ಪಾಸಿಟಿವಿಟಿ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ವಾಟ್ ಎವರ್ ನಿಮ್ಮ ಟ್ರೂತ್ ಬಗ್ಗೆ ಮಾತಾಡಿ, ನಿಮ್ಮ ಒಳಗಡೆ ಫೀಲಿಂಗ್ ಬಗ್ಗೆ ಮಾತಾಡಿ. ಎಕ್ಸಾಂಪಲ್, ನಾನ್ ವಿನ್ವೇಗ್ ಬರಕ್ಕೂ ಮುಂಚೆ ನನ್ ಮೈಂಡ್ ಹಿಂಗೆ ಇತ್ತು, ಲೈಕ್ ಇನ್ ದ ಸೆನ್ಸ್, ಇದು ವರ್ಕ್ ಆಗತ್ತೋ ಇಲ್ಲೋ, ಇದೆಲ್ಲ ಆಗತ್ತೋ ಇಲ್ಲೋ, ನನ್ ಫ್ರೆಂಡ್ ಜಾಯ್ನ್ ಆಗ್ತಾರೋ ಇಲ್ಲೋ, ನನಗೆ ಹಿಂಗ ಆಗತ್ತೋ ಇಲ್ಲೋ, ಅಥವಾ ಈ ತರ ಎಲ್ಲ ಬಹಳಷ್ಟು ಕಂಪ್ನಿಗಳು ಬಂದ್ ಹೋಗಿದೆ, ನಿಜವಲ್ಲೂ ನಾನು ಗ್ರೋ ಆಗ್ತೀನಾ, ಅಥವಾ ನಾನು ಕೆಲವೊಂದು ಕಂಪ್ನೀಸ್ ನಾನು ನೋಡಿದ್ದೆ ಕೂಡ, ನನ್ನ ಕೊಲೀಗ್ಸ್ ಎಲ್ಲ ಮಾಡಿದ್ರು. ಬಟ್ ನಾನು ಹೋಲ್ ಅಂಡ್ ಸೋಲ್ ರಿಸರ್ಚ್ ಮಾಡಿದಾಗ, ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿದಾಗ, ನಾನು ಮೋಟಿವೇಶನ್ ಅಲ್ಲೋ ಅಥವಾ ಏನೋ ಎಕ್ಸೈಟ್ಮೆಂಟ್ ಅಲ್ಲೋ ಈ ಕಂಪ್ನಿನ ಕನ್ವಿನ್ಸ್ ಆಗಿಲ್ಲ. ಒಳಗಡೆ ಕಂಪ್ಲೀಟ್ಲಿ ಕನ್ವಿನ್ಸ್ ಆಗಿದ್ದೀನಿ. ಅಂಡ್ ನಾನು ಕಂಪ್ಲೀಟ್ಲಿ ಕಮಿಟ್ ಆಗಿದ್ದೀನಿ. ಈ ಕಂಪ್ನಿಯಲ್ಲೇ ಗ್ರೋ ಆಗ್ಬೇಕು, ಈ ಕಂಪ್ನಿಯಲ್ಲಿ ಗ್ರೋ ಆಗಕ್ಕೆ ಎಲ್ಲಾ ಆಪರ್ಚುನಿಟಿ ಇದೆ. ಇದಕ್ಕೂ ಮುಂಚೆ ನಂದು ಹಿಂಗ್ ಫೀಲಿಂಗ್ ಇತ್ತು, ಇದಾದ್ಮೇಲೆ ನಂದು ಫೀಲಿಂಗ್ ಇದೆ. ಏನಕ್ಕೆ? ಬಿಕಾಸ್ ನಾನು ಅಷ್ಟು ರಿಸರ್ಚ್ ಮಾಡಿದ್ದೀನಿ, ಅಷ್ಟು ಬಗ್ಗೆ ತಿಳ್ಕೊಂಡಿದ್ದೀನಿ, ನನ್ನ ಅಪ್ಲೈ ಜೊತೆ ಮಾತಾಡಿದ್ದೀನಿ, ಅವ್ರ ಹತ್ರ ನಾನು ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಎಲ್ಲಾ ಕ್ವಶನ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನೀವೆಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮ ಪಾಸ್ಟ್ ಅಂಡ್ ಈಗ ಪ್ಲಸ್ ನಿಮ್ಮಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಹೇಳ್ಬೋದು. ನೋಡಿ, ಈಗಲೇ ನನಗೆ ಕಾನ್ಫಿಡೆನ್ಸ್ ನೋಡ್ತಿದ್ಯಾ? ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಈ ಕಂಪ್ನಿ ಅಥವಾ ಈ ಇಂಡಸ್ಟ್ರಿ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇದ್ರೆ ನನ್ನಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ, ನಾನು ನಿಮ್ಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ಲಿಲ್ಲ. ಐ ಗಾನ್ ಥ್ರೂ ಆಲ್ ದೋಸ್ ಸ್ಟಫ್. ನನಗೆ ಈ ತರ ಮೆಂಟಾಲಿಟಿ ಇತ್ತು, ಈಗ ಹಂಗಿಲ್ಲ. ಅಂಡ್ ನಾನು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಒಬ್ನೇ ಅಲ್ಲ, ಅಲಾಂಗ್ ವಿತ್ ಮೀ ಮೈ ಟೀಮ್, ನನ್ ಜೊತೆ ಯಾರ್ಯಾರು ಬರ್ತಾರೆ ಅವ್ರಿಗೂ ಕೂಡ ನಾನು ಸಕ್ಸಸ್ಫುಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿಗೆ ಬಂದ್ಮೇಲೆ ನಮ್ಮ ಅಪ್ಲೈನ್ಸ್ ಗಳ ಸಪೋರ್ಟ್ ಆಗಿರ್ಬೋದು, ಟ್ರೈನಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅದನ್ನ ನೋಡ್ತಾ ಇದ್ರೆ ಐ ಆಮ್ ಡ್ಯಾಮ್ ಶೋರ್ ಯಾರ್ಯಾರು ನಿಜವಾಗ್ಲೂ ಲೈಫ್ ಅಲ್ಲಿ ಬೆಳಿಬೇಕು ಅನ್ಕೊಂಡಿದ್ದಾರೆ, ಯಾರ್ಯಾರು ನಿಜವಾಗ್ಲೂ ಗ್ರೋ ಆಗಿ ಒಂದ್ ಒಳ್ಳೆ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅವರಿಗೆ ಈ ಆಪರ್ಚುನಿಟಿ ಪ್ಲಸ್ ಈ ಸಪೋರ್ಟ್ ಡೆಫಿನೆಟ್ಲಿ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗತ್ತೆ. ಜೊತೆಗೆ ನಾನು ಇರ್ತೀನಿ, ಕಂಪನಿ ಇರುತ್ತೆ. ಡೆಫಿನೆಟ್ಲಿ ವಿ ಕ್ಯಾನ್ ವರ್ಕ್ ಟುಗೆದರ್. ಅಂಡ್ ಅಲಾಂಗ್ ವಿತ್ ದಟ್ ನಿಮ್ಮ ಕಮಿಟ್ಮೆಂಟ್ ನ ತೋರಿಸಿ. ಇದು ಬಹಳ ಇಂಪಾರ್ಟೆಂಟ್, ನಿಮ್ಮ ಕಮಿಟ್ಮೆಂಟ್. ಬಹಳ ಜನ ಏನ್ ಮಾಡ್ತಾರ ಗೊತ್ತಾ, ಹೇಳ್ದಂಗ್ ನಡ್ಕೊಳಲ್ಲ, ಅಥವಾ ಏನ್ ಆಗ್ತಿರುತ್ತೆ ಅದ್ರ ಬಗ್ಗೆ ಮಾತಾಡಲ್ಲ. ದೇ ಆಲ್ವೇಸ್ ಫೀಲ್ ನೆಗೆಟಿವ್. ಬರೀ ರಿಕ್ವೆಸ್ಟಿಂಗ್ ಮೋಡ್ ಅಲ್ಲೇ ನೀವು ಬಿಸ್ನೆಸ್ ಮಾಡ್ತೀರಾ, ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಹ್ಯಾಪನ್. ಲೈಕ್ ಇನ್ ದ ಸೆನ್ಸ್, ನೀವು ಈ ಬಿಸ್ನೆಸ್ ಟುವರ್ಡ್ಸ್ ಎಷ್ಟು ಕಮಿಟ್ಮೆಂಟ್ ಇದ್ರ ಅಂತ ಅವ್ರಿಗೆ ತೋರಿಸಿ. ಈ ಕಮಿಟ್ಮೆಂಟ್ ಎಲ್ಲಿ ತೋರಿಸಬಹುದು? ನೀವು ಮಾಡೋ ಪಿಪಿಟಿಸ್ ಗಳಾಗಿರ್ಬೋದು, ನೀವು ಅಟೆಂಡ್ ಆಗಿದ್ ಮೀಟಿಂಗ್ಸ್ ಗಳಾಗಿರ್ಬೋದು, ನೀವು ತೋರಿಸಿ. ನೋಡು, ಈ ತರ ಎಲ್ಲ ಮೀಟಿಂಗ್ಸ್ ಗಳಾಗತ್ತೆ, ನೋಡು ಈ ತರ ಎಲ್ಲ ನಾನು ಹೋಗಿದ್ದೀನಿ, ವಿಸಿಟ್ ಮಾಡಿದ್ದೀನಿ, ನೋಡು ಈ ಅಪ್ಲೈನ್ಸ್. ಎಕ್ಸಾಂಪಲ್, ನನ್ ಜೊತೆ ಯಾರಾದ್ರೂ ಪಿಕ್ ಇರ್ಬೋದು, ಕಳ್ಸು. ನಾನು ಹೋಗಿ ಡೈರೆಕ್ಟ್ ಆಗಿ ಮೀಟ್ ಆಗಿದ್ದೀನಿ, ಡೈರೆಕ್ಟ್ ಆಗಿ ಅವ್ರಿಗೆ ಕೇಳಿದ್ದೀನಿ, ಅವ್ರ ಮೊಬೈಲ್ ತಗ ತೋರಿಸಿದಾರೆ ನಂಗೆ ಸ್ಟೇಟ್ಮೆಂಟ್ಸ್ ಗಳು, ಅಥವಾ ನಿಮ್ಮ ಹತ್ರ ಸ್ಟೇಟ್ಮೆಂಟ್ಸ್ ಶೇರ್ ಮಾಡಿ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದಿದೆ, ಕಮಿಟ್ಮೆಂಟ್. ನಿಮ್ಮ ಡೈರಿ ಓಪನ್ ಮಾಡಿ, ಗೆಸ್ಟ್ ಲಿಸ್ಟ್ ನ ಅವ್ರಿಗೆ ಸೆಂಡ್ ಮಾಡಿ. ಅದಕ್ಕೆ ಹೇಳೋದು ಗೆಸ್ಟ್ ಲಿಸ್ಟ್ ಬರಿಬೇಕಂತ. ನಿಮ್ಮ ಗೆಸ್ಟ್ ಲಿಸ್ಟ್ ನ ಕಳಿಸಿ, ಆ ಗೆಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಎಷ್ಟನೇ ಲಿಸ್ಟ್ ಅಲ್ಲಿ ಇದೆ ತೋರಿಸಿ. ಈಗ ನಿಮ್ದು ಎಷ್ಟು ದೊಡ್ಡ ಗೆಸ್ಟ್ ಲಿಸ್ಟ್ ಇರುತ್ತೆ, ನಿಮ್ಮ ಗೆಸ್ಟ್ ಅಷ್ಟು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಪ್ಪ, ಇವನ್ ಬಹಳ ಕಮಿಟೆಡ್ ಇದ್ದಾನೆ. ನಿಮ್ಮ ಡ್ರೀಮ್ಸ್, ನಿಮ್ಮ ಡೈರಿ, ನಿಮ್ಮ ಪಾಯಿಂಟ್ಸ್, ಅಥವಾ ಅಪ್ಲೈ ಜೊತೆ ಮಾತಾಡಿದ್ದು, ನಿಮ್ಮಲ್ಲಿ ಏನ್ ಹೇಳಿದ್ನಲ್ಲ, ನಿಮ್ಮ ಟ್ರೂತ್ ಸ್ಟೋರಿ, ನಿಮ್ ಸೈಡಿನ ಸ್ಟೋರಿ, ನಿಮ್ಮಲ್ಲಿ ಏನೇನ್ ಬದಲಾವಣೆ ಆಗಿದೆ, ನಿಮ್ಮ ಹತ್ರ ಎಷ್ಟು ಗೆಸ್ಟ್ ಲಿಸ್ಟ್ ಇದೆ. ಸಪೋಸ್ ಅನ್ಕೊಳ್ಳಿ 80 ಗೆಸ್ಟ್ ಲಿಸ್ಟ್ ಇದೆ, 80 ಗೆಸ್ಟ್ ಲಿಸ್ಟ್. ಆ 80 ಗೆಸ್ಟ್ ಲಿಸ್ಟ್ ಅಲ್ಲಿ ಶೇಖರ್ ಅನ್ನೋರು ನನ್ ಗೆಸ್ಟ್ 13ನೇ ಗೆಸ್ಟ್. ಸೊ ಅವ್ರಿಗೊಂದು ಮೆಸೇಜ್ ಕನ್ವೆ ಮಾಡ್ಬೋದು, ಲುಕ್, ಯು ಆರ್ ಇನ್ ಮೈ 13 ಲಿಸ್ಟ್. whether you join or not, I have guessed. Remaining people I have. ನಾನಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನಷ್ಟು ಕಮಿಟೆಡ್ ಆಗಿದ್ದೀನಿ ಟುವರ್ಡ್ಸ್ ಮೈ ಗೋಲ್. ಇಫ್ ನೀನ್ ಜಾಯಿನ್ ಆದ್ರೆ, ವಿತ್ ಯುವರ್ ಗೆಸ್ಟ್ ಲಿಸ್ಟ್ ಅಂಡ್ ವಿತ್ ಮೈ ಗೆಸ್ಟ್ ಲಿಸ್ಟ್, ವಿ ಕ್ಯಾನ್ ವರ್ಕ್ ಟುಗೆದರ್ ಅಂಡ್ ವಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್. ಗೆಸ್ಟ್ ಲಿಸ್ಟ್ ತೋರಿಸೋದ್ರಿಂದ ಕೂಡ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ವರ್ಕಿಂಗ್ ಏನಿರುತ್ತೆ, ಪಿಪಿಟಿಸ್ ಗಳು, ಫಾಲೋಅಪ್ಸ್ ಗಳು, ನೀವು ಅಟೆಂಡ್ ಆಗಿದ್ದ ಮೀಟಿಂಗ್ಸ್ ಗಳು, ಅದನ್ನ ತೋರಿಸೋದ್ರಿಂದ ಬಹಳ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಪ್ಲಸ್ ಟೂಲ್ಸ್ ಇನ್ ದ ಸೆನ್ಸ್, ಸ್ಕ್ರೀನ್ಶಾಟ್ಸ್ ಆಗಿರ್ಬೋದು, ಅಥವಾ ಯಾರ್ದೋ ಅಚೀವ್ಮೆಂಟ್ಸ್ ಇಂದ ಆಗಿರ್ಬೋದು, ಅಥವಾ ಯಾವ್ದೋ ಅಪ್ಲೈನ್ಸ್ ಜೊತೆ ನೀವು ತಗೊಂಡಿರೋ ಪಿಕ್ಸ್ ಆಗಿರ್ಬೋದು, ಅಥವಾ ಟುವರ್ಡ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಏನಾದ್ರು ಟೂಲ್ಸ್ ಗಳಾಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ಯುಯಲ್ ಆಗಿರ್ಬೋದು, ಸ್ಟಾರ್ ಗ್ಯಾಲಕ್ಸಿ ಆಗಿರ್ಬೋದು, ಪಿಕ್ಚರ್ಸ್ ಗಳಾಗಿರ್ಬೋದು. ಇದನ್ನ ನಿಮ್ಮ ಸೈಡಿನ ಯುವರ್ ಟ್ರೂ
ಸ್ಟೋರಿ, ನಿಮ್ ಸೈಡ್ ಇನ್ ಟ್ರೂತ್ ಏನಿದೆ ಅದು ಗೆಸ್ಟ್ ಮುಂದೆ ಹೋಗ್ಬೇಕಿದೆ. ಲೈಕ್ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮುಂಚೆ ಏನ್ ಫೀಲ್ ಮಾಡ್ತಿದ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದ್ಮೇಲೆ ಏನೇನ್ ಚೇಂಜಸ್ ಆಗಿದೆ, ಈಗ ನೀವು ಯಾವ ಮೋಡಲ್ ಇದ್ದೀರಾ, ಎಷ್ಟು ಕಮಿಟೆಡ್ ಆಗಿದ್ದೀರಾ, ಗೆಸ್ಟ್ ಲೀಸ್ಟ್ ನಿಮ್ದು ಎಷ್ಟು ದೊಡ್ಡದಿದೆ, ನೀವೇನಿಕ್ ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ರಿ, ಪ್ಲಸ್ ನೀವ್ ಎಷ್ಟು ಕನ್ವಿನ್ಸ್ಡ್ ಆಗಕ್ಕೆ ರೀಸನ್ ಏನು, ಇದೆಲ್ಲ ನೀವು ಕಾನ್ಫಿಡೆಂಟ್ ಆಗಿ ಡೆಲಿವರ್ ಮಾಡಿದ್ರೆ ಮುಂದ್ಗಡೆ ನಿಂತಿರೋ ವ್ಯಕ್ತಿ ಡೆಫಿನೆಟ್ಲಿ ಬಿಲೀವ್ ಬರುತ್ತೆ. ಅಂಡ್ ಐ ಆಮ್ ಡ್ಯಾಮ್ ಶೋರ್, ಲುಕ್, ಮನಿ ಪ್ರಾಬ್ಲಮ್, ಪೇರೆಂಟ್ಸ್ ಅಲೋ ಮಾಡ್ತಿಲ್ಲ, ಟೈಮ್ ಪ್ರಾಬ್ಲಮ್ ಇದೆ, ನಾಟ್ ಇಂಟ್ರೆಸ್ಟೆಡ್, ಅಥವಾ ಏನೇನ್ ರೀಸನ್ಸ್ ಗಳು ಹೇಳ್ತಾರಲ್ಲ, ನನ್ನ ಪ್ರಕಾರ ದಟ್ ಇಸ್ ಜಸ್ಟ್ ಅ ರೀಸನ್ ಟು ಎಸ್ಕೇಪ್. ಎಷ್ಟ್ ಜನ ಅಗ್ರಿ ಮಾಡ್ತೀರಾ ದಟ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಡೂ ರಿಯಲಿ ಪೀಪಲ್ ಹ್ಯಾವ್ ಅ ಪ್ರಾಬ್ಲಮ್ ಆಫ್ ಸಮ್ ಅಮೌಂಟ್ ಲೈಕ್ 5,000 ಅನ್ಕೊಳ್ಳೋಣ, ಅಥವಾ 5,800 rupees, ಅರೌಂಡ್ 6,000 ಅನ್ಕೊಳ್ಳೋಣ. ಡೂ ಪೀಪಲ್ ಹ್ಯಾವ್, ಅಂದ್ರೆ 6,000 rupees ಇಸ್ ಬಿಗ್ಗೆಸ್ಟ್ ಅಮೌಂಟ್ ಅವ್ರ ಲೈಫ್ ಅಲ್ಲಿ ಯಾವತ್ತು. 6,000 rupees ಎಲ್ಲೂ ಐದರ್ ಅವ್ರ ಎಜುಕೇಶನ್ ಆಗಿರ್ಬೋದು, ಅಥವಾ ಅವ್ರ ಮುಂದೆ ಫ್ಯೂಚರ್ ಅಲ್ಲಿ ಆಗಿರ್ಬೋದು, ಎಲ್ಲೂ ತಮ್ಮ ಗ್ರೋತ್ಗೆ ಇನ್ವೆಸ್ಟ್ ಮಾಡಲ್ಲ ಅನ್ಸುತ್ತಾ, ಅಥವಾ 6,000 rupees ಇಂಪಾಸಿಬಲ್ ಅನ್ಸುತ್ತಾ? ಅದು ಸ್ಟೂಡೆಂಟ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು. ನೋಡಿ, ಸ್ಟೂಡೆಂಟ್ ಸಪೋಸ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಕಂಪ್ಯೂಟರ್ ಕ್ಲಾಸಸ್ ಕಲಿಬೇಕು, ಅಥವಾ ಎಕ್ಸ್ಟ್ರಾ ಯಾರು ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ ದೇ ನೀಡ್ ಟು ಪೇ 10,000, 15,000, 20,000 rupees. ಈ ಒಂದು ಡಿಗ್ರಿ ಇದ್ರೂ ಕೂಡ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತೋರಿಸ್ತೀನಿ, ನನ್ನ ಟೀಮ್ ಅಲ್ಲಿ ಅಸೋಸಿಯೇಟ್ಸ್ ಗಳಿದ್ದಾರೆ, ಈ ಒಂದು ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದ್ರು ಕೂಡ ಬೇರೆ ಬೇರೆ ಎಕ್ಸ್ಟ್ರಾ ಕಲಿಕ್ಯುಲರ್ ಮೀನ್ಸ್ ಸ್ಕಿಲ್ಸ್ ಗಳನ್ನ ಕಲಿತಿದ್ದಾರೆ, ಕೋರ್ಸಸ್ ಗಳನ್ನ ಕಲಿತಿದ್ದಾರೆ ಬೈ ಪೇಯಿಂಗ್ 10,000, 15,000, 20,000 rupees. ಈಗ ಸಪೋಸ್ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂದ್ರೆ, ಯಾರೇ ಆಗ್ಲಿ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂದ್ರೆ ಮಿನಿಮಮ್ 20,000-30,000 rupees ಬೇಕು. ಈಗ ಮಂತ್ಲಿ ಒಂದು 5,000 rupees ದುಡಿಬೇಕಂದ್ರೂ ಕೂಡ, ಶೇರ್ ಅಲ್ಲೋ ಎಲ್ಲೋ ಹೋಗಿದ್ರು ಕೂಡ 50,000 rupees ಬೇಕು. ಟೀ ಶಾಪ್ ಓಪನ್ ಮಾಡ್ಬೇಕಾ ಮಿನಿಮಮ್ 1 lakh rupees ಬೇಕು. ಮೊಬೈಲಿಗೆ 10,000-15,000 rupees ಇನ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ಜಸ್ಟ್ ಅ ರೀಸನ್ ಟು ಎಸ್ಕೇಪ್. ಅವ್ರದ್ದು ತಪ್ಪಿಲ್ಲ. ನನ್ ಪ್ರಕಾರ ಒಬ್ಬ ಗೆಸ್ಟ್ ಅವನ ಕ್ವಶನ್ಸ್ ಗಳನ್ನ ಕೇಳದ್ದು, ಹಿ ಈಸ್ ರೈಟ್ ಬಿಕಾಸ್ ಹಿ ಡಿಸರ್ವ್ ಇಟ್. ಅಮೌಂಟ್ ಕೊಡ್ತಿದೀವಿ ಅಂದ್ಮೇಲೆ ಹಿ ಮಸ್ಟ್ ಕ್ಲಿಯರ್ ಎವ್ರಿಥಿಂಗ್. ಈಗ ನಾನೇ ಆಗ್ಲಿ, ನನಗೆ ಯಾರೊಬ್ರು ಏನೋ ಹೇಳ್ತಾರೆ ಅಂದ್ರೆ, ನನ್ ಜೇಬಿಂದ ದುಡ್ಡು ನಾನು ಕೊಡ್ಬೇಕಂದ್ರೆ ನನಗೆ ಕ್ಲಾರಿಟಿ ಇರಬೇಕು, ನನಗೆ ಪೂರ್ತಿ ಇನ್ಫಾರ್ಮೇಶನ್ ಇರಬೇಕು. ಆ ಇನ್ಫಾರ್ಮೇಶನ್ ಮುಂದ್ಗಡೆ ಅಂತ ಕೊಡೋನು ಭಯದಲ್ಲಿ ಇದ್ರೆ, ಅಥವಾ ಯಾರೋ ಮೂರನೇ ಪಾರ್ಟಿಗೆ ಆಡ್ ಮಾಡ್ತಿದ್ದಾನೆ, ಇವ್ರು ಹೇಳ್ತಾರೆ ನಿಂಗೆ ಅಂತ, ಬಹಳ ಬಹಳ ದೊಡ್ಡ ಡೌಟ್ ಆದ್ರೆ ಓಕೆ. ಬಟ್ ನಾರ್ಮಲ್ ಕ್ವಶನ್ ಕೂಡ ಯಾರೋ ಮೂರನೇ ವ್ಯಕ್ತಿ ಕಾಲ್ ಅಲ್ಲಿ ತಗೊಂಡಾಗ ನನಗೇನ್ ಅನ್ಸುತ್ತೆ, ಈ ಮೂರನೇ ವ್ಯಕ್ತಿ ಜಾರ್ಕೊಂಡ್ಬಿಟ್ರೆ, ಸಪೋಸ್ ಇವ್ನು ಹೋಗ್ಬಿಟ್ರೆ, ಇವ್ನ್ ಬಿಟ್ಬಿಟ್ರೆ ನಂದೇನ್ ಗತಿ, ಇವ್ನಿಗೆ ಬರಲ್ಲ, ಇವ್ನ್ ನಂಬ್ಕೊಂಡು ನಾನು ಹೋಗಕ್ ಆಗಲ್ಲ. ಕರೆಕ್ಟ್? ವಿಲ್ ಯು ಅಗ್ರಿ? ದಿಸ್ ಇಸ್ ಹೌ ಅ ಗೆಸ್ಟ್ ಫೀಲ್. ನಾನು ಹೀಗೆ ಯೋಚನೆ ಮಾಡೋದು. ಇನ್ನಂಗ್ ನಿನ್ನೆ ಪ್ರೆಸೆಂಟೇಶನ್ ಕೊಟ್ರು, ಯಾರು ಸಪೋಸ್ ಅನ್ಕೊಳ್ಳೋಣ ವಿಜಿಜಿ ನಂಗೆ ಪ್ರೆಸೆಂಟೇಶನ್ ಕೊಟ್ರು. ವಿಜಿಜಿ ನಾನು ಒಂದು ಕ್ವಶನ್ ಕೇಳ್ತೀನಿ, ಬಟ್ ಅವ್ರು ಕಾನ್ಫಿಡೆಂಟ್ ಆಗಿ ನಂಗೆ ಆನ್ಸರ್ ಮಾಡ್ತಿಲ್ಲ. ಈಸ್ ನಾಟ್ ಕಾನ್ಫಿಡೆಂಟ್. ಮಾಡ್ಬೇಕೋ ಬೇಡವೋ ಅನ್ನೋ ಥಾಟ್ ಅಲ್ಲಿ ಇರ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ನಾನು ಅಪ್ಲೈನ್ ಇದ್ದಾರೆ, ಅವ್ರು ಕಾನ್ಫರೆನ್ಸ್ ಕಾಲ್ ತಗೊಳ್ತೀನಿ. ಅಪ್ಲೈನಾ, ಸರಿ ತಗೊಳ್ಳಿ ಅಂತ ತಗೊಳ್ತೀವಿ. ತಗೊಂಡ್ಮೇಲೆ ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಎಲ್ಲ ಮಾತಾಡಿದ್ಮೇಲೆ ಓಕೆ, ನನಗ್ ಏನೋ ಇವ್ರು ಮಾತಾಡಿದ್ರು, ಬಟ್ ಸಪೋಸ್ ನಾಳೆ, ಯಾಕಂದ್ರೆ ಯು ಇಸ್ ಕ್ಲೋಸ್ ಫ್ರೆಂಡ್, ಹಿ ಇಸ್ ಎಕ್ಸ್ಟ್ರಾ ಪರ್ಸನ್. ಅವ್ರಿಗೂ ನನಗೂ ಪರಿಚಯ ಇಲ್ಲ, ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಎಲ್ಲೋ ಕೇಳಿದ್ದು, ನಿಮ್ಮಿಂದ ಗೊತ್ತಾಗಿದ್ದು. ನೀವ್ ನನಗೆ ಗೊತ್ತಿರ್ತೀರಾ, ವಿ ಬೋತ್ ಆರ್ ಕ್ಲೋಸ್ ಫ್ರೆಂಡ್ಸ್. ಮೇ ಬಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಐ ಅಂಡ್ ಯು ನೋ ಈಚ್ ಅದರ್ ಮಚ್ ಬೆಟರ್ ದನ್ ದಟ್ ಥರ್ಡ್ ಅಪ್ಲೈನ್. ಅವರ ಇಂಪ್ಯಾಕ್ಟ್ ಫಾಲೋ ಅಪ್ ಅಲ್ಲಿ ಅಷ್ಟು ಬೆಟರ್ ಆಗಿರಲ್ಲ. ಸೊ ಈಗ ನನಗೆ ಅನ್ಸೋದೇನು, ನಾನ್ ಯಾರ್ ಅಂಡರ್ ಜಾಯ್ನ್ ಆಗ್ತಿದೀನಿ, ಅವ್ರು ಕಾನ್ಫಿಡೆಂಟ್ ಆಗಿರ್ಬೇಕು, ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ಬೇಕು. ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ. ಎಕ್ಸಾಂಪಲ್ ತಗೊಳ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನನಗೆ ಯಾರೋ ಪ್ಲಾನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ನೀವು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಸರ್, ನಿಮಗೆ ಮಂತ್ಲಿ 30,000 ರೂಪಾಯಿ ನಿಮ್ಮ ಅಕೌಂಟಿಗೆ ವಿತೌಟ್ ಮಿಸ್ ಬರತ್ತೆ ಸರ್, ನಾನ್ ಪಕ್ಕಾ ಗ್ಯಾರಂಟಿ ಕೊಡ್ತಿದ್ದೀನಿ. ನಿಮ್ಗೆ ಬೆಂಚ್ ತಟ್ಟಿ ಹೇಳ್ತಿದ್ರೆ ಪಕ್ಕಾ ನಿಮಗೆ 30,000 ರೂಪಾಯಿ ಬರುತ್ತೆ, ನಾನ್ ಗ್ಯಾರಂಟಿ. ನನಗೇನ್ ಅನ್ಸುತ್ತೆ, ಒಂದ್ 10 ಲಕ್ಷ ರೂಪಾಯಿ ಮಾಡ್ಲಾ ಅನ್ಸುತ್ತೆ. ಬಟ್ ಮುಂದ್ಗಡೆ ಕೂತಿರೋರು ಹೇಳ್ತಾರೆ, ಸರ್ ಒಂದು 5 lakh rupees ಮಾಡಿ, ಬಟ್ ಬರುತ್ತೆ, ಬಟ್ ಗ್ಯಾರಂಟಿ ಹೇಳಕ್ಕಾಗಲ್ಲ ಸರ್, ಬಂದ್ರು ಬರ್ಬೋದು, ಬಟ್ ಒಂದೊಂದ್ಸಲಿ ಗೊತ್ತಿಲ್ಲ, ಬಟ್ ನನಗಂತೂ ಬರ್ತಿದೆ, ನೀವ್ ನೋಡಿ ಸರ್ ಏನ್ ಮಾಡ್ತೀರಾ? ಅವಾಗ ನಾನು ಅನ್ಸುತ್ತೆ, ನೋಡೋಣಪ್ಪ, ಯೋಚನೆ ಮಾಡಿ ಹೇಳ್ತೀನಿ. ಎಸ್ ಆರ್ ನೋ? ಹಿಂಗೆ ತಾನೇ ಫೀಲಿಂಗ್ ಬರೋದು. ಇದಕ್ಕೆ ನಾ ಹೇಳಿದ್ದು, ಇಟ್ಸ್ ಅನ್ ಆರ್ಟ್, ಇಟ್ಸ್ ಅ ಕಾಮನ್ ಸೆನ್ಸ್. ಈ ಒಂದು ಮುಂದ್ಗಡೆ ಕೂತಿರೋ ವ್ಯಕ್ತಿ ಸುಳ್ಳು ಹೇಳಿದ್ರು ಕೂಡ ಅವ್ನು ಮಾಡೋ ಕಾನ್ಫಿಡೆನ್ಸ್ ಮಾತಲ್ಲ ಎಷ್ಟೋ ಜನ ಇಲ್ಲಪ್ಪ ಬಿಡೋಣ ಆಗಿದ್ದಾಗಿ, ಬಿಕಾಸ್ ಇವನ್ ಇಷ್ಟು ಕಾನ್ಫಿಡೆಂಟ್ ಇದೆ ಅಂದ್ರೆ ಸುಮ್ನೆ ಅಂತ ಹೇಳಲ್ಲ. ಬಟ್ ಮುಂದ್ಗಡೆ ಕೂತಿರೋ ವ್ಯಕ್ತಿನೇ ಡೌಟ್ ಅಲ್ಲಿ ಮಾತಾಡ್ತೇನೆ, ಸರ್ ಈಗ ನಾವು ಫಾಲೋ ಅಪ್ ಮಾಡ್ಬೇಕಾದ್ರೆ ಚೆನ್ನಾಗಿದೆ ಕಣೋ, ಮಾಡ್ಬೋದು, ಚೆನ್ನಾಗಿದೆ, ಮಾಡೋ, ನೀನು ಮಾಡೋ, ಇನ್ನೊಬ್ರಿಗೆ ಮಾಡೋ, ಕಾನ್ಫಿಡೆಂಟ್ ಆಗಿ ಹೇಳಿ, ಐ ಆಮ್ ಕಂಪ್ಲೀಟ್ಲಿ ಕನ್ವಿನ್ಸ್, ನೋಡಿ ಇಷ್ಟೊಂದು ಗೆಸ್ಟ್ ಲಿಸ್ಟ್ ಇದೆ, ಐ ಆಮ್ ಗೋಯಿಂಗ್ ಟು ಡೂ ಇಟ್, ದಿಸ್ ಇಸ್ ಅ ರೈಟ್ ಟೈಮ್ ಟು ಡೂ ಇಟ್. ಟಾಕ್ ಕಾನ್ಫಿಡೆಂಟ್ಲಿ, ದಿಸ್ ವಿಲ್ ಹೆಲ್ಪ್ ಯು. ಗೆಸ್ಟ್ ಲಿಸ್ಟ್ ನ ಬಹಳ ಇಂಪಾರ್ಟೆಂಟ್ ಇದೆ. ಗೆಸ್ಟ್ ಲಿಸ್ಟ್ ನ ಶೇರ್ ಮಾಡಿ, ದಟ್ ಐ ಹ್ಯಾವ್ ದಿಸ್ ಮಚ್ ಆಫ್ ಗೆಸ್ಟ್ ಲಿಸ್ಟ್, ನಾನ್ ಮೆಂಟಲಿ ಪ್ರಿಪೇರ್ಡ್ ಇದ್ದೀನಿ. ಅಂಡ್ ಇಫ್ ಇದ್ರಲ್ಲಿ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ, ಮೈ ಅಪ್ಲೈನ್ಸ್ ನೋ, ದೇ ವಿಲ್ ಟೀಚ್ ಮೀ ಹೌ ಟು ಕ್ರಿಯೇಟ್ ಅ ಗೆಸ್ಟ್. ಇಫ್ ಇನ್ ಕೇಸ್ ಎಲ್ಲ ಯಾರು ಜಾಯ್ನ್ ಆಗಿಲ್ಲ ಅಂದ್ರೂ ಕೂಡ, ಸಪೋಸ್ ನನ್ನ ಅಪ್ಲೈನ್ಸ್ ಹತ್ರ ಕಲೆ ಇದೆ, ಸ್ಕಿಲ್ ಇದೆ, ಅವ್ರು ನಂಗೆ ಟೀಚ್ ಮಾಡ್ತಾರೆ ಹೌ ಟು ಡೂ ಪ್ರಾಸ್ಪೆಕ್ಟ್.
ಬಿಕಾಸ್ ಬೇಜಾನ್ ಇದಾರೆ ಪ್ರಪಂಚದಲ್ಲಿ, ಜನ ಎಲ್ಲಿಲ್ಲ. ಹೆಂಗೆ ಪರಿಚಯ ಮಾಡ್ಕೊಳ್ಳೋದು, ಹೆಂಗೆ ಪ್ರೆಸೆಂಟೇಶನ್ ಕೊಡೋದು. ಈಗ ಎಕ್ಸಾಂಪಲ್ ಅಂತ ಹೇಳಿ, ಐ ಪ್ರೊಸ್ಪೆಕ್ಟೆಡ್ ದಶರಥ್ ಜಿ ಅಂಡ್ ಹಿ ಮೇಡ್ ಅ ಟೀಮ್ ಆಫ್ ಅರೌಂಡ್ 4,000. ರಾಕೇಶ್ ಜಿ, ಹಿ ಮೇಡ್ ಅ ಟೀಮ್ ಆಫ್ ಅರೌಂಡ್ 5,500, 6,000. ಹೇಳಿ. ಸೊ ನೀವ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ. ಐ ಥಿಂಕ್ ಇವತ್ತಿನ ಅರ್ಧ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ. ಇಟ್ಸ್ ಆಲ್ ಅಬೌಟ್ ದಿ ಲೆವೆಲ್ ಆಫ್ ನಾಲೆಡ್ಜ್ ಯು ಹ್ಯಾವ್, ದಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯು ಶೋ ವಿತ್ ಯುವರ್ ಗೆಸ್ಟ್. ಥರ್ಡ್ ಅಪ್ಲೈನ್, ಈಗ ಅಪ್ಲೈನ್ ಬರ್ತಾರೆ, ಮಾತಾಡ್ತಾರೆ, ಓಕೆ. ಬಟ್ ಅದು ಎಕ್ಸ್ಟ್ರೀಮ್ ಕೇಸಸ್. ನೀವು ಮಾತಾಡೋದಕ್ಕೂ ನಾವು ಮಾತಾಡೋದಕ್ಕೂ ಬಹಳ ದೊಡ್ಡ ಡಿಫ್ರೆನ್ಸ್ ಇರುತ್ತೆ. ಸೇಮ್ ಒಬ್ಬ ಹೇಳಿದ್ನಲ್ಲ, 30 ಹೇಳ್ದ, ನಿನ್ ಮಾಡೋ ಮಗ ತಲೆ ಕೆಡ್ಸ್ಕೊಬೇಡ, 30,000 ರೂಪಾಯಿ ಆರಾಮಾಗಿ ಬರುತ್ತೆ, ನಂಗೆ ಬರ್ತಿದೆ. ಬಟ್ ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಿರಲ್ಲ ಅವ್ರು ಸ್ವಲ್ಪ ಡೌಟ್ ಅಲ್ಲಿ ಹೇಳ್ಬಿಟ್ರು, ಸರ್ ಬರತ್ತೆ ಸರ್, ಗ್ಯಾರಂಟಿ ಹೇಳಕ್ ಆಗಲ್ಲ, ಬಟ್ ಬರತ್ತೆ ಸರ್, ನಾನು ಇಷ್ಟಂತೂ ಹೇಳ್ಬಲ್ಲೆ. ಇವನೇನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಅಂತ ನೀವು. ಹಂಗಾಗಿ ಚಾನ್ಸಸ್ ಎರಡು ಕಡೆಯಿಂದ ಇರುತ್ತೆ. ಸೊ ಮಾತಾಡೋರೆಲ್ಲ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ ನಾಲೆಜ್ಫುಲ್ ಆಗಿ, ಮತ್ತೆ ಗಾಳಿಯಲ್ಲಿ ಮಾತಾಡ್ಬಿಟ್ಟು ನನ್ ಪ್ರಕಾರ ಫಾಲೋ ಅಪ್ ಮಾಡ್ಬೇಕಾದ್ರೆ ನಿಂಗೆ 50,000 ರೂಪಾಯಿ ಬರುತ್ತೆ, 1,00,000 ಬರುತ್ತೆ, ನಾನು ನಿನ್ ಕೆಳಗೆ ಲಾಗಿನ್ ಮಾಡಿಸ್ಕೊಡ್ತೀನಿ, ನೀನ್ ಏನು ಮಾಡ್ಬೇಡ, ಸುಮ್ನೆ ಜಾಯ್ನ್ ಆಗು, ನೀನ್ ಜಾಯ್ನ್ ಆಗಿ 15 ದಿನಕ್ಕೆ ನಿಂಗೆ ಅಮೌಂಟ್ ಬಂದ್ಬಿಡುತ್ತೆ. ಈ ತರ ಎಲ್ಲ ಹೇಳ್ಬಾರ್ದು ನನ್ ಪ್ರಕಾರ. ದಿಸ್ ಇಸ್ ರಾಂಗ್ ಥಿಂಗ್. ಯಾಕಂದ್ರೆ ಬರೋರ್ನ ಮೆಂಟಲಿ ಪ್ರಿಪೇರ್ ಮಾಡಿ ಕರ್ಕೊಂಬನ್ನಿ, ವೀಕ್ ಮಾಡಿ ಕರ್ಕೊಂಬರಕ್ ಹೋಗ್ಬೇಡಿ. ವೀಕ್ ಅಂದ್ರೇನು, ನೀನ್ ಏನು ಮಾಡ್ಬೇಡ, ನಾನ್ ಮಾಡ್ತೀನಿ, ನೀನ್ ಸುಮ್ನೆ ಜಾಯ್ನ್ ಆಗೋ, ಇಬ್ರು ನಾನು ಜಾಯ್ನ್ ಮಾಡ್ತೀನಿ, ನೀನ್ ಒಂದ್ ಕಡೆ ನೋಡ್ಕೊ, ನಾನು ಇನ್ನೊಂದ್ ಕಡೆ ನೋಡ್ತೀನಿ. ದಿಸ್ ವಾಂಟ್ ವರ್ಕ್, ದಿಸ್ ವೋಂಟ್ ವರ್ಕ್. ಕ್ಲಿಯರ್ ಕಟ್ ಆಗಿ ಮಾತಾಡಿ, ಗೆಸ್ಟ್ ಲಿಸ್ಟ್ ನ ಶೇರ್ ಮಾಡಿ, ಟೂಲ್ಸ್ ನ ಶೇರ್ ಮಾಡಿ. ಗೂಗಲ್ ಅಲ್ಲಿ ಬಹಳಷ್ಟು ಡಾಟಾಗಳು ಸಿಗುತ್ತೆ, ತೆಗ್ದಿ ಗೆಸ್ಟ್ ಶೇರ್ ಮಾಡಕಂತಾನೆ ರಿಕ್ವೈರ್ಡ್ ಒಂದು ವಿಡಿಯೋಸ್ಗಳು ಇಷ್ಟು ಫೋಟೋಸ್ಗಳು, ಇಷ್ಟು ರಿಸರ್ಚ್ ಗಳನ್ನ ಅಂತ ಸೇವ್ ಮಾಡಿ ಇಟ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು. ಅಂಡ್ ಥರ್ಡ್ ಥಿಂಗ್, ನೋಡು, ನನಗೆ ಲೈಫ್ ಅಲ್ಲಿ ಗೋಲ್ ಅನ್ನೋದು ಇರ್ಲಿಲ್ಲ. ಅಂದ್ರೆ ಇತ್ತು, ಏನೋ ಮಾಡ್ಬೇಕಂತಿತ್ತು, ಬಟ್ ಇದಕ್ ಬಂದ್ಮೇಲೆ ನಾ ಹೇಳಿದ್ನಲ್ಲ, ಅದೇ ಟ್ರೂತ್. ಇಲ್ಲಿಗೆ ಬಂದ್ಮೇಲೆ ನಂಗೆ ರಿಯಲೈಸ್ ಆಯ್ತು, ಲೈಫ್ ಅಲ್ಲಿ ಗೋಲ್ ಅಂದ್ರೇನು, ಡ್ರೀಮ್ ಅಂದ್ರೇನು, ಹೆಂಗ್ ಅಚೀವ್ ಮಾಡ್ಬೇಕು, ಅದಕ್ಕೆ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಕ್ಕೆ ನಾನ್ ಕಂಪ್ಲೀಟ್ಲಿ ಕಮಿಟೆಡ್ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್. ಇದಕ್ಕೆ ನನ್ನ ಅಪ್ಲೈನ್ಸ್ ಗಳ ಸಪೋರ್ಟ್ ಬಹಳ ಇದೆ. ಅವ್ರು ನನಗೆ ಕಂಪ್ಲೀಟ್ಲಿ ಆಗದೆ ಇರ್ಬೋದು, ನಂಗೆ ಡೌಟ್ ಇರ್ಬೋದು, ಹೆಂಗ್ ಶುರು ಮಾಡೋದು, ಏನ್ ಶುರು ಮಾಡೋದು. ನಾನ್ ಗ್ಯಾರಂಟಿ ಕೊಡ್ತೀನಿ, ನನ್ನ ಅಪ್ಲೈನ್ಸ್ ಅಷ್ಟು ಸಪೋರ್ಟಿವ್ ಪ್ರತಿ ಹೆಜ್ಜೆಯಲ್ಲೂ. ಸರ್ ನಂಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಎಷ್ಟ್ ತಲೆನೇ ಕೆಡ್ಸ್ಕೊಳ್ದೆ, ಬೇಜಾರಾಗದೆ, ಪ್ರತಿ ಸೆಕೆಂಡ್ ಕೂಡ ಬಹಳ ನೀಟಾಗಿ ಹೇಳ್ಕೊಡ್ತಾರೆ, ಬಹಳ ಕಾನ್ಫಿಡೆಂಟ್ ಆಗಿ, ಬಹಳ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಇವನ್ ನಮ್ ಲೆಕ್ಚರ್ ಕೂಡ ಸಮಟೈಮ್ಸ್ ಚೆಕ್ ಮಾಡಬಹುದು, ಬಟ್ ಮೈ ಅಪ್ಲೈನ್ ನೆವರ್. ಕಂಪ್ಲೀಟ್ಲಿ ಹಿಂಗಲ್ಲ, ಹೀಗ್ ಮಾಡೋದು, ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಈ ತರ ಮಾಡೋಣ. ಲೈಕ್ ಕಂಪ್ಲೀಟ್ಲಿ ಒಬ್ಬ ಬ್ರದರ್ ತರ, ಒಬ್ಬ ಫ್ಯಾಮಿಲಿ ಫ್ರೆಂಡ್ ತರ, ಒಬ್ಬ ವೆಲ್ ವಿಷರ್ ತರ. ಅವ್ರ ಸಪೋರ್ಟ್, ಈ ಆಪರ್ಚುನಿಟಿ ಪ್ಲಸ್ ನನ್ನ ಗೋಲ್ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ, ಅದಂತೂ ಹೇಳ್ತೀನಿ. ನಾನು ಒಬ್ನೇ ಅಲ್ಲ, ನನ್ ಜೊತೆ ನನ್ನ ಟೀಮ್ಮೇಟ್ಸ್ ಗಳು ಯಾರ್ಯಾರು ನನ್ ಜೊತೆ ಬರ್ತಾರೆ, ಅವ್ರನ್ನ ಕರ್ಕೊಂಡು ನನ್ನ ಗೋಲ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದೀನಿ. ದಟ್ ಈಸ್ ಫಾರ್ ಶೋರ್. ಈ ನೋಡಿ, ಇದ್ರಲ್ಲಿ ನೀವ್ ಏನ್ ಹೇಳಿದ್ರಿ, ಇರೋ ಫ್ಯಾಕ್ಟ್ ಹೇಳಿದ್ರಿ, ಸಪೋರ್ಟ್ ಇರೋದನ್ನ ಹೇಳಿದ್ರಿ, ಸ್ವಲ್ಪ ಸಾಲಿಡ್ ಆಗಿ ಪ್ರಮೋಟ್ ಮಾಡಿದ್ರಿ, ಅಪ್ಲೈನ್ಸ್ ಬಗ್ಗೆ ಸಾಲಿಡ್ ಆಗಿ ಪ್ರಮೋಟ್ ಮಾಡಿದ್ರಿ. ವಿನ್ಮೇಕ್ ಬರಕ್ಕೂ ಮುಂಚೆ ನಿಮ್ ಲೈಫ್ ಅಲ್ಲಿ ಗೋಲ್ ಇರ್ಲಿಲ್ಲ, ಈ ಗೋಲ್ ಆಗಿದೆ. ಸೊ ಯುವರ್ ಟ್ರೂತ್, ನಿಮ್ಮ ಟ್ರೂತ್ ನ ಹೇಳಿದ್ರಿ, ಪ್ಲಸ್ ಆಪರ್ಚುನಿಟಿ ಬಗ್ಗೆ ಹೇಳಿದ್ರಿ. ಸೊ ದೀಸ್ ವರ್ಡ್ಸ್ ಯು ನೀಡ್ ಟು ಯೂಸ್. ಈ ಸೆಂಟೆನ್ಸಸ್ ಗಳು, ಲೈನ್ಸ್ ಗಳು ಯೂಸ್ ಮಾಡ್ಬೇಕು ಮಾತಾಡ್ಬೇಕಾರೆ. ಇದ್ ನಾನ್ ಏನಕ್ಕೆ ಇದು ಹೇಳ್ತೀನಿ ಅಂದ್ರೆ, ನೋಡಿ, ಪೀಪಲ್ ನೆವರ್ ಜಾಯಿನ್ ಕಂಪನಿ. ಸ್ಟಾರ್ಟಿಂಗ್ ಅಲ್ಲಿ ಯಾರು ಕಂಪನಿನ ನೋಡಲ್ಲ, ಬಿಕಾಸ್ ಕಂಪನಿ ಅವ್ರ ಕಣ್ಮುಂದೆ ಬಂದಿರಲ್ಲ, ಕಂಪನಿಗೆ ಯಾರು ವಿಸಿಟ್ ಮಾಡಿರಲ್ಲ, ಕಂಪನಿ ಪ್ರಾಡಕ್ಟ್. ಸೊ ನಾವ್ ಏನ್ ಮಾತಾಡ್ತಿದೀವಿ, ನಮ್ ಮುಂದೆ ಕೂತಿರೋ ವ್ಯಕ್ತಿ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಬಿಟ್ರೆ, ಕಂಪನಿ ಪೇಔಟ್ಸ್ ಇದೆಲ್ಲ ಕೊನೆಗೆ. ಇಟ್ಸ್ ಲೈಕ್ ಫೈನಲ್. ಸ್ಟಾರ್ಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮುಂದ್ಗಡೆ ಕೂತಿರೋ ವ್ಯಕ್ತಿ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯೆಸ್ಟರ್ಡೇ ಹ್ಯಾಡ್ ಅ ಕಾಲ್ ವಿತ್ ಒನ್ ಆಫ್ ಮೈ ಟೀಮ್ ಮೇಟ್. ಸಪೋಸ್ ಅನ್ಕೊಳ್ಳೋಣ, ನಿಮ್ ಫ್ರೆಂಡ್ ಇದಾರೆ, ನಿಮ್ ಫ್ರೆಂಡ್ ಯಾರೋ ಒಬ್ರು, ಎಲ್ರಿಗೂ ಎಷ್ಟು ಜನ ಇದಾರೆ, ಅರೌಂಡ್ 48 ಪೀಪಲ್ ಇದಾರೆ ಸಪೋಸ್ ಅನ್ಕೊಳ್ಳೋಣ. 47 ಪೀಪಲ್ ಗೆ ಒಂದ್ ಫ್ರೆಂಡ್ ಇದಾರೆ. 47 ಕೂಡ ಒಬ್ರು ಅನ್ಕೊಳ್ಳಿ. ನಿಮಗೊಬ್ಬ ಬೆಸ್ಟ್ ಫ್ರೆಂಡ್ ಇದಾರೆ, ಸುಹೇಲ್ ಅಂತ ಹೇಳಿ. ಅದು ಸುಹೇಲ್ ಅವ್ರ ಶಂಕರ್, ವಾಟ್ ಎವರ್, ರಾಹುಲ್ ಅಂತ ಬೆಸ್ಟ್ ಫ್ರೆಂಡ್ ಇದಾರೆ. ಬೆಸ್ಟ್ ಫ್ರೆಂಡ್ 1 to 10 ತನಕ ಜೊತೆ ಓದಿದ್ರ, PU ತನಕ ಜೊತೆ ಓದಿದ್ರ, ಡಿಗ್ರಿ ಜೊತೆ ಓದಿದ್ರ, ಈಗ ಎಲ್ಲೋ ಬೇರೆ ಕಡೆ ಜಾಬ್ ಮಾಡ್ತಿದ್ರು, ಅಥವಾ ಏನೋ ಸಪರೇಟ್ ಆಗಂದ್ರೆ ಯು ಆರ್ ಸ್ಟಿಲ್ ಬೆಸ್ಟ್ ಫ್ರೆಂಡ್, ಬಟ್ ನಾಟ್ ವರ್ಕಿಂಗ್ ಟುಗೆದರ್, ಅವ್ರ ಸಮ್ವೇರ್ ಈ ತರ ಡಿಫ್ರೆನ್ಸ್ ಇದೆ. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಪ್ರೆಸೆಂಟೇಶನ್ ಕೊಟ್ಟು, ನೀವು ಫಾಲೋ ಅಪ್ ಮಾಡ್ತೀರ. ಅಟ್ ದ ಸೇಮ್ ಟೈಮ್ ಅವರಿಗೆ ನಾನು ಇನ್ಸ್ಟಾಗ್ರಾಮ್ ಇಂದ, ಬಿಕಾಸ್ ಅನ್ಕೊಳ್ಳೋಣ ಇನ್ಸ್ಟಾದಲ್ಲಿ ನಂಗೆ ಅವ್ರು ಫಾಲೋವರ್ ಇದಾರೆ, ಅಥವಾ ಫೇಸ್ಬುಕ್ ಅಲ್ಲಿ ನಾವಿಬ್ರು ಮ್ಯೂಚುವಲ್ ಫ್ರೆಂಡ್ ಇದೀವಿ. ಫೇಸ್ಬುಕ್ ಅಲ್ಲಿ ನಾನು ಪ್ರಾಸ್ಪೆಕ್ಟಿಂಗ್ ಮಾಡ್ತೀನಿ, ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ತೀನಿ, ಫಾಲೋ ಅಪ್ ಮಾಡ್ತೀನಿ. ಸೊ ನೀವ್ ಹೇಳಿ, ರಾಹುಲ್ ನನ್ನ ಮತ್ತೆ ನಿಮ್ಮ ಮಧ್ಯೆ ಯಾರಿಗೆ ಚೂಸ್ ಮಾಡ್ತಾನೆ? ಯಾರಿಗೆ ಚೂಸ್ ಮಾಡ್ತಾರೆ ರಾಹುಲ್? ಯು ಓ ಮೀ? ಪ್ರೆಸೆಂಟೇಶನ್ ನೀವು ಕೊಟ್ಟಿರ್ತೀರಾ, ಫಾಲೋ ಅಪ್ ಮಾಡಿರ್ತೀರಾ, ಎಲ್ಲ ನಿಮ್ ಕಡೆಯಿಂದನೂ ಆಗಿರುತ್ತೆ. ಪ್ಲಸ್
ಸೊ ನಿಮ್ ಪ್ರಕಾರ ರಾಹುಲ್ ನಿಮ್ಮನ್ನ ಚೂಸ್ ಮಾಡ್ತಾರೆ? No, Rahul won't choose you. Rahul choose me. Why? I'll tell you why. Because ರಾಹುಲ್ ಕುತ್ಕೊಂಡು ಯೋಚನೆ ಮಾಡ್ತಾರೆ, ನೀವು ಕೊಟ್ಟಂತ ಪ್ರೆಸೆಂಟೇಶನ್, ನೀವು ಮಾಡಿದಂತ ಫಾಲೋ, ಅದರಲ್ಲಿ ಕಾನ್ಫಿಡೆನ್ಸ್ ನ ಚೆಕ್ ಮಾಡ್ತಾರೆ. ಅದರಲ್ಲಿ ಇರುವಂತ ಪವರ್, ಎನರ್ಜಿ ಅಂತೀವಲ್ಲ, ಅದು ಪ್ಲಸ್ ನಂದು. ಯಾಕಂದ್ರೆ ಅಲ್ಟಿಮೇಟ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ನಿಮಗ್ ಪರಿಚಯ ಇರ್ಬೋದು, ನಿಮ್ಮನ್ನ ಟ್ರಸ್ಟ್ ಮಾಡಿ ಬಂದ್ಬಿಡ್ಬೋದು, ಬಟ್ ಅವ್ರ ಫ್ರೆಂಡಿಗೆ ಇನ್ಫ್ಲುಯೆನ್ಸ್ ಮಾಡೋಷ್ಟು ಕಾನ್ಫಿಡೆನ್ಸ್ ಸ್ಕಿಲ್ ನಿಮ್ಮಲ್ಲಿ ಇಲ್ಲ. ಅಂದ್ರೆ ಕಂಪೇರ್ ಟು ಮೀ ಯು ಡೋಂಟ್ ಹ್ಯಾವ್. ಸೊ ವಾಟ್ ವಿಲ್ ಫೀಲ್, ನಿಮ್ಮ ಹತ್ರ ಬಂದ್ರೆ ಎಮೋಷನಲಿ ನಾನು, ಅಂದ್ರೆ ಎಕ್ಸಾಂಪಲ್ ಅನ್ಕೊಳ್ಳೋಣ, ನಿಮ್ಮ ಹತ್ರ ಬಂದ್ರೆ ನನ್ನಿಂದ ಇನ್ನೊಂದು ಅಪ್ಲೈ ನೀವು, ನಿಮ್ಮಿಂದ ಅವರು. ಈಗ ಡೈರೆಕ್ಟ್ ಆಗಿ ನಾನೇ ಸಿಗ್ರೆ, ಸೊ ಹಿ ವಿಲ್ ಗೆಟ್ ಮೋರ್ ಡೈರೆಕ್ಟ್ ಸಪೋರ್ಟ್, ಡೈರೆಕ್ಟ್ ಕಾನ್ಫಿಡೆನ್ಸ್, ಡೈರೆಕ್ಟ್ ಕಮ್ಯುನಿಕೇಶನ್. ಸೊ ಹಿಲ್ ಚೂಸ್ ಮೀ. he choose me means ನನ್ನ ಸ್ಕಿಲ್, ನನ್ನ ಕಾನ್ಫಿಡೆನ್ಸ್, ನನ್ನ ಕರೇಜ್, ನನ್ನ ಎಕ್ಸ್ಪೀರಿಯನ್ಸ್ ನ ಚೂಸ್ ಮಾಡ್ತಾರೆ, ಬಿಟ್ರೆ ನಾಟ್ ನೂರ್ ಮೊಹಮ್ಮದ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಪೀಪಲ್ ಜಾಯಿನ್ ಪೀಪಲ್. ಅದಕ್ಕೆ ಹೇಳುದು ಇನ್ವಿಟೇಷನ್ ಬಹಳ ಕಾನ್ಫಿಡೆನ್ಸ್ ಆಗಿ ಮಾಡಿ. ನಿಮಗೆ ಯಾರು ಜೈಲಿಗೆ ಕರ್ಕೊಂಡು ಹೋಗಲ್ಲ. ಫಾಲೋ ಅಪ್ ಕಾನ್ಫಿಡೆನ್ಸ್ ಆಗಿ ಮಾಡಿ, ಕಾನ್ಫಿಡೆಂಟ್ ಆಗಿ ಮಾಡಿ. ಗೆಸ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಮಾಡಿ. ಪ್ರೆಸೆಂಟೇಷನ್ ಟೈಮ್ ಅಲ್ಲಿ, ಫಾಲೋ ಅಪ್ ಟೈಮ್ ಅಲ್ಲಿ, ಇನ್ವಿಟೇಷನ್ ಟೈಮ್ ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಮಾಡಿ. ಬಿಕಾಸ್ ಪೀಪಲ್ ಕಾನ್ಫಿಡೆನ್ಸ್ ನ ಅಬ್ಸರ್ವ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಒಳಗಡೆಯಿಂದ ಭಯ ಇರುತ್ತೆ. ಐ ಅಬ್ಸರ್ವ್ ಮೆನಿ ಪೀಪಲ್, ಅವರಿಗೆ ಡೌಟ್ ಇದೆ, ಆಗತ್ತೋ ಇಲ್ಲೋ, ವರ್ಕ್ ಆಗತ್ತೋ ಇಲ್ವೋ, ಸಕ್ಸಸ್ಫುಲ್ ಆಗತ್ತೋ ಇಲ್ಲೋ, ಹಂಗಾಗತ್ತೋ ಇಲ್ಲೋ, ಹಿಂಗಾಗತ್ತೋ ಇಲ್ಲೋ. ಇಫ್ ಯು ಆರ್ ಫೀಲಿಂಗ್ ಡೌನ್ ಫ್ರಮ್ ಇನ್ಸೈಡ್ ಅಂಡ್ ಎಕ್ಸ್ಪೆಕ್ಟ್ ಅಪೋಸಿಟ್ ಪರ್ಸನ್ ನಿಮ್ಮನ್ನ ಬಿಲೀವ್ ಮಾಡ್ಬೇಕು, ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಹ್ಯಾಪನ್. ಬೆಳೆಯೋ ರೈತನೇ ಭೂಮಿಯಿಂದ ಬೆಳೆ ಬರುತ್ತೋ ಇಲ್ಲೋ ಅನ್ನೋ ಮೆಂಟಾಲಿಟಿಯಲ್ಲಿ ಬಿತ್ತನೆ ಮಾಡಿದ್ರೆ ಡೆಫಿನೆಟ್ಲಿ ಬರಲ್ಲ. ಬಿಕಾಸ್ ಅದ್ ಹೇಳ್ತಾರಲ್ಲ, ಸಕ್ಸಸ್ ಅಥವಾ ವಿನ್ನಿಂಗ್, ಗೆಲುವು ಅನ್ನೋದು ನಿಮ್ಮ ಬ್ರೈನ್ ಅಲ್ಲೇ ಡಿಸೈಡ್ ಆಗ್ಬಿಡುತ್ತೆ. ನೀವು ಹೋಗಿ ಆಡೋದ್ರಲ್ಲ. ಒಂದು ಗೇಮ್ ಏನೋ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನೀವು ಹೋಗೋಕ್ಕೂ ಮುಂಚೆನೆ ಡಿಸೈಡ್ ಆಗ್ಬಿಡುತ್ತೆ ನೀವು ಗೆಲ್ತಿರೋ ಸೋಲ್ತಿರೋ ಅಂತ. ಬಿಕಾಸ್ ಮೈಂಡ್ ಅಲ್ಲೇ ಡಿಸೈಡ್ ಆಗ್ಬಿಡುತ್ತೆ. ಇವತ್ತು ನಾನು ಗೆದ್ದೇ ಗೆಲ್ತೀನಿ, ಸೋಲೋ ಮ್ಯಾಚ್ ಗೆಲ್ತೀರಾ, ಡೌಟ್ ಇದೆ, ಮುಂದ್ಗಡೆ ಬಹಳ ಸ್ಟ್ರಾಂಗ್ ಕಾಣ್ತಿದಾರೆ ಆಯ್ತು, ಅದ್ ಹೋಗಿ ಆಡಕ್ಕೂ ಮುಂಚೆನೂ ಸೋತಿರ್ತೀರಾ. ಸೊ ಕೊಡ್ಬೇಕಾದ್ರೆ PPT, ಇನ್ವೈಟ್ ಮಾಡ್ಬೇಕಾದ್ರೆ, ಫಾಲೋ ಅಪ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಇರ್ಬೇಕಂದ್ರೆ ನೀವು, ನಾನ್ ಮಾಡ್ತಿರೋದು ಸರಿ ಅಂಡ್ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅಂಡ್ ನಾನು ಇವನಿಗೂ ಕೂಡ ಲಾಗಿನ್ ಮಾಡಿಸ್ತೀನಿ ಬೈ ಹುಕ್. ಈ ಮೆಂಟಾಲಿಟಿಲಿ ಇರ್ಬೇಕಾಗತ್ತೆ. ಇದ್ರ ಜೊತೆ ನಾನು ಕೆಲವೊಂದು ಪಾಯಿಂಟ್ಸ್ ಆಡ್ ಮಾಡ್ತೀನಿ ನೋಡಿ. ಫಾಲೋ ಮಾಡಿದ ತಕ್ಷಣ ಎಲ್ಲರೂ ಜಾಯ್ನ್ ಆಗ್ತಾರಂತಲ್ಲ. ದೇರ್ ಆರ್ ಸಮ್ ಲಾ ಆಫ್ ಅವರೇಜ್. 10 ಔಟ್ ಆಫ್ 3-4 ಪೀಪಲ್ ಲಾಗಿನ್ ಆಗೋದು. ಉಳಿದಿದ್ 6 ಪೀಪಲ್ ಇದಾರಲ್ಲ, ಅವರು ಟೈಮ್ ತಗೊಳ್ತಾರೆ, ತಪ್ಪಲ್ಲ. ಎಷ್ಟೋ ಜನ ನಿಮ್ಮ ರಿಸಲ್ಟ್ ನ ನೋಡ್ತಾರೆ, ನಿಮಗೆ ಪೇಔಟ್ ಬರ್ಲಿ ಅಂತ ನೋಡ್ತಾರೆ. ಬಿಕಾಸ್ ನೀವ್ ಯಾರ್ದೋ ತೋರಿಸಿರ್ತಾರ ಮೂರನೇ ವ್ಯಕ್ತಿದು, ಅವ್ರಿಗೆ ಪೇಔಟ್ ನಿಂದು ಬಂದ್ಮೇಲೆ ನೋಡೋಣ, ತಪ್ಪಲ್ಲ ಅದು. ಇಟ್ಸ್ ಕಂಪ್ಲೀಟ್ಲಿ ರೈಟ್. ಅಂಡ್ ಅವ್ರು ಇಂಟ್ರೆಸ್ಟೆಡ್ ಇಲ್ಲ ಅಂತಲ್ಲ, ಅವ್ರ ರೀತಿಯಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ ಅಂಡ್ ದೇ ಆಸ್ಕ್ ರೈಟ್ ಕ್ವಶನ್. ಸೊ ನಿಮಗ್ ಪೇಔಟ್ ಬಂದ್ಮೇಲೆ, ಅಥವಾ ನೆವರ್ ಫಾರ್ಗೆಟ್ ದೀಸ್ ಗೆಸ್ಟ್. ನೀವೇನ್ ಮಾಡ್ತೀರಾ, ಒಂದ್ 2-3 ಸಲ ಹೇಳ್ತೀರಾ, ಆಮೇಲೆ ಇಗ್ನೋರ್ ಮಾಡ್ಬಿಡ್ತೀರಾ, ಕಂಪ್ಲೀಟ್ಲಿ ಬಿಟ್ಬಿಡ್ತೀರಾ. ದಿಸ್ ಇಸ್ ರಾಂಗ್. ಅಂಡ್ ಕೆಲವೊಬ್ರು ನಿಮ್ಮ ಗ್ರೋತ್ ಅನ್ನ ನೋಡಿ ಜಾಯ್ನ್ ಆಗ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಜನ ವಿನ್ವೇವ್ ಪ್ರೆಸೆಂಟೇಶನ್ ಕೇಳಿ ಇಮಿಡಿಯೇಟ್ ಆಗಿ ಲಾಗಿನ್ ಆಗೋರು ಉಂಟು, ಒನ್ ಡೇ ಆದ್ಮೇಲೆ ಲಾಗಿನ್ ಆದವರು ಉಂಟು, ಒಂದು ವೀಕ್ ಆದ್ಮೇಲೆ ಲಾಗಿನ್ ಆದವರು ಉಂಟು, ಒಂದ್ ಮಂತ್ ಆದ್ಮೇಲೆ ಲಾಗಿನ್ ಆದವರು ಉಂಟು, ಒಂದ್ ವರ್ಷ ಆದ್ಮೇಲೆ ಲಾಗಿನ್ ಆದವರು ಉಂಟು. ನನ್ಗೆ ಎಷ್ಟಿದ್ದಾರೆ, ವಿನಾಯಕ್ ಅಂತ ಹೇಳಿ, ಹಿ ಜಾಯಿಂಡ್ ಆಫ್ಟರ್ 1.5 year. ನನ್ನ 3ನೇ ಗೆಸ್ಟ್ ಅವರು ಅವಾಗ ರಿಜೆಕ್ಟ್ ಮಾಡಿದ್ರು. ದೆನ್ ಹಿ ಜಾಯಿಂಡ್ ಆಫ್ಟರ್ 1.5 year. ನನ್ 3 ಸಾವಿರ ಟೀಮ್ ಆದ್ಮೇಲೆ ಜಾಯ್ನ್ ಆದ್ರು. ಕಂಟಿನ್ಯೂಸ್ ಫಾಲೋ ಅಪ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಯು ನೀಡ್ ಟು ಬಿ ಡೂ ಕಂಟಿನ್ಯೂಸ್ ಫಾಲೋ ಅಪ್. ಬಟ್ ಕೆಲವರಿಗೆ ಏನ್ ಅನ್ಸುತ್ತೆ, ಕಂಟಿನ್ಯೂಸ್ ಫಾಲೋ ಅಪ್ ಅಂದ್ರೆ ಫೋರ್ಸ್ ಅನ್ಸುತ್ತೆ. ಎಷ್ಟ್ ಜನಕ್ಕೆ ಅನ್ಸುತ್ತೆ ಫಾಲೋ ಪದೇ ಮಾಡಿದ್ರೆ ಫೋರ್ಸ್ ಅನ್ಸುತ್ತೆ ಸರ್ ಗೆಸ್ಟಿಗೆ, ಅಂದ್ರೆ ನಂಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ, ಪದೇ ಅವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂಥರ ಅನ್ಕಂಫರ್ಟಬಲ್ ಅನ್ಸುತ್ತೆ. ಎಷ್ಟ್ ಜನಕ್ಕೆ ಕಂಟಿನ್ಯೂಸ್ ಫಾಲೋ ಫೋರ್ಸ್ ಅನ್ಸುತ್ತೆ, ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆನೇ ಮಾತಾಡೋದು ಫೋರ್ಸ್ ಅನ್ಸುತ್ತೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಪವನ್ ಜಿ ಓನ್ಲಿ. ಪ್ರಕಾಶ್ ಈಗ ಅನ್ಸುತ್ತೆ, ಆಲ್ಮೋಸ್ಟ್ ಬಹಳ ಜನ ಅನ್ಸುತ್ತೆ. ಸಪೋಸ್ ಅನ್ಕೊಳ್ಳೋಣ, ನೀವು ನಾನು ವಿ ಆರ್ ಬೆಸ್ಟೀಸ್, ಬಹಳ ಬೆಸ್ಟ್ ಫ್ರೆಂಡ್ಸ್. ಲೈಕ್ ಅಂದ್ರೆ ಚೈಲ್ಡ್ಹುಡ್ ಇಂದ ಜೊತೆ ತನಕ ಕಂಪ್ಲೀಟ್ಲಿ ಬಹಳ ಕ್ಲೋಸ್. ಸಮ್ ಹಾವ್ ಕಾಲೇಜಿಗೆ ಹೋಗ್ತೀವಿ, ಡಿಗ್ರಿ ಹೆಂಗೋ ನಾನು ಸ್ಮೋಕಿಂಗ್ ಕಲ್ತ್ಬಿಡ್ತೀನಿ, ನೀವ್ ಕಲಿಯಲ್ಲ, ನಾನು ಕಲಿತೀನಿ. ಇಬ್ರು ಪಕ್ಕದ ಮನೇಲೆ ಇರೋದು, ಜೊತೆಯಿಂದ ಬೆಳೆದಿರೋದು, ಡೈಲಿ ಎಲ್ಲ ಆಲ್ಮೋಸ್ಟ್ 90% ಆಫ್ ಲೈಫ್ ಲಿವಿಂಗ್ ಈಸ್ ಟುಗೆದರ್. ಸೊ ನಾನು ಸಮ್ ಹಾವ್ ಸ್ಮೋಕಿಂಗ್ ಕಲ್ತ್ಬಿಡ್ತೀನಿ. ಒಂದಿನ ನೀವು ಕಾಲೇಜಿಂದ ಎಂಟರ್ ಆಗ್ಬೇಕಾದ್ರೆ ನೋಡ್ತೀರಾ, ನಾನೆಲ್ಲೋ ಹೋಗ್ಲ ಕಡೆ ನಿಂತ್ಕೊಂಡು ಸ್ಮೋಕ್ ಮಾಡ್ತಿರ್ತೀನಿ. ನೀವೇನ್ ಮಾಡ್ತೀರಾ ಬಂದು? ವಾಟ್ ವಿಲ್ ಡೂ? ನೀವು ಸ್ಮೋಕ್ ಮಾಡಲ್ಲ, ವಾಟ್ ವಿಲ್ ಡೂ? ಪವನ್ ಜಿ, ಪ್ರಕಾಶ್ ಜಿ, ಬೆಸ್ಟ್ ಫ್ರೆಂಡ್ಸ್, ಏನ್ ಮಾಡ್ತೀರಾ ನೀವು?
ನಾನು ಜೊತೆಗೆ ಸೇರ್ಕೊಂತೀನಿ ಅಂತ ಹೇಳಕ್ ಹೋಗ್ಬೇಡಿ. ಟೆಲ್ ಮಿ ವಾಟ್ ಯುಲ್ ಡೂ ಬೆಸ್ಟೀಸ್. ಆನ್ಸರ್ಸ್ ಕ್ವಿಕ್. ಏನ್ ಮಾಡ್ತೀರಾ ಪವನ್ ಜಿ, ಪ್ರಕಾಶ್ ಜಿ? ಏನ್ ಹೇಳ್ತೀರಾ? ಲೈಕ್ ಈಗ ನನಗೊಂದು ಪಾಯಿಂಟ್ ಗೊತ್ತಾಗಿಲ್ಲ. ಓಕೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ನಂಗೆ ಗೊತ್ತು. ಓಕೆ, ದುಡ್ಡು ನಂದು, ಹೆಲ್ತ್ ನಂದು, ನೀವ್ಯಾಕ್ ಬೇಡ ಅಂತಿದ್ದೀರಾ? ರೀಸನ್ ಬಿಹೈಂಡ್ ಹಿ ಇಸ್ ಮೈ ಫ್ರೆಂಡ್. ಸ್ಮೋಕಿಂಗ್ ಇಂದ ಇಮಿಡಿಯೇಟ್ ಆಗಿ ಕ್ಯಾನ್ಸರ್ ಬರ್ದೇ ಇರಬಹುದು, ಬಟ್ ಫ್ಯೂಚರ್ ಅಲ್ಲಂತೂ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ. ಈಗ ನನ್ನ ಫ್ರೆಂಡ್ ಸ್ಮೋಕ್ ಮಾಡೋದ್ರಿಂದ ಅವ್ನ ಹೆಲ್ತ್ ಅಪ್ಸೆಟ್ ಆಗುತ್ತೆ, ದುಡ್ಡು ಹಾಳಾಗುತ್ತೆ, ಒಟ್ನಲ್ಲಿ ಅವನಿಗೆ ಒಳ್ಳೇದಲ್ಲ ಅದು. ಇಟ್ ಈಸ್ ನಾಟ್ ರೈಟ್. ಸೊ ಏನ್ ಮಾಡ್ತೀರಾ? ಹೇಳಿ ಹೋಗ್ತೀರಾ, ಬೇಡ ಕಣೋ ತಪ್ಪು, ನೋಡು ಸೇರ್ಬೇಡ, ಸರಿ ಇರಲ್ಲ, ಸ್ವಲ್ಪ ಬೈದ್ ಹೋಗ್ತೀರಾ. ಕರೆಕ್ಟಾ? ನೀವು ನಿಮ್ ಪಾಡಿಗೆ ಹೋಗ್ತೀರಾ, ನಾನು ನನ್ನ ಪಾಡಿಗೆ ಇರ್ತೀನಿ. ದೆನ್ ನೆಕ್ಸ್ಟ್ ಡೇ ನೀವೇನ್ ಅನ್ಕೊಂತೀರಾ? ಓಕೆ, ಬೈದಿದ್ದೀನಿ, ಬಿಟ್ಟಿರ್ತಾನೆ. ಸೊ ನೆಕ್ಸ್ಟ್ ಡೇ ನೋಡ್ತೀರಾ, ಐ ಆಮ್ ಸಿಟಿಂಗ್ ಅಟ್ ಸೇಮ್ ಪ್ಲೇಸ್, ಬಟ್ ಒಂದ್ ಜಾಗದಲ್ಲಿ 2 ಕೈಲಿ ಹಿಡ್ಕೊಂಡಿದ್ದೀನಿ. ಸೊ ನೆನ್ನೆಗಿನ ಡಬಲ್ ಇದೆ. ಏನ್ ಮಾಡ್ತೀರಾ? ಫಸ್ಟ್ ನೀವು ಬೈದಿರ್ತೀರಾ, ಬಟ್ ಸ್ಟಿಲ್ ಸೆಕೆಂಡ್ ನಾನು ಜಾಸ್ತಿನೇ ಇಟ್ಕೊಂಡಿರ್ತೀನಿ ಕೈಯಲ್ಲಿ. ಒಂದ್ ಪ್ಯಾಕ್ ಪ್ಲಸ್ ಒಂದ್ ಸಿಂಗಲ್ ಇಟ್ಕೊಂಡಿರ್ತೀನಿ. ವಾಟ್ ಯು ವಿಲ್ ಡೂ? ಏನ್ ಮಾಡ್ತೀರಾ? ಬೆಸ್ಟ್ ಫ್ರೆಂಡ್. ಓಕೆ, ನಿಜ ಹೇಳಿ, ನೀವು ಹೋಗವನಿಗೆ ಹೇಳ್ತಿರೋ, ಬೇಡ ನೋಡು ನೆನ್ನೆ ಹೇಳಿದೀನಿ ಸರಿ ಇರಲ್ಲ, ಇದು ತಪ್ಪು ಅಂತ ಹೇಳ್ತಿರೋ, ಹೆಂಗಾರ ಹಾಳು ಮಾಡ್ಕೊಂಡು ಹೋಗ್ಲಿ, ಯಾಕೆ ನಾನು ಫೋರ್ಸ್ ಮಾಡಿ ಅಂತ ಸುಮ್ಮನೆ ಆಗ್ತಿರೋ? ಐ ವಿಲ್ ಗೋ ಟು ಹಿಮ್ ಅಂಡ್ ಐ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡ್ತೀನಿ, ನೋಡಿ ಇದು ಬಹಳ ದೊಡ್ಡ ತಪ್ಪು, ಇಷ್ಟು ಅಂದ್ರೆ ಬಹಳ ಹರ್ಟ್ ಆಗುತ್ತೆ, ನಿಂಗೆ ಈಗ ಗೊತ್ತಾಗಲ್ಲ, ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ, ಇದರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಹರ್ಟ್ ಆಗುತ್ತೆ, ಎಷ್ಟೋ ಜನ ಇದರಿಂದ ಕ್ಯಾನ್ಸರ್ ಇಂದ ನರಳ್ತಿದ್ದಾರೆ, ಇದು ಒಳ್ಳೇದಲ್ಲ ನೋಡು. ಅಂಡ್ ಮೇ ಬಿ ಬಹಳಷ್ಟು ಜಗಳನು ಮಾಡಿ ನಾನು ಬರ್ತೀನಿ. ಥರ್ಡ್ ಡೇ ನೋಡ್ತೀರಾ, ಈಗಂತೂ ಅನ್ಕೊಂಡಿರ್ತೀರಾ ಲೈಕ್ ನೆನ್ನೆ ಜಗಳ ಮಾಡಿದೀನಿ, ಇವತ್ತಂತೂ ಬಿಟ್ಟಿರ್ತಾನೆ. ಓಕೆ, ಥರ್ಡ್ ಡೇ ನೋಡ್ತೀರಾ, ಅಗೇನ್ ಐ ಆಮ್ ಸ್ಮೋಕಿಂಗ್. ನಿಮಗೆ ಡೆಫಿನೆಟ್ಲಿ ಟೆಂಪರೈಸ್ ಆಗಿರತ್ತೆ, ಬರ್ತೀರಾ, ಒಂದು 8 ಹೊಡೆದ್ರಿ, ನಿಂಗೆ ಹೇಳೋರ್ ಅರ್ಥ ಆಗಲ್ವಾ, ಮನ್ಸತ್ವ ಎಲ್ಲ ಎಷ್ಟೊಂದ್ ಹೇಳ್ಬೇಕು, ಏನಕ್ಕೆ ಹಿಂಗ್ ಮಾಡ್ತಿದ್ಯಾ? ಥರ್ಡ್ ಟೈಮ್ ಒಂದ್ ಜಗಳ ಮಾಡಿ ಹೊಡೆದಾಡಿ ಮಾತ್ ಬಿಡ್ತೀವಿ. ಸೊ ನೆಕ್ಸ್ಟ್ ಡೇ ನೋಡ್ತೀರಾ, ಅಗೇನ್ ಹೋಗಿ ಅನ್ಕೊಂತೀರಾ, ನೋಡು ನೀನ್ ಸ್ಮೋಕ್ ಮಾಡಿದ್ರ ನನ್ ಜೊತೆ ಮಾತಾಡಲ್ಲ, ಫ್ರೆಂಡ್ಶಿಪ್ ನ ಕಟ್ ಮಾಡ್ಕೊಂತೀನಿ. ಈಗಂತೂ ಅನ್ಕೊಂಡಿರ್ತೀರಾ, 3 ಸಲ ಹೇಳಿದೀನಿ, ಜಗಳ ಮಾಡಿ ಫ್ರೆಂಡ್ಶಿಪ್ ಮೇಲೆ ಹೇಳಿದೀನಿ ಕೂಡ, ಬಟ್ ಸ್ಟಿಲ್ ಇವ್ನ್ ಬಿಡ್ತಾನೆ, ಈಗಂತೂ ಬಿಟ್ಟೇ ಬಿಡ್ತಾನೆ ಪಕ್ಕಾ. ಸೊ ನೆಕ್ಸ್ಟ್ ಡೇ ನೋಡ್ತೀರಾ, ಅಗೇನ್ ಐ ಆಮ್ ಸ್ಮೋಕಿಂಗ್. ವಾಟ್ ವಿಲ್ ಡೂ? ಈಗ ಮಾತಾಡಲ್ಲ ಅಂತ ಬೇರೆ ಹೇಳ್ಬಿಟ್ಟಿದೀನಿ, ನೀವು ಹೋಗಕ್ಕಾಗಲ್ಲ, ಮೇ ಬಿ ಅವತ್ತೊಂದು ನೀವು ಇಗ್ನೋರ್ ಮಾಡ್ತೀರಾ. 5th ಡೇ ನೋಡ್ತೀರಾ, 6th ಡೇ ನೋಡ್ತೀರಾ, 7th ಡೇ ನೋಡ್ತೀರಾ, 8th ಡೇ ಸುಮ್ನೆ ನೋಡ್ತಾನೆ ಇರ್ತೀರಾ. ನೋ, ಒಂದ್ ದಿನ ಹೋಗಿ ಅವ್ರ ಪೇರೆಂಟ್ಸ್ ಗೆ ಹೇಳ್ತೀರಾ, ಬಿಕಾಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಹೋಗ್ತೀರಾ, ಅಮ್ಮ ನೋಡಿ ಹಿಂಗ್ ಆಗಿದೆ, ಹಿಂಗ್ ಸ್ಮೋಕ್ ಮಾಡ್ತಿದ್ದಾನೆ, ಹೇಳಿದಕ್ಕೆ ಜಗಳ ಆಯ್ತು, ಮಾತ್ ಬಿಟ್ಟಿದ್ದಾನೆ, ಪ್ಲೀಸ್ ಅವ್ನಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸಿ. ಈಗ ನನಗೊಂದು ಪಾಯಿಂಟ್ ಹೇಳಿ, ದುಡ್ಡು ನಂದು, ಹೆಲ್ತ್ ನಂದು, ವೈ ಯೋರ್ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದಾರೆ, ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ? ವೈ? ಬಿಕಾಸ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಇಸ್ ನಾಟ್ ಗುಡ್ ಫಾರ್ ಮೀ. ಈಗೇನೋ ಓಕೆ, ಬಟ್ ಫ್ಯೂಚರ್ ಅಲ್ಲಿ ಇದ್ರದ್ದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೇಮ್ ವೇ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇ ಬಿ ನಿಮ್ ಫ್ರೆಂಡಿಗೆ ಈಗ ಬೇಡವಾಗ್ತಿರ್ಬೋದು, ಬಿಕಾಸ್ ಅವ್ರಿಗೆ ಇಂಡಿಪೆಂಡೆಂಟ್ ಇಲ್ಲ, ಅವ್ರ ಅಪ್ಪಾಜಿ ಸಾಕ್ತಿದ್ದಾರೆ, ಅಪ್ಪ ಅಮ್ಮ ಸಾಕ್ತಿದ್ದಾರೆ, ಮೇ ಬಿ ಈಗ ಅವ್ರು ಸ್ಟೂಡೆಂಟ್ ಇದಾರೆ, ಅಗ್ರೇಡ್ ಈಗ ಬೇಡವಾಗ್ತಿರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೇ ಬಿ ಸ್ಕಿಲ್ ವೈಸ್ ಅವ್ರಿಗೆ ಗೊತ್ತಾಗ್ಬೋದು, ಲೈಫ್ ಅಲ್ಲಿ ಜಾಬ್ ಸಿಗ್ಲಿಲ್ಲ ಅಂದ್ರೆ ಗೊತ್ತಾಗ್ಬೋದು, ಅಥವಾ ಲೈಫ್ ಅಲ್ಲಿ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂದ್ರೆ ಗೊತ್ತಾಗ್ಬೋದು. ವಿನ್ ವೇ ಇಸ್ ನಾಟ್ ಫಾರ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲ, ಫ್ಯೂಚರ್ ಪರ್ಪಸ್ ಗೆ. ಸೊ ಒಂದು ಸ್ಮೋಕಿಂಗ್ ಬಿಡ್ಸಕ್ಕೆ ನಾವು ಪದೇ ಪದೇ ಹೇಳ್ತೀವಿ ಅಂದ್ಮೇಲೆ, ದಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಅ ಲೈಫ್, ಒಂದು ಹೆಲ್ತಿನ ಒಂದು ಪಾರ್ಟ್. ದಿಸ್ ಕ್ಯಾನ್ ಬಿ ಅ ಲೈಫ್. ಇದ್ಯಾಕೆ ಪದೇ ಪದೇ ನಾವು ಮಾಡಿದ್ರೆ ಫೋರ್ಸ್ ಅನ್ಸುತ್ತೆ? ನಿಮ್ಮ ಫ್ರೆಂಡಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ದಟ್ ದಿಸ್ ಕ್ಯಾನ್ ಚೇಂಜ್ ಹಿಸ್ ಎಂಟೈರ್ ಲೈಫ್, ಅದನ್ನ ನೀವು ಕನ್ವೆ ಮಾಡ್ತಿದ್ದೀರಾ. ದಿಸ್ ಇಸ್ ನಾಟ್ ಅ ಫೋರ್ಸ್, ದಿಸ್ ಇಸ್ ನಾಟ್ ಅಟ್ ಆಲ್ ಅ ಫೋರ್ಸ್. ನಿಮ್ ಫ್ರೆಂಡ್ ಖುಷಿ ಆಗ್ತಾರೆ ಆಕ್ಚುಲಿ. ಈ ತರ ಬಹಳ ಜನ ಇದಾರೆ. ದಶರಥ್ ಜಿಗೆ ನಾನು ಎಕ್ಸಾಂಪಲ್ ಹೇಳ್ತೀನಿ, 20 ದಿನ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ದವರಿಗೆ ಇವತ್ ದಶರಥ್ ಜಿ ಹೇಳ್ತಾರೆ, he should feel thank God that ನಾನು ವಿತೌಟ್ ಗಿವ್ ಅಪ್ 20 ಡೇಸ್ ಫಾಲೋ ಅಪ್ ಮಾಡಿದ್ದೆ ಅವರಿಗೆ. ರಾಕೇಶ್ 15 ಡೇಸ್ ಹತ್ರ ಫಾಲೋ ಅಪ್ ಮಾಡಿದ್ದೆ. ದೇರ್ ಆರ್ ಮೆನಿ ಪೀಪಲ್, ಅಂಡ್ ಯಾರು ಜಾಸ್ತಿ ಟೈಮ್ ತಗೊಂತಾರಲ್ಲ ಅವ್ರು ಬಹಳ ಯೋಚನೆ ಮಾಡಿ ಬರ್ತಾರೆ. ಒಂದ್ಸಲಿ 2 ಸಲಿ ಮಾಡಿ 3ನೇ ದಿನಕ್ಕೆ ಬಿಡಕ್ ಹೋಗ್ಬಿಡಿ. ಅವ್ರನ್ನೆಲ್ಲ ಬಹಳ ಕೇರ್ಫುಲ್ ಆಗಿ ಒಂದು ಕಡೆ ಸೇವ್ ಮಾಡಿ ಇಡಿ. ನೀವು ವರ್ಕಿಂಗ್ ನ ಅಪ್ಡೇಟ್ ಮಾಡ್ತೀರಿ ಅವರಿಗೆ, ಅಥವಾ ಅವ್ರಿಗೆ ಕಾಣೋ ತರ ಸ್ಟೇಟಸ್ ಹಾಕ್ತಿರಿ, ಅಥವಾ ಅವ್ರಿಗೆ ಮಾತ್ರ ಕಾಣೋ ತರ ಸ್ಟೇಟಸ್ ಹಾಕ್ತಿರಿ, ಅವ್ರಿಗೆ ಕೆಲವೊಂದು ವಿಡಿಯೋಸ್ ಗಳು ಶೇರ್ ಮಾಡ್ತೀರಿ, ನಿಮಗೆ ಬಂದಿದ್ದ ಪ್ಯೂರ್ಸ್ ನ ಶೇರ್ ಮಾಡ್ತೀರಿ, ನಿಮ್ಮಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ಸ್ ಅವ್ರ ಜೊತೆ ಪರ್ಸನಲಿ ಚಾಟ್ ಮಾಡಿ. ನೀನ್ ಜಾಯಿನ್ ಆಗು ಬಿಡು ಮಗ, ಪ್ರಾಬ್ಲಮ್ ಇಲ್ಲ, ಬಟ್ ಪರ್ಸನಲಿ ಚಾಟ್ ಮಾಡಿ, ನನಗೆ ಹಿಂಗ್ ಡೆವಲಪ್ಮೆಂಟ್ ಆಗ್ತಿದೆ, ಇಷ್ಟು ಗ್ರೋತ್ ಆಗ್ತಿದೆ, ವೆರಿ ಹ್ಯಾಪಿ.
ಪಿಔಟ್ ಬಂದಿಲ್ಲ ಅಂದ್ರೂ ನನ್ನಲ್ಲಿ ಸ್ಕಿಲ್ ಡೆವಲಪ್ ಆಗಿದೆ. ಇವತ್ತು ಸ್ಟೇಜ್ ಸಿಕ್ಕಿತ್ತು, ಒಂದು ಮೀಟಿಂಗ್ ತಗೊಂಡೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಗೊತ್ತಾ, ನಂಗೆ ಬಹಳ ಖುಷಿ ಆಗ್ತಿದೆ. ಯಾರಿಗ್ ಗೊತ್ತದು ನೋಡ್ ಅನ್ಸ್ಬೋದು ಒನ್ ಡೇ ದಟ್ ಓಕೆ ಐ ನೀಡ್ ಟು ಜಾಯಿನ್. ಬಟ್ ನಾವೇನ್ ಮಾಡ್ತೀವಿ, ಒಂದ್ 2-3 ಸಲ ಮಾತಾಡ್ತೀವಿ, ಫೋನ್ ಪಿಕ್ ಮಾಡಿಲ್ಲ ಅಂತ ಬಿಟ್ಬಿಡ್ತೀವಿ. ಕಂಟಿನ್ಯೂಸ್ಲಿ ಮಾತಾಡ್ತಿರ್ಬೇಕಾಗತ್ತೆ, ಅಂಡ್ ಇನ್ನೊಂದು ಇದೆ, ಫೋನ್ ಪಿಕ್ ಮಾಡಲ್ಲ. ಈಗ ನೋಡಿ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ಬಿಡಿ, ನೋಡ್ ಮಗ ನನ್ನ ಹತ್ರ ಇಷ್ಟು ಗೆಸ್ಟ್ ಲಿಸ್ಟ್ ಇದೆ, ಅದಕ್ಕೆ ಹೇಳಿದ್ನಲ್ಲ, ಇಷ್ಟೊಂದೆಲ್ಲ ನೀವು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅವ್ರು ಕಾಲ್ ಪಿಕ್ ಮಾಡೇ ಮಾಡ್ತಾರೆ. ಪ್ರೆಸೆಂಟೇಷನ್ ಆದ್ಮೇಲೆ ನೀವೇನು ಮಾತಾಡದೆ ಹಂಗೆ ಕಾಲ್ ಇಟ್ರೆ, ಅಥವಾ ಪ್ರೆಸೆಂಟೇಷನ್ ಆದ್ಮೇಲೆ ಅವ್ರಿಗೆ ಸುಮ್ನೆ ಕಳ್ಸ್ಬಿಟ್ರೆ, ಡೆಫಿನೆಟ್ಲಿ ಅವ್ರಿಗೆ ಬರೋ ಕ್ವಶನ್ಸ್ ಗೆ ಅವರು ಆನ್ಸರ್ಸ್ ಹುಡುಕಲ್ಲ, ಕಾಲ್ ಪಿಕ್ ಮಾಡಲ್ಲ. ಇದೆಲ್ಲ ನೀವು ಕರೆಕ್ಟ್ ಆಗಿ ಮಾತಾಡಿ, ನಿಮ್ ಗೆಸ್ಟ್ ಲಿಸ್ಟ್ ಎಲ್ಲ ತೋರಿಸಿ, ಡೀಟೇಲ್ಸ್ ಎಲ್ಲ ತೋರಿಸಿದ್ರೆ, ಅಥವಾ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ ಕಾಲ್ ಪಿಕ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವು ಇದನ್ನು ಆಡ್ ಮಾಡಿ, ನೋಡ್ ಮಗ ನಂದಂತೂ ಕ್ಲಿಯರ್ ಇದೆ, ನಾನಂತೂ ಮಾಡೋನೆ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಬಿಕಾಸ್ ಯುವರ್ ಇನ್ ಮೈ ಲೀಸ್ಟ್. ಹಂಗಾಗಿ ನಿನ್ ಪ್ರೆಸೆಂಟೇಷನ್ ಹೇಳ್ದೆ, ಇಷ್ಟ ಆಯ್ತಾ ಜೊತೆಲಿ ಮಾಡೋಣ, ಇಷ್ಟ ಆಗಿಲ್ವಾ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, ಡೌಟ್ಸ್ ಇದ್ರೆ ಕ್ವಶನ್ ಮಾಡ್ಕೋ, ಕ್ಲಿಯರ್ ಮಾಡೋಣ. ಮಾಡಕ್ ಇಷ್ಟನೇ ಇಲ್ವಾ, ನೋ ಪ್ರಾಬ್ಲಮ್. ನಿನಗೂ ಎಷ್ಟೋ ವಿಷಯಗಳು ಇಷ್ಟ ಇಲ್ಲ, ನನಗೂ ಎಷ್ಟೋ ವಿಷಯಗಳು ಇಷ್ಟ ಇಲ್ಲ. ಲೈಕ್ ನನ್ ಫೇವ್ರೆಟ್ ಫುಡ್ ಬೇರೆ, ನಿನ್ ಫೇವ್ರೆಟ್ ಫುಡ್ ಬೇರೆ, ನನ್ ಫೇವ್ರೆಟ್ ಹೀರೋ ಬೇರೆ, ನಿನ್ ಫೇವ್ರೆಟ್ ಹೀರೋ ಬೇರೆ. ಹಂಗಾದ್ರೂ ಜೊತೆಲಿ ಇದೀವಿ, ವಿನ್ವೇ ಮಾಡಿದ್ರು ಜೊತೆಲಿರೋಣ, ಬಟ್ ವಿನ್ವೇ ಜೊತೆಲೇ ಇರ್ತೀವಿ, ಜೊತೆಲೆ ವಿನ್ವೇ ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್. ಇಷ್ಟ ಆದ್ರೆ ಜೊತೆಲಿ ಮಾಡೋಣ, ಇಷ್ಟ ಇಲ್ಲ, ಡೌಟ್ ಇದೆಯಾ ಕ್ರಾಸ್ ಚೆಕ್ ಮಾಡ್ಕೋ, ಕ್ಲಿಯರ್ ಮಾಡ್ಕೋ. ಕಂಪ್ಲೀಟ್ಲಿ ಇಷ್ಟ ಇಲ್ವಾ, ನೋ ಪ್ರಾಬ್ಲಮ್. ಬಟ್ ಯಾವ್ದೇ ಕಾರಣಕ್ಕೂ ಕಮ್ಯುನಿಕೇಶನ್ ಡ್ರಾಪ್ ಮಾಡ್ಕೊಳಕ್ ಹೋಗ್ಬಿಡಿ. ಇದು ಯಾಕಂದ್ರೆ ನಾ ಹೇಳಿದ್ನಲ್ಲ, ಪದೇ ಪದೇ ಮಾತಾಡೋದ್ರಿಂದಾನೇ ಅಥವಾ ಪದೇ ಪದೇ ಹೇಳೋದ್ರಿಂದಾನೇ ಅದು ಬೆಟರ್ ಆಗಿರತ್ತೆ. ಎಕ್ಸಾಂಪಲ್, ಒಂದ್ ಸೋಪ್ ಬಗ್ಗೆನೋ, ಒಂದು ಶಾಂಪೂ ಬಗ್ಗೆನೋ ನಾವು ಪದೇ 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 ಕೇಳ್ತೀರ, ಏನ್ ಅನ್ಸುತ್ತೆ, ಒಂದ್ಸಲಿ ಟ್ರೈ ಮಾಡೋಣ ಅನ್ಸುತ್ತೆ. ನಿಮ್ಗಳ ಜೊತೆ ಆಗಿರ್ಬೋದು, ಟಿವಿಯಲ್ಲಿ ನಾವು ಪದೇ 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 ಆಡ್ ನೋಡ್ತಿದ್ರೆ ಒಂದ್ಸಲಿ ಯೂಸ್ ಮಾಡೋಣ ಅನ್ಸುತ್ತೆ. ಅಥವಾ ಯಾವ್ದೋ ಹೇರ್ ಕಟ್ ಬಗ್ಗೆ ನನ್ನ ಫ್ರೆಂಡ್ ಪದೇ ಪದೇ ಹೇಳ್ತಿರೋ, ಒಂದ್ಸಲಿ ಹೋಗೋಣ ಅನ್ಸುತ್ತೆ. ಸೊ ಆ ಅಟೆನ್ಷನ್ ಇದೆಯಲ್ಲ, ಪದೇ 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 ಹೇಳೋದು, ಸ್ಟೇಟಸ್ ಹಾಕೋದವ್ರಿಗೆ ನೆನ್ಪ್ ಮಾಡ್ತಿರೋದು, ಅದರಿಂದ ಮಾಡೋಣ ಅನ್ಸ್ಬೋದು. ಬಟ್ ನೀವು ಒಂದೆರಡು ಸಲ ಹೇಳಿ ಕಂಪ್ಲೀಟ್ಲಿ ಅವ್ರಿಗೆ ಬಿಟ್ಬಿಟ್ರೆ, ಅಂದ್ರೆ ನೀವು ಮಾಡ್ತಿರೋದಕ್ಕೂ ಅವ್ರಿಗೂ ಗ್ಯಾಪ್ ಇದ್ರೆ, ಇಟ್ ಇಸ್ ವೆರಿ ಬಿಗ್. ಈಗ ಲಕ್ಸ್ ನೋಡಿ, ಲಕ್ಸ್ ಸೋಪ್ ಯಾರಿಗ್ ಗೊತ್ತಿಲ್ಲ, ಸಂತೂರ್ ಸೋಪ್ ಯಾರಿಗ್ ಗೊತ್ತಿಲ್ಲ. ಬಟ್ ಎವ್ರಿ 5 minutes ಒನ್ಸ್ ನೀವ್ ಯಾವ್ದೇ ಚಾನಲ್ ಆದ್ರೂ ಲಕ್ಸ್ ಬಗ್ಗೆ ನೋಡ್ತೀರಾ. ಕರೆಕ್ಟ್? ಲಕ್ಸ್ ಇಸ್ ಅ ಬ್ರ್ಯಾಂಡ್. ಎವ್ರಿ 5 minutes ಒನ್ಸ್ ಯಾವ್ದಾದ್ರು ಚಾನಲ್ ಬಂದ್ ಹೋಗುತ್ತೆ. ಏನಕ್ಕೆ? ಬಿಕಾಸ್ ಆ ಗ್ರಿಪ್ ಓವರ್ ದಿ ಗೆಸ್ಟ್ ಇರ್ಬೇಕು. ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡೋದು ತಪ್ಪಲ್ಲ, ಒಂದು ಕನ್ಸರ್ನ್ ಅದು. ನನಗೆ ಅರ್ಥ ಆಗಿದೆ, ನನ್ನ ಫ್ರೆಂಡಿಗೆ ಅರ್ಥ ಆಗಿಲ್ಲ, ಅರ್ಥ ಮಾಡಿಸೋ ಪ್ರೊಸೆಸ್ ಅದು. ಟೈಮ್ ಸಿಕ್ಕೇ ಸಿಗುತ್ತೆ ಮೆಸೇಜ್ ಮಾಡೋದ್ರಲ್ಲಿ. ಹೇಳಿ ಮಗ, ವೆರಿ ಹ್ಯಾಪಿ ಟುಡೇ ಬಿಕಾಸ್ ಇವತ್ತೊಂದು PPT ತಗೊಂಡೆ, ಇವತ್ತೊಂದು ಮೀಟಿಂಗ್ ಅಟೆಂಡ್ ಆದ ಮಗ, ಸೂಪರ್. ನನಗೆ ಫಸ್ಟ್ ಡೇ ಅನ್ಸ್ತು, ಮದರ್ ಡೇ ಸ್ಪೆಷಲ್ ಏನೋ ಮಾತಾಡಿದ್ರು, ಅಥವಾ ಏನೋ ವುಮೆನ್ಸ್ ಬಗ್ಗೆ ಮಾತಾಡಿದ್ರು. ನಿಮಗೆ ಏನಿಲ್ಲ ಏನಾದ್ರು ಮೀಟಿಂಗ್ ಅಲ್ಲಿ ಸಿಕ್ಕೇ ಸಿಗುತ್ತೆ, ಯಾವ್ದೋ ಅಚೀವ್ಮೆಂಟ್ ಸಿಗುತ್ತೆ, ಅದನ್ನ ಡಿಸ್ಕಸ್ ಮಾಡಿ. ಡೆಫಿನೆಟ್ಲಿ ಪೀಪಲ್ ಪರ್ಚೇಸ್ ಮಾಡೇ ಮಾಡ್ತಾರೆ. ಈಗ ನಮ್ದೇ ತಗೊಳ್ಳಿ, ನಾವು ರೆಡ್ ಅಲರ ಹಾಕಿ ನನ್ನ ಫ್ರೆಂಡ್ ಕೇಳ್ದ ಏನೋ ಇದು ಅಂತ, ಹಿಂಗಿದೆ, ನನಗೂ ಒಂದ್ ಕೂಡ ಯೂಸ್ ಮಾಡ್ತೀನಿ ಅಂತ. ಈಗ ನಾನು ಹಾಕ್ದೇನೆ ಇದ್ದಿದ್ರೆ, ನಾನ್ ಕೇಳ್ದೇನೆ ಇದ್ದಿದ್ರೆ, ಈಗ ಕೊಟ್ಮೇಲೆ ಸುಮ್ನೆ ಆಗುತ್ತಲ್ಲ, ಅವ್ನಿಗೆ ಕೇಳ್ತಿರ್ಬೇಕು, ತಗೊಂಡೇನೋ, ಯೂಸ್ ಮಾಡ್ದೇನೋ, ಹಿಂಗಿದ್ಯೋ. ಇಲ್ಲ ನಾನು ಕುಡಿಯೋದೇ ಇಲ್ಲ, ಅವ್ನ್ ಫೀಲೇ ಮಾಡಲ್ಲ, ಕುಡಿದ್ರು ಗೊತ್ತ ಬಿಡು ಚೆನ್ನಾಗಿತ್ತೇನೋ ಬಿಡು. ದೇ ವೋಂಟ್, ಬಿಕಾಸ್ ಪೀಪಲ್ ಆರ್ ಬಿಸಿ ಅನ್ ವೇಸ್ಟೆಡ್ ಥಿಂಗ್ ಮೇಲೆ ಬಹಳ ಬಿಸಿ ಇದಾರೆ. ಸೊ ನಮ್ ಕೆಲ್ಸ ಅವ್ರನ್ನ ಅಟೆನ್ಷನ್ ಆಗಿ ಇಟ್ಕೊಳ್ಳೋದು. ವಿತ್ ಅಕಾರ್ಡಿಂಗ್ ಟು ಮಾಸ್ಟರ್ಸ್, ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್, ಒಬ್ಬ ಗೆಸ್ಟ್ ಗೆ ಮಿನಿಮಮ್ ಕಂಟಿನ್ಯೂಸ್ ಆಗಿ 1 to 2 years, ಮಿನಿಮಮ್ 2 years ತನಕ ಆದ್ರೂ, ಮ್ಯಾಕ್ಸಿಮಮ್ 2 years ತನಕ ಆದ್ರೂ ನೀವು ಫಾಲೋ ಮಾಡ್ಬೋದು, ಮಾಡ್ಬೇಕು ಆಕ್ಚುಲಿ. ಪ್ರೆಸೆಂಟೇಷನ್ ಮುಗ್ದಿದ್ ಮೂಮೆಂಟ್ ಇಂದ 2 years ತನಕ, ಅಲ್ಲಿ ತನಕ ಅವ್ರ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ, ಆಗ್ಲೋ ಬೇಡೋ. ಆ ಮೂಮೆಂಟ್ ಅಲ್ಲಿ ಯಾರು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಅವ್ರ ಕಡೆ ಲಾಗಿನ್ ಆಗುತ್ತೆ. ಎಷ್ಟೋ ಎಕ್ಸಾಂಪಲ್ಸ್ ಗಳಿದೆ. PPT ಯಾರೋ ಕೊಟ್ಟಿರ್ತಾರೆ, ಫಾಲೋ ಅಪ್ ಯಾರೋ ಮಾಡಿ ಲಾಗಿನ್ ಆಗಿರುತ್ತೆ. ನಾನು ಅಸೋಸಿಯೇಟ್ ಕೇಳ್ತೀನಿ, ಏನಕ್ಕೆ ಅವ್ರು PPT ಕೊಟ್ಟರೆ ಲಾಗಿನ್ ಆಗಿಲ್ಲ, ಇವ್ರ ಹತ್ರ ಏನಕ್ಕೆ? ಸರ್ ಅವ್ರು ಹೇಳಿದಂಗೆ ಅರ್ಥ ಆಗಿಲ್ಲ, ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿಲ್ಲ, ಅವ್ರು ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ಇವ್ರು ಸರ್ ನಮಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಹಂಗಾಗಿ ಜಾಯ್ನ್ ಆದೆ. ಅವ್ರ ಹೆಂಗೆ, ನನಗೆ ಅವ್ರ ಫ್ರೆಂಡ್ ಸರ್, ಇವ್ರು ಹೆಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಸರ್. ಈ ತರ ಎಷ್ಟೋ ಎಕ್ಸಾಂಪಲ್ಸ್ ಗಳಿದೆ. ಸೊ ವಾಟ್ ಈಸ್ ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಎಕ್ಸ್ಪ್ಲನೇಷನ್, that people don't join company. ಇಫ್ ರಿಜೆಕ್ಷನ್ ಆದ್ರೂ ಕೂಡ ನಿಮ್ಮ ಸ್ಕಿಲ್ ರಿಜೆಕ್ಷನ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ರಿಜೆಕ್ಷನ್ ಆಗುತ್ತೆ, ನಿಮ್ಮ ನಾಲೆಡ್ಜ್ ರಿಜೆಕ್ಷನ್ ಆಗುತ್ತೆ, ಕಂಪನಿಗಲ್ಲ. ಯಾಕಂದ್ರೆ ನಾನ್ ಮಾಡೋದೇ ಕಮ್ಮಿ, ನೀವು ಮಾಡೋದೇ ಕಮ್ಮಿ. ಸೊ ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳಕ್ ಟ್ರೈ ಮಾಡಿ, ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಆಗಿ ಮಾಡ್ಕೊಳಕ್ ಟ್ರೈ ಮಾಡಿ. ನಾನು ಅದೇ ಹೇಳಿದ್ನಲ್ಲ, ಸುಳ್ಳು ಹೇಳಿದ್ರು ಕೂಡ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರೆ ಪೀಪಲ್ ಅಂಡರ್ಸ್ಟ್ಯಾಂಡ್. ಎಷ್ಟು ಗೊತ್ತಿದೆ ಅಷ್ಟನ್ನ ಬಹಳ ಕಾನ್ಫಿಡೆಂಟ್ ಆಗಿಲ್ಲ. ಇಷ್ಟು ಒಂದು ಪರ್ಸನಲ್ ಅಶ್ಯೂರೆನ್ಸ್ ಕೊಡಿ, ಮಗ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ ಅಬೌಟ್ ದಿಸ್ ಕಂಪನಿ, ಐ ಆಮ್ ಗ್ಯಾರಂಟಿ ಟು ಯು. ಯಾವುದೇ ಕಾರಣಕ್ಕೂ ಈ ಕಂಪನಿ ನನಗೆ ಲಾಸ್ ಆಗಲ್ಲ, ನಾನು ಪರ್ಸನಲ್ ಅಶ್ಯೂರೆನ್ಸ್ ಕೊಡ್ತೀನಿ ಅಂತ ಹೇಳಿ. ಲೈಕ್ ಕಂಪ್ನಿ ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ಇಬ್ರು ಕೂಡಿ ಮಾಡೋಣ, ಇಬ್ರು ಕೂಡಿ ಬೆಳೆಯೋಣ, ಇಬ್ರು ಕೂಡಿ ಕಲಿಯೋಣ. ಇಫ್ ಇನ್ ಕೇಸ್ ಒಳ್ಳೆ ಟೈಮ್ ಆಯ್ತು, ಒಳ್ಳೆ ಸಕ್ಸಸ್ಫುಲ್ ಆದ್ರೆ ಜೊತೆಲೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯೋಣ. ಅಲ್ಟಿಮೇಟ್ ಇಂಟೆನ್ಷನ್ ಇಷ್ಟೇ. ನಾನು ಹೇಳಿದ್ನಲ್ಲ, ಈ ಮನಿ ಪ್ರಾಬ್ಲಮ್, ಪೇರೆಂಟ್ಸ್ ಅಲೋ ಮಾಡ್ತಿಲ್ಲ, ಇದೆಲ್ಲ ಒಂದು ರೀಸನ್ ಅಷ್ಟೇ. ಇದೆಲ್ಲರ ಜೊತೆಗೆ
ಇನ್ನೊಂದು ಡೌಟ್ ಬರುತ್ತೆ. ಏನ್ ಮೇನ್ ಡೌಟ್ ಏನಪ್ಪಾ ಅಂದ್ರೆ, ಅನ್ಕೊಳ್ಳೋಣ ಅದೆಷ್ಟೋ ಅಮೌಂಟ್ ಇರ್ಬೋದು, 5800 ಇರ್ಬೋದು, 3800 ಇರ್ಬೋದು. ನಾನ್ ಕೊಡೋ ಅಮೌಂಟ್ ಏನ್ ಬೆನಿಫಿಟ್ ಇಫ್ ಇನ್ ಕೇಸ್ ಅದಕ್ಕೆ ನನ್ ಫ್ರೆಂಡ್ಸ್ ಜಾಯ್ನ್ ಆಗಿಲ್ಲಪ್ಪ, ದೆನ್ ವಾಟ್? ಇದು ಒಂದು ಡೌಟ್ ಬರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಜೊತೆಗೆ ನೀವು ಯೂಸ್ ಮಾಡೋ ಲೈನ್ಸ್ ಹೇಳಿದ್ನಲ್ಲ, ರೈಟ್ ಟೈಮ್, ರೈಟ್ ಆಪರ್ಚುನಿಟಿ, ಸೆಕೆಂಡ್ ಪ್ಲಸ್ ನಿಮ್ಮ ಯುವರ್ ಟ್ರೂತ್, ನಿಮ್ ಸೈಡ್ ಇಂದ ಟ್ರೂತ್ ಆಗಿರ್ಬೋದು. ಥರ್ಡ್, ನೀವು ಯಾವ ಲೆವೆಲ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ, ನಿಮ್ಮ ಕಮಿಟ್ಮೆಂಟ್ಸ್ ಗಳು, ಡೈರಿ ಎಲ್ಲ ತೋರಿಸೋದು. ಅದ್ರ ಜೊತೆಗೆ ಇದೊಂದು ಮೇನ್ ಪಾಯಿಂಟ್ ಬರುತ್ತೆ. ನನ್ನ ಪ್ರಕಾರ 99% ಪೀಪಲ್ ಇಲ್ಲೇ ಬಂದ್ ಸಿಗಾಕೊಳ್ಳೋದು. ನಾನ್ ಕೊಡೋ ಅಮೌಂಟಿಗೆ ಈಗ ನನ್ನ ಫ್ರೆಂಡ್ಸ್ ಚೆನ್ನಾಗಿಲ್ಲ, ನನಗೆ ಬೆನಿಫಿಟ್ ಸಿಗುತ್ತೆ. ಹೇಳಿದ್ನಲ್ಲ, ಈ ಸೆಷನ್ ನ ಅಲ್ಟಿಮೇಟ್ ಬೆನಿಫಿಟ್ ಲಾಸ್ಟ್ ತನಕ ಯಾರು ಇರ್ತಾರೆ ಅವರಿಗೆ. ಈ 43 ಪೀಪಲ್ ಗೆ ಸಿಗೋದು ಸರಿ ಕಣೋ, ಅವ್ರ ಮೈಂಡಿಗೆ ಬರುತ್ತೆ ಎಲ್ಲ ಓಕೆ, ನಾನು ಕೊಡೋ ಅಮೌಂಟಿಗೆ ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ರೆ ಬೆನಿಫಿಟ್ ಏನು. ಸೊ ಈ ಪಾಯಿಂಟ್ ಅಲ್ಲಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿ. ನೋಡ್ ಮಗ, ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆಲ್ಲ ಗೊತ್ತಿಲ್ಲ, ಬಟ್ ಸ್ಕಿಲ್ ಮಾತ್ರ ಬಹಳ ಇಂಪಾರ್ಟೆಂಟ್. ಅದನ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ಅಲಾಂಗ್ ವಿತ್ ನಾಲೆಡ್ಜ್. ಸ್ಕಿಲ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಕೇಳಿ. ಒನ್ ವೇ ಕಮ್ಯುನಿಕೇಶನ್ ಮಾಡ್ಬೇಡಿ. ಮಗ ನೀನ್ ಹೇಳು, ನಮಗೆ ಜಾಬ್ ಓನ್ಲಿ ಡಿಗ್ರಿ ಮೇಲೆ ಸಿಗತ್ತಾ? ಇಲ್ಲ, ಏನ್ ಬೇಕು? ಸ್ಕಿಲ್ಸ್ ಬೇಕು. ಈಗ ಸ್ಕಿಲ್ ಅಲ್ಲಿ ಏನೋ ಬರುತ್ತೆ. ಈಗ ಸಪೋಸ್ ಸ್ಕಿಲ್ ಇಲ್ಲ ಅಂದ್ರೆ ನಮಗೆ ಜಾಬ್ ಸಿಗೋ ಚಾನ್ಸಸ್ ಇದೆಯಾ? ಇಲ್ಲ. ಸಿಕ್ಕರು ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಪೊಸಿಷನ್ ಹೋಗಕ್ ಆಗತ್ತಾ? ಇಲ್ಲ. ಸೊ ಅಲ್ಟಿಮೇಟ್ಲಿ ನಿಮ್ ಪ್ರಕಾರ ಜಾಬಿಗೆ ಪ್ಲಸ್ ಗ್ರೋತ್ ಗೆ ಸ್ಕಿಲ್ ಬೇಕು. ಸ್ಕಿಲ್ ಇಲ್ಲ ಸಿಗುತ್ತೆ ಗೊತ್ತಿಲ್ಲ. ಸೊ ಆ ಸ್ಕಿಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ತೆಗಿತೆ, ವಿನ್ ತೆಗಿತೆ. ದಟ್ ಮೀನ್ಸ್ ಇಟ್ ಇಸ್ ವ್ಯಾಲ್ಯೂ ಟು ಯು. ಎಸ್. ಸೆಕೆಂಡ್, ನಮ್ಮಲ್ಲಿ ಎಷ್ಟೋ ಫಿಯರ್ ಗಳಿದೆ. ಸಪೋಸ್ ಸ್ಟೇಜ್ ಮೇಲೆ ಹೋಗೋದಾಗಿರ್ಬೋದು, ಪ್ರೆಸೆಂಟೇಶನ್ ಕೊಡೋದಾಗಿರ್ಬೋದು, ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದಾಗಿರ್ಬೋದು. ಇದು ಯಾವಾಗ ಹೋಗುತ್ತೆ ಅಂಡ್ ಯಾರು ತೆಗಿತಾರೆ? ರೈಟ್. ಲೈಫ್ ಅಲ್ಲಿ ಎಲ್ಲಿಂದ ಹೋಗ್ಲೇಬೇಕಾ, ಎಲ್ಲೆಲ್ಲೂ ಪ್ರೆಸೆಂಟೇಶನ್ ಕೊಡ್ಲೇಬೇಕು. ಆ ಫಿಯರ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಾಗ ಹೋಗುತ್ತೆ. ಥರ್ಡ್, ಈಗ ನನಗೆ ನೀನು, ನಿನಗೆ ನಾನು, ನಮಗೆ ನೋನ್ ಫ್ರೆಂಡ್ ಸರ್ಕಲ್ ಬಿಟ್ರೆ, ವಿ ಡೋಂಟ್ ಹ್ಯಾವ್ ಅ ಫ್ರೆಂಡ್ ಆನ್ ಬ್ಯಾಂಗ್ಳೂರ್, ವಿ ಡೋಂಟ್ ಹ್ಯಾವ್ ಫ್ರೆಂಡ್ ಇನ್ ಬೆಳಗಾಂ. ಈ ಸಪೋಸ್ ನಾಳೆ ದಿನ ನನ್ನ ಕೆಲಸ ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಕ್ತಪ್ಪ, ಯಾರು ಫ್ರೆಂಡ್ ಇಲ್ದೆ ಹೋಗಿ ಒದ್ದಾಡೋದ್ಕಿನ ಥ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮೀ ಅಂಡ್ ಯು ಕ್ಯಾನ್ ಮೇಕ್ ನ್ಯೂ ಫ್ರೆಂಡ್ಸ್ ಇನ್ ದಿಸ್. ಬಿಕಾಸ್ ಎಕ್ಸಾಂಪಲ್, ನೂರು ಒಂದ್ಸರಿ ತಗೊಳ್ಳಿ, ಅವ್ರದ್ದು ಎಂಟೈರ್ ಸ್ಟೇಟ್ ಅಲ್ಲಿ ಟೀಮ್ ಇದೆ, ಬೇರೆ ಸ್ಟೇಟ್ ಅಲ್ಲೂ ಟೀಮ್ ಇದೆ. ಸಪೋಸ್ ನಾವು ಬೇರೆ ಸ್ಟೇಟ್ ಹೋದ್ರೆ ಸರಿ ಕೇಳ್ಬೋದು, ಸರ್ ಇಂಥ ಪ್ಲೇಸ್ ಅಲ್ಲಿ ಇದೀವಿ, ಯಾರು ಅಸೋಸಿಯೇಟ್ ಇದ್ದಾರ, ಪರಿಚಯ ಮಾಡಿಸ್ಕೊಡ್ತಾರೆ. ಸೊ ವಿ ಕ್ಯಾನ್ ಮೇಕ್ ಅ ನ್ಯೂ ಫ್ರೆಂಡ್ಸ್. ವೆರಿ ಗುಡ್ ಪ್ರಾಡಕ್ಟ್ಸ್ ಇದೆ, ಜೆನ್ಯೂನ್ ಪ್ರಾಡಕ್ಟ್ಸ್ ಇದೆ. ಇಫ್ ಇನ್ ಕೇಸ್ ಪ್ರಾಡಕ್ಟ್ಸ್ ನನಗೂ ಇಷ್ಟ ಆಯ್ತು, ನನ್ನ ಫ್ರೆಂಡ್ ಸರ್ಕಲ್ ಇಷ್ಟ ಆಯ್ತು, ಪದೇ ಪದೇ ಆರ್ಡರ್ ಮಾಡಿದ್ರೆ ನಾವು ಅಲ್ಲಿ RP ಅಮೌಂಟ್ ಮೀನ್ಸ್ ರಿಟೇಲ್ ಇನ್ಕಮ್ ತೆಗಿಬಹುದು. ಗುಡ್ ಪ್ರಾಡಕ್ಟ್ ಇದೆ, ಸ್ಕಿಲ್ಸ್ ಇದೆ, ಫ್ರೆಂಡ್ ಸರ್ಕಲ್ ಇದೆ, ಫಿಯರ್ ಹೋಗುತ್ತೆ, ಒಂದು ರೆಕಗ್ನೇಷನ್ ಸಿಗುತ್ತೆ, ಹೊಸ ಸರ್ಕಲ್ ಸಿಗುತ್ತೆ, ಲೈಫ್ ಅಲ್ಲಿ ಪಾಸಿಟಿವ್ ಇರ್ತೀವಿ. ದಿಸ್ ಈಸ್ ವಾಟ್ ಯು ಆಲ್ ಗೆಟ್ ಫಾರ್ 5800 rupees ಆರ್ ವಾಟ್ ಎವರ್ ದ ಅಮೌಂಟ್ ಯು ಪೇ. ನಿನ್ ಲಾಸ್ ಇಲ್ಲ ಅಲ್ಲ ಹಂಗ್ ನೋಡಿದ್ರೆ. ಅಂಡ್ ಯು ಡೋಂಟ್ ನೀಡ್ ಥೌಸಂಡ್ಸ್ ಆರ್ 100 ಫ್ರೆಂಡ್ಸ್. ಯು ನೀಡ್ ಜಸ್ಟ್ 4 ambitious people. ಯು ಜಸ್ಟ್ ನೀಡ್ 4 ambitious people. ನಿನ್ನ ಗೆಸ್ಟ್ ಲಿಸ್ಟ್ ನನ್ನ ಪ್ರಕಾರ ನೀನ್ ಕುತ್ಕೊಂಡು ಲೀಸ್ಟ್ ಮಾಡಿದ್ರೆ ಮಿನಿಮಮ್ 100 to 150 ತನಕ ಹೋಗ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನಿನ್ನ ಫ್ರೆಂಡ್ಸ್, ಕೊಲೀಗ್ಸ್ ಇದೆಲ್ಲ, ಆಂಟಿ ಅಂಕಲ್ ಎಲ್ಲ ತಂದ್ರೆ 150 ಹೋಗ್ತಾರೆ. ಔಟ್ ಆಫ್ ದಿಸ್ 150, ಡೋಂಟ್ ಯು ಥಿಂಕ್ ದಟ್ ಯು ಹ್ಯಾವ್ 4 ambitious people or 4 people can trust you? 4 ಜನ ನಿನ್ನ ನಂಬಲ್ವಾ? ಸಪೋಸ್ ಅನ್ಕೊಳ್ಳೋಣ 99% ನೀನ್ ಜಾಯ್ನ್ ಆದ್ಮೇಲೆ ಯಾರು ಜಾಯ್ನ್ ಆಗಿಲ್ಲ ಅನ್ಕೊಳ್ಳೋಣ, 99%. ಬಟ್ ಸ್ಟಿಲ್ ನಿನಗೆ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ. ನೀನ್ ತಗೋಬಹುದು, ನೀನ್ ರಿಟೇಲ್ ಇನ್ಕಮ್ ತಗೋಬಹುದು, ನಿನ್ ಸ್ಕಿಲ್ಸ್ ಡೆವಲಪ್ ಮಾಡಬಹುದು, ನಿನ್ ಫಿಯರ್ ಹೋಗುತ್ತೆ, ಫ್ರೆಂಡ್ ಸರ್ಕಲ್ ಡೆವಲಪ್ ಮಾಡಬಹುದು, ಗುಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ಯು ಕ್ಯಾನ್ ಗೆಟ್ ಆಲ್ ದಿಸ್ ಬೆನಿಫಿಟ್. ವಾಟ್ ಇಫ್ ಇನ್ನ ಅಷ್ಟು ದೊಡ್ಡ ಫ್ರೆಂಡ್ ಸರ್ಕಲ್ ಅಲ್ಲಿ ಓನ್ಲಿ 4 people ಸ್ಟಾರ್ಟ್ ಮಾಡಿದ್ರು? ವಾಟ್ ಇಫ್ ಯು ಸ್ಟಾರ್ಟೆಡ್? ವಾಟ್ ಇಫ್ ಯುವರ್ ಫ್ರೆಂಡ್ಸ್ ಜಾಯಿನ್? ಅವರಿಗೆ ಕೇಳಿ, ವಾಟ್ ಇಫ್ ನಿಮ್ ಫ್ರೆಂಡ್ಸ್ ಜಾಯ್ನ್ ಆದ್ರೆ ಮುಂದೇನಾಗುತ್ತೆ? ಆನ್ಸರ್ ಏನ್ ಬರುತ್ತೆ? ಇನ್ಕಮ್ ಬರುತ್ತೆ. ಇಫ್ ಅದ್ ಆಯ್ತು ಅಂದ್ರೆ, ಅಂಡ್ ಐ ಆಮ್ ಡ್ಯಾಮ್ ಶೋರ್, ಬಿಕಾಸ್ ಆಗ್ಲೇಬೇಕು. ನನ್ನ ಅಪ್ಲೈನ್ಸ್ ಗಳಿಗೆ ಆಗ್ತಿದೆ, ನನ್ನ ಡೌನ್ಲೈನ್ಸ್ ಗಳಿಗೆ ಆಗ್ತಿದೆ, ನನಗೆ ಆಗ್ತಿದೆ, ನಿನಗೆ ಯಾಕಾಗಲ್ಲ? ನಾನು ಅದೇ ಕಂಪ್ನಿ, ನೀನು ಅದೇ ಕಂಪ್ನಿ, ಡೆಫಿನೆಟ್ಲಿ ಆಗುತ್ತೆ. ವಿ ಜಸ್ಟ್ ನೀಡ್ 4 ambitious people. ಫ್ಯೂ ambitious people. ಇಫ್ ನಿನ್ ಫ್ರೆಂಡ್ಸ್ ಆಗ್ಬಿಟ್ರೆ, ಐ ಆಮ್ ಡ್ಯಾಮ್ ಶೋರ್ ಔಟ್ ಆಫ್ 100 plus 4 to 5 people ಜಾಯ್ನ್ ಆಗಲ್ಲ. ಐ ಆಮ್ ಡ್ಯಾಮ್ ಶೋರ್. ನನ್ನ ಅಪ್ಲೈನ್ಸ್ ಅಲ್ಲಿ ಅಷ್ಟೊಂದು ಸ್ಕಿಲ್ಸ್ ಇದೆ, ಅವ್ರ ಹತ್ರ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ಹತ್ರ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋ ಕಲೆ ಇದೆ. ಐ ಆಮ್ ಕಂಪ್ಲೀಟ್ ಕಾನ್ಫಿಡೆಂಟ್ ಅಬೌಟ್ ದೆಮ್. ಇಲ್ಲೂ ಕಾನ್ಫಿಡೆನ್ಸ್ ನೀವು ತೋರಿಸಬೇಕಾಗತ್ತೆ. ಅವ್ರ ಮೇಲೆ ನಂಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಅವರು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ, ನಮಗೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ, they'll get the sales. So what if team ಶುರು ಆಯ್ತು ಅಂದ್ರೆ, you started earning, ಏನಾಗುತ್ತೆ? along with skill, along with fear, along with friend circle, along with good products, along with ಒಳಗಡೆಯಿಂದ ಒಂದು ಪಾಸಿಟಿವ್ ಫೀಲಿಂಗ್ ಜೊತೆಗೆ you'll start earning. you'll become independent. ಆ ಟೀಮ್ ಗ್ರೋ ಆಗ್ತಾ ಹೋಗುತ್ತೆ. you can start fulfilling your dreams. you can see time freedom. ಒಂದು ರೆಕಗ್ನೇಷನ್ ಸಿಗುತ್ತೆ, ಒಂದು ಅಚೀವ್ಮೆಂಟ್ಸ್ ಗಳಾಗತ್ತೆ. ಯಾರಿಗ್ ಗೊತ್ತು ಏನ್ ಮಾಡ್ಬೇಕು ಅಂತ? ನಿನ್ ಸಣ್ಣ ವಯಸ್ಸಿಂದ ಇಲ್ಲಿ ತನಕ ಓದಿ ಕಷ್ಟಪಟ್ಟಿ ಮತ್ತೆ ಇಲ್ಲಿಂದ 20 ವರ್ಷ ಆದ್ಮೇಲೆ ಆಗ್ಬೇಕು ಅನ್ಕೊಂಡಿದ್ಯಾ? ಮುಂದೆ 2-3 ವರ್ಷದಲ್ಲಿ ಆಗ್ಬೋದಲ್ಲ. ಇಟ್ ಈಸ್ ಪಾಸಿಬಲ್.
ಬಿಕಾಸ್ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಇಟ್ ಈಸ್ ಪಾಸಿಬಲ್. ಈ ಎಕ್ಸಾಂಪಲ್ಸ್ ನನಗೆ ಬೇಕಾಗಿರೋದು, ಈ ಪಾಸಿಬಿಲಿಟಿ ನಂಗೆ ಬೇಕಾಗಿರೋದು. ಸೊ ಇದನ್ನ ಅರ್ಥ ಮಾಡಿಸಿ ಈ ಕಾನ್ಫಿಡೆನ್ಸ್ ಕೊಡಿ. ಬಿಕಾಸ್ ಇಫ್ ನನ್ 5.8 6.2 ಎಷ್ಟೋ ನಾನು ಪೇ ಮಾಡಿ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗಿಲ್ಲ ಅಂದ್ರೆ ನನಗೇನ್ ಬೆನಿಫಿಟ್ ಇದೆ, ಈ ಬೆನಿಫಿಟ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ, ಕಾನ್ಫಿಡೆನ್ಸ್ ಆಗಿ, ನಾಲೆಡ್ಜ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಅಲಾಂಗ್ ವಿತ್ ದಟ್ ಇದನ್ನ ಹೇಳಿ, ನಮಗೆ 100 ಜನ ಬೇಕಾಗಿಲ್ಲ, ವಿ ಜಸ್ಟ್ ನೀಡ್ 4 to 5 ambitious people. ಸೊ ಸಪೋಸ್ ಆ 4 to 5 ambitious people ನಿನ್ ಜೊತೆ ಜಾಯಿನ್ ಆದ್ರು ಅನ್ಕೊಳ್ಳೋಣ, ಮುಂದೇನಾಗುತ್ತೆ, ಅವ್ರಿಗೆ ಕ್ವಶನ್ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ, ಇನ್ಕಮ್ ಬರುತ್ತೆ, ಅವರಿಗೆ ಹೌದಲ್ವಾ, ಇಷ್ಟೊಂದ್ ಜನ ಫ್ರೆಂಡ್ ಸರ್ಕಲ್ 4 ಜನ ಬರಲ್ವಾ, ಸೊ ಇವ್ರಿಗೆಲ್ಲ ಸ್ಕಿಲ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಇವನು ಹಂಗೆ ಮಾಡ್ತಿರೋದು, ಸೊ ಮೇ ಬಿ ಆಗ್ಬೋದಲ್ಲ ಹೇಳಿ, ಎಕ್ಸ್ಪ್ಲೇನ್ ಮಾಡಿ, ಈ ರೀತಿ ಮಾಡಿ. ಇಟ್ ವಿಲ್ ಹೆಲ್ಪ್ ಯು. ಅವರ ಮೈಂಡ್ ನ ಅದೇ ಹೇಳ್ತೀವಲ್ಲ, ಇಫ್ ಯು ಕಾಂಟ್ ಕನ್ವಿನ್ಸ್ ದೆಮ್, ಕನ್ಫ್ಯೂಸ್ ದೆಮ್. ದಟ್ ಇಸ್ ದ ಬೆಸ್ಟ್ ವೇ ಟು ಡೀಲ್ ವಿತ್ such people. ಅದೇ ವಾಟ್ ಇಫ್ you'll start a team, you'll become successful, you'll become independent, you'll get a recognition, you'll start achieving people, achieving many dreams, goals achieve ಆಗತ್ತೆ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಒಂದ್ 10-15 ನಿಮಿಷ ಕುತ್ಕೊಂಡು ಮಾತಾಡ್ಬೇಕಾಗತ್ತೆ. ವೆನ್ ಯು ಟಾಕ್ ಲಾಟ್, ವೆನ್ ಯು ಹಿಯರ್ ಅ ಲಾಟ್, ವೆನ್ ಯು ಲೆಟ್ ಯುವರ್ ಗೆಸ್ಟ್ ಟು ಟಾಕ್, ಡೆಫಿನೆಟ್ಲಿ ಕ್ಲೋಸಿಂಗ್ ಸಿಗುತ್ತೆ, ಫಾಲೋ ಚೆನ್ನಾಗ್ ಆಗುತ್ತೆ, ಫಾಲೋ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಲಾಗಿನ್ಸ್ ಆಗೇ ಆಗುತ್ತೆ. ನನ್ನ ಪ್ರಕಾರ ಒಂದು ಅಶ್ಯೂರೆನ್ಸ್ ಸಿಕ್ಕರೆ ಡ್ಯಾಮ್ ಶೋರ್ 5,800 ರೂಪಾಯಿನೋ 50,000 ರೂಪಾಯಿನೋ ರೆಡಿ ಮಾಡ್ತಾರೆ. ಈಗ ನಾನ್ ನಿಮಗೆ ಕ್ವಶನ್ ಕೇಳ್ತೀನಿ, 40 ಜನ ಇದ್ರ, ನಿಮಗೆ ಕ್ವಶನ್ ಕೇಳ್ತೀನಿ. ಈಗ ನಾನ್ ನಿಮಗೊಂದು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಐ ಗೋಯಿಂಗ್ ಟು ಮೇಕ್ ಅನ್ ಅಗ್ರಿಮೆಂಟ್ ವಿತ್ ಯು ಪೀಪಲ್ ದಟ್ ಕಮಿಂಗ್ 2 years ಅಲ್ಲಿ, ಇನ್ ಕಮಿಂಗ್ 2 years ಅಲ್ಲಿ ನಿಮ್ಮ ಪೇಔಟ್ ಮಿನಿಮಮ್ 1 lakh rupees ಅಟ್ ಎನಿ ಕಾಸ್ಟ್ ಇರುತ್ತೆ. ಇಫ್ ಯು ವರ್ಕ್ ಇನ್ ಕಮಿಂಗ್ 2 years, ಇಫ್ ನಾನು ಇದನ್ನ ಕೋಟ್ ಮಾಡ್ತಿದ್ದೀನಿ, ಇಫ್ ಯು ವರ್ಕ್ ಕಮಿಂಗ್ 2 years ಅಲ್ಲಿ ನಿಮ್ಮ ಮಿನಿಮಮ್ ಪೇಔಟ್ 1 lakh rupees ಇರುತ್ತೆ. ಇಫ್ ನಿಮ್ಮ ಪೇಔಟ್ 1 lakh rupees ಇರ್ಲಿಲ್ಲ ಅಂದ್ರೆ ನನ್ನ ಸೋರ್ಸ್, ನನ್ನ ಇನ್ಕಮ್ ಇಂದ ನಿಮಗೆ ಎವ್ರಿ ಮಂತ್ 1 lakh rupees ಕೊಡ್ತೀನಿ ಆಫ್ಟರ್ 2 years. ನಾನು ಹಿಂಗ್ ಹೇಳಿದ್ರೆ, ನಾನು ಈ ತರ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಾನು, ದಟ್ ನಿಮ್ಮ ಪೇಔಟ್ ಮಿನಿಮಮ್ 1 lakh rupees ಪ್ಲಸ್ ಇರುತ್ತೆ ಆಫ್ಟರ್ 1 year. ನೀವು ಕೆಲಸ ಮಾಡಿದ್ರೆ ನಿಮ್ಮ ಪೇಔಟ್ 1 lakh ಪ್ಲಸ್ ಇರುತ್ತೆ. ಇಫ್ ಆಗ್ಲಿಲ್ಲ ಅಂದ್ರೆ ನನ್ನ ಪರ್ಸನಲ್ ಇನ್ಕಮ್ ಇಂದ ನಾನು ನಿಮಗೆ ಮಂತ್ಲಿ 1 lakh rupees ಕೊಡ್ತೀನಿ ಅಂತ ಹೇಳಿದ್ರೆ, ಎಷ್ಟು ಜನ ಕಾಲೇಜ್ ನ ಬಿಟ್ಟರೆ ಮಾಡಕ್ ರೆಡಿ ಇದ್ರ? ಎಷ್ಟು ಜನ ಎಲ್ಲದನ್ನು ಬಿಟ್ಟು ಮಾಡಕ್ ರೆಡಿ ಇದ್ರ? ಹೌ ಮೆನಿ ಪೀಪಲ್ ಆರ್ ರೆಡಿ ಟು ಡೂ ವಿನ್ ವೇ ಬೈ ಲೀವಿಂಗ್ ಎವ್ರಿಥಿಂಗ್ ಫಾರ್ ನೆಕ್ಸ್ಟ್ 2 years? ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಹೌ ಮೆನಿ ಪೀಪಲ್ ಆರ್ ರೆಡಿ? ಇವನ್ ನೀವು ಕಾಲೇಜ್ ಕೂಡ ಬಿಡ್ತೀರಾ, ಏನಕ್ಕೆ ಹೇಳಿ? ನಿಮಗೊಂದು ಗ್ಯಾರಂಟಿ ಸಿಕ್ತು, ಓಕೆ ನಾನು ಮಾಡಿದ್ರೆ 1 ಲಕ್ಷ ಬರುತ್ತೆ, ಮಾಡಿಲ್ಲ ಅಂದ್ರೆ ಸರ್ ಕೊಡ್ತಾರಲ್ಲ, ಪ್ರಾಬ್ಲಮ್ ಏನು? ಈ ಅಶ್ಯೂರೆನ್ಸ್ ಆ ಗೆಸ್ಟಿಗೆ ಬೇಕಾಗಿದೆ. ಯು ನೀಡ್ ಟು ಗಿವ್ ದಟ್ ಅಶ್ಯೂರೆನ್ಸ್. ಹಂಗಂತೇಳಿ ಅಗ್ರಿಮೆಂಟ್ ಎಲ್ಲ ಕೊಡ್ತೀನಿ ಅಂತ ಹೇಳ್ಬೇಡಿ. ಸೊ ಆ ಅಶ್ಯೂರೆನ್ಸ್ ಏನು? ಆರ್ ಎಫರ್ಟ್. ಇಫ್ ದೀಸ್ ಪೀಪಲ್ ಕ್ಯಾನ್ ಡೂ, ಐ ಆಲ್ಸೋ ಕ್ಯಾನ್ ಡೂ. ಇಫ್ ದೀಸ್ ಪೀಪಲ್ ಫಾಲೋಯಿಂಗ್ ದಿ ಸಿಸ್ಟಮ್, ಈಗ ನಾನು ಅರ್ನ್ ಮಾಡಿದ್ಮೇಲೆ ನೀವ್ ಯಾಕೆ ಮಾಡಕ್ಕಾಗಲ್ಲ? ನಾನು ಅದೇ ಕಂಪ್ನಿ, ನೀವು ಅದೇ ಕಂಪ್ನಿ. ವೆನ್ ಐ ಕ್ಯಾನ್, ವೈ ಯು ಕಾಂಟ್? ಇದೇ ಮೇನ್ ಇರೋದು. ಈ ಅಶ್ಯೂರೆನ್ಸ್ ಸಿಕ್ತು, then everything is possible. ಬಟ್ ಈ ಅಶ್ಯೂರೆನ್ಸ್ ಅಂಡರ್ಸ್ಟ್ಯಾಂಡ್, ನಾನ್ ಅಶ್ಯೂರೆನ್ಸ್ ಕೊಡಕ್ಕಾಗಲ್ಲ ಬಿಕಾಸ್ ಐ ಆಮ್ ಅ ಸ್ಟ್ರೇಂಜರ್. ಈ ಅಶ್ಯೂರೆನ್ಸ್ ನೀವು ಕೊಡಬೇಕು. ಐ ಥಿಂಕ್ ನನ್ನ ಫಾಲೋ ಅಪ್ ಸೆಷನ್ ನ ಮೇನ್ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ. ಈ ಅಶ್ಯೂರೆನ್ಸ್ ನಾನ್ ಕೊಡೋದು ಅಗ್ರಿಮೆಂಟ್, ದಿ ಓನ್ ಟ್ರಸ್ಟ್. ನೀವ್ ಹೇಳೋದು ಅಗ್ರಿಮೆಂಟ್ ಲೆವೆಲ್ ಅಲ್ಲೇ ಇರುತ್ತೆ. ಬಿಕಾಸ್ ಆ ಗೆಸ್ಟ್ಗೂ ನಿಮಗೂ ಪರಿಚಯ ಇರುತ್ತೆ, ದೇ ನೋ ಈಚ್ ಅದರ್, ಯು ಅಂಡ್ ಹಿಮ್ ಆರ್ ಹರ್, ಗೊತ್ತಿರತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ನಿಮ್ ಕಡೆಯಿಂದ ಫಾಲೋ ಅಪ್ ಆದ್ರೆ ಬಹಳ ಒಳ್ಳೇದು. ಫಾಲೋ ಅಪ್ ಮಾಡಿಸಿಲ್ಲ ಅಂದ್ರೆ ಪ್ರೆಸೆಂಟೇಷನ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಪ್ರೆಸೆಂಟೇಷನ್ ಮಾಡ್ಬಿಟ್ರೆ ಒಂಥರ ಅರ್ಧ ಕುತ್ತಿಗೆ ಕೊಯ್ದಂಗೆ. ಈ ಕಡೆ ಕಂಪ್ಲೀಟ್ಲಿ ಸತ್ತಂಗಲ್ಲ, ಕಂಪ್ಲೀಟ್ಲಿ ಬದುಕ್ತಂಗಲ್ಲ. ಡೋಂಟ್ ಹೆಸಿಟೇಟ್, ನೆವರ್ ಎವರ್ ಫಿಯರ್. ಯಾವತ್ತೂ ಹೆದರ್ಕೊಂಡು ಬಿಸ್ನೆಸ್ ಮಾಡಕ್ ಹೋಗ್ಬಿಡಿ. ಯಾರು ಭಯದಲ್ಲಿ ಬಿಸ್ನೆಸ್ ಮಾಡಿದ್ರೆ ಯಾರು ಸಕ್ಸಸ್ಫುಲ್ ಆಗಿಲ್ಲ. ಯು ನೀಡ್ ಟು ಬಿ ಕಂಪ್ಲೀಟ್ ಕಾನ್ಫಿಡೆಂಟ್ ವೈಲ್ ಡೂಯಿಂಗ್ ದಿಸ್ ಬಿಸ್ನೆಸ್, ವೈಲ್ ಟಾಕಿಂಗ್, ವೈಲ್ ಪ್ರೆಸೆಂಟಿಂಗ್. ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲ್ ಇರ್ಬೇಕಂದ್ರೆ, ಮುಂದ್ಗಡೆ ಇರೋರು ಎಷ್ಟೇ ನೆಗೆಟಿವ್ ಇದ್ರು ಕೂಡ ಪಾಸಿಟಿವ್ ಟರ್ನ್ ಆಗ್ಬೇಕು. ನಾನ್ ಮಾಡಿದ್ ಇಷ್ಟೇ, ನನಗೆ ಏನು ಗೊತ್ತಿರ್ತಿರ್ಲಿಲ್ಲ, ಸುಮ್ನೆ ಹೋಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೆ. ಏನ್ ಸರ್ ಹಂಗ ಸರ್, ಹಿಂಗ ಸರ್, ನಂಗೆ ಗೊತ್ತು ಸರ್, ಅದ್ ಗೊತ್ತು ಸರ್, ಇದು ಗೊತ್ತು ಸರ್. ಎಷ್ಟು ಸಲ ನಂಗೆ ಗೊತ್ತಿರೋದು ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳಿರ್ತೀನಿ. ಹೌದಾ, ಇರ್ಬೋದೇನೋ, ಹಾ ಕರೆಕ್ಟ್, ಓಕೆ ಸರ್, ಆಗ್ಲಿ ಸರ್, ನಾನು ಜಾಯ್ನ್ ಆಗ್ತೀನಿ ಸರ್. ಇಟ್ಸ್ ಆಲ್ ಅಬೌಟ್ ಯುವರ್ ಕಾನ್ಫಿಡೆನ್ಸ್ ಪ್ಲಸ್ ಆ ಅಶ್ಯೂರೆನ್ಸ್ ಇದೆಯಲ್ಲ, ಪರ್ಸನಲ್ ಅಶ್ಯೂರೆನ್ಸ್, ಆತರ ಇರ್ಬೇಕು. ಈಗ ನಾನ್ ನಿಮಗೆ, ನನ್ ಮೇಲೆ ನಿಮಗೆ ನಂಬಿಕೆ ಇದೆ. ಈಗ ಸರ್ ಹೇಳಿದ್ಮೇಲೆ ನಾಳೆ ದಿನ ನಾನು ಹೇಳ್ಬೋದು, ನಾನು ಹೇಳಿದ್ನಲ್ಲ ಈಫ್ ಅಂತ. ಈಫ್ ನೀವು ವರ್ಕ್ ಮಾಡಿದ್ರೆ, ನೀವು ವರ್ಕ್ ಮಾಡಿಲ್ಲ ಅದಕ್ಕೆ ನಿಮ್ಗೆ ಪೇಔಟ್ ಬಂದಿಲ್ಲ, ಹಿಂಗ್ ಹೇಳ್ಬೋದು. ಬಟ್ ನಿಮಗೊಂದು ಅಶ್ಯೂರೆನ್ಸ್ ಇದೆ, ನನ್ ಮೇಲೆ ಒಂದು ಗ್ಯಾರಂಟಿ ಇದೆ, ಸರ್ ಹೇಳಿದಾರೆ ಅನ್ನೋರು ಮಾಡ್ತಾರೆ. ಗೈಸ್, ನಾನು ಇದನ್ನ ಸೀರಿಯಸ್ ಆಗಿ ಹೇಳ್ತಿದ್ನಿ. ಇನ್ ಕೇಸ್ ನೀವು ಎಲ್ಲ ಬಿಟ್ಟು ಮಾಡಿದ್ರೆ ಡ್ಯಾಮ್ ಶೋರ್ ಯು ಕ್ಯಾನ್ ಅರ್ನ್ 1 lakh rupees a month. ಐ ಆಮ್ ಡ್ಯಾಮ್ ಶೋರ್. ಬಟ್ ಆ 1 lakh rupees ನಾಳೆಯಿಂದ ಬರಲ್ಲ. ಇಟ್ ಮೇ ಸ್ಟಾರ್ಟ್ ಫ್ರಮ್ ಆಫ್ಟರ್ 20 months. ಆಫ್ಟರ್ 20 months ಸ್ಟಾರ್ಟ್ ಆಗದೆ. ಬಿಕಾಸ್ ಇಲ್ಲಿಂದ ಶುರು ಮಾಡಿದ್ರೆ ಎಲ್ಲ ಬಿಟ್ಟು
20 ಮಂತ್ಸ್ ಆದ್ಮೇಲೆ ಶುರು ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್. ಈಗ್ಲೂ ಹೇಳ್ತಿದ್ದೀನಿ, ವಿನ್ಮೇಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಬೇಕಾಗಿರುವಂತ ಎಲ್ಲಾ ಪೊಟೆನ್ಶಿಯಲ್ ಇದೆ. ನಿಮಗೆ ಟೈಮ್ ಫ್ರೀಡಮ್ ಕೊಡಕ್ಕೆ, ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡಕ್ಕೆ, ನಿಮಗೆ ರೆಕಗ್ನೈಸೇಷನ್ ಕೊಡಕ್ಕೆ, ಬಿಕಾಸ್ ಐ ಆಮ್ ಆಲ್ಸೋ ಇನ್ ದಾಟ್ ಪ್ಲೇಸ್ ಓನ್ಲಿ, ರೈಟ್? ದಿಸ್ ಇಸ್ ಆಲ್ ಅಬೌಟ್ ಫಾಲೋ ಅಪ್. ಲೈಕ್ ಇದೊಂದವ್ರಿಗೆ ಅರ್ಥ ಮಾಡ್ಸಿ. ಲೈಕ್ ನಿನ್ನ ಹತ್ರ ಫ್ರೆಂಡ್ ಸರ್ಕಲ್ ಇದೆ, ನನ್ನ ಅಪ್ಲೈನ್ಸ್ ಹತ್ರ ಸ್ಕಿಲ್ ಇದೆ, ನನ್ನ ಹತ್ರ ಟೈಮ್ ಇದೆ, ನಿನ್ನ ಹತ್ರನೂ ಟೈಮ್ ಇದೆ, ಎನರ್ಜಿ ಇದೆ. ನಮ್ಮ ಅಪ್ಲೈನ್ ಸ್ಕಿಲ್ ಅಂಡ್ ಎನರ್ಜಿ, ನಮ್ಮ ಅಪ್ಲೈನ್ಸ್ ನ ಸ್ಕಿಲ್ ಪ್ಲಸ್ ಅವ್ರ ಅಚೀವ್ಮೆಂಟ್ ಪ್ಲಸ್ ನಿನ್ನ ಗೆಸ್ಟ್, ಇದನ್ನ ಯೂಸ್ ಮಾಡ್ಕೊಂಡು ನೀನ್ ಬೆಳಿ. ಅವ್ರು ಹೆಲ್ಪ್ ಮಾಡ್ತಾರೆ, ನೀನ್ ಬೆಳಿ. ಸೊ ಇದನ್ನ ಎಲ್ಲಾ ಆಸ್ಪೆಕ್ಟ್ಸ್ ಅವ್ರಿಗೆ ಅರ್ಥ ಮಾಡ್ಸಿ. ಐ ಹೋಪ್ ಇದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ವಿಡಿಯೋ ಶೇರ್ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. ಐ ಥಿಂಕ್ ಸ್ಕ್ರೀನ್ ಕಾಣ್ತಾ ಇದ್ರೆ ಇಲ್ಲಿ ಹೋಗಿ, ಇಲ್ಲೊಂದು ಬೇಸಿಕ್ ಪಿಲ್ಲರ್ಸ್ ಆಫ್ ಇದು ಓಪನ್ ಮಾಡಿ. ಇಲ್ಲಿ ಕಂಪ್ಲೀಟ್ ಮೀನ್ಸ್ ಕಂಪ್ಲೀಟ್ ಹೌ ಟು ಡೂ ಫಾಲೋ ಅಪ್, ಹೌ ಟು ಫಾಲೋ ಥ್ರೂ ಹೆಂಗ್ ಮಾಡ್ಬೇಕು, ಹೌ ಟು ಸ್ಟಾರ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ಹೌ ಟು ಟೇಕ್ ಬೇಸಿಕ್ ಟ್ರೈನಿಂಗ್, ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಇದನ್ನ ಮಿಸ್ ಮಾಡದೆ ನೋಡಿ. ಎಷ್ಟು ಸಲ ನೋಡ್ತೀರಾ ಅಷ್ಟು ನಿಮಗೆ ಪರ್ಸನಲಿ ಬೆನಿಫಿಟ್ ಆಗುತ್ತೆ. ಇದು ಸ್ಪೆಷಲಿ ಈ ಸೀರೀಸ್ ಇದೆಯಲ್ಲ, ಸೀರೀಸ್ ಇಟ್ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನೀವು ನೋಡಿ, ಬೇಸಿಕ್ ಪಿಲ್ಲರ್ಸ್ ಆಫ್ ಇದು ಬಹಳ ಇಂಪಾರ್ಟೆಂಟ್ ಇದೆ. ಹೌ ಟು ಡೂ ಫಾಲೋ ಅಪ್ ಇದನ್ನ ನಾನು ಕಂಪ್ಲೀಟ್ 1 to 1 ಒಂದೊಂದು ಪಾಯಿಂಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ ದಾಟ್. ನಾನು ಹೇಳಿದ್ರ ಜೊತೆಗೆ ಗೋ ಥ್ರೂ ದಾಟ್ ಅಗೇನ್, ಅದು ಕೂಡ ಹೆಲ್ಪ್ ಆಗುತ್ತೆ. ಇದು ಆಯ್ತು ಫಾಲೋ ಅಪ್. ನೆಕ್ಸ್ಟ್ ಟಾಪಿಕ್ ಬರ್ತೀನಿ, ಕ್ಲೋಸಿಂಗ್. ನೋಡಿ, ಕ್ಲೋಸಿಂಗ್ ಅಂದ್ರೇನು? ಸಿ, ನಿಮ್ಮ ಗೆಸ್ಟಿಗೆ ನೀವು ಕೊಡೋ ಸಜೆಷನ್ಸ್ ಗಳು ನೀವು ಯಾವ ರೀತಿಯವರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅದ್ರ ಮೇಲೆ ಬರುತ್ತೆ. ಐ ಥಿಂಕ್ ನಿಮಗೆ ಒಂದೊಂದು ಇವತ್ತು ರಿಯಲೈಸ್ ಆಗಿದೆ, ನೀವು ಮಾಡೋದಕ್ಕೂ ಫಾಲೋ ಅಪ್, ನಿಮ್ಮ ಅಪ್ಲೈನ್ಸ್ ಮಾಡೋದಕ್ಕೂ ಫಾಲೋ ಅಪ್ ವ್ಯತ್ಯಾಸ ಇದೆ. ನೀವು ಫಾಲೋ ಅಪ್ ಮಾಡಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ, ನಿಮಗೆ ಬರೋ 1,000 ರೂಪಾಯಿ ಪೇ ಔಟ್ 4,000 ರೂಪಾಯಿ ಇರುತ್ತೆ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಯುವರ್ 1,000 rupees ಪೇ ಔಟ್ 4,000 ಆಗುತ್ತೆ, ಬಿಕಾಸ್ ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಅಂಡ್ ಫಾಲೋ ಅಪ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿ, ರೆಗ್ಯುಲರ್ ಆಗಿ ಮಾಡಿ. ಪ್ರೆಸೆಂಟೇಶನ್ ಕೊಡ್ಸಿದ್ಮೇಲೆ ಫಾಲೋ ಅಪ್ ವಿತೌಟ್ ಮಿಸ್ ಮಾಡದೆ ಮಾಡಿ. ನೀವು ಕೆಲವೊಬ್ರು ಅಪ್ಲೈನ್ಸ್ ಗೆ ಸರ್ ಅವ್ರ ಕಾಲಿಗೆ ಹೇಳಿದ್ರೆ ಸಿಗಲ್ಲ ಸರ್, ಬಿಸಿ ಇದಾರೆ, ಹಿಂಗ್ ಅನ್ಕೊಂಡೆ ಫಾಲೋ ಅಪ್ ಮಿಸ್ ಮಾಡಿರ್ತೀರ. ನೀವೇ ಮಾಡಿ ಫಾಲೋ ಅಪ್. ನಿಮಗೆ ಕಾಲ್ ಪಿಕ್ ಮಾಡೋದು ತಾನೆ, ನಿಮ್ಗೆಲ್ಲೋ ಸಿಕ್ಕಿರ್ತಾರೆ ತಾನೆ, ನೀವೇ ಮಾತಾಡಿ. ನೀವು ಅವ್ರಿಗೆ ಕೊಳ್ಪಟ್ಟಿ ಕೂಡ ಹಿಡ್ಕೋಬಹುದು, ಬಿಕಾಸ್ ಯುವರ್ ಅ ಫ್ರೆಂಡ್. ಬಟ್ ವಿ ಕಾಂಟ್ ಟಾಕ್ ಲೈಕ್ ದಿಸ್. ಸೊ ನಿಮ್ ಕಡೆಯಿಂದ ಇದೆಲ್ಲ ಹೋಗ್ಬೇಕಿದೆ. ಒಂದು ಪಾಯಿಂಟ್ ಈ ಎಂಟೈರ್ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರು, ಪೀಪಲ್ ಜಾಯಿನ್ ಪೀಪಲ್ ನೆವರ್ ಜಾಯಿನ್ ಕಂಪನಿ. ಸೊ ಕಾನ್ಫಿಡೆನ್ಸ್, ನಾಲೆಡ್ಜ್, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರೋ, ಎಷ್ಟು ಪರ್ಸನಲ್ ಅಶ್ಯೂರೆನ್ಸ್ ಕೊಡ್ತೀರಾ ಕಂಪ್ನಿ ಬಗ್ಗೆ, ಬಿಸ್ನೆಸ್ ಪ್ಲಾನ್ ಬಗ್ಗೆ, ಸರ್ವಿಸ್ ಬಗ್ಗೆ, ಸಪೋರ್ಟ್ ಬಗ್ಗೆ, ರೈಟ್ ಟೈಮ್ ರೈಟ್ ಆಪರ್ಚುನಿಟಿ ಬಗ್ಗೆ, ಪ್ಲಸ್ ಆಲ್ ದಿ ಬೆನಿಫಿಟ್, ಅಷ್ಟು ನಿಮಗೆ ಫಾಲೋ ಅಪ್ ಸ್ಟ್ರಾಂಗ್ ಆಗುತ್ತೆ. ಈ ಮನಿ ಪ್ರಾಬ್ಲಮ್, ಪೇರೆಂಟ್ಸ್ ಪ್ರಾಬ್ಲಮ್, ನಾಟ್ ಇಂಟ್ರೆಸ್ಟೆಡ್, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಅದು ಈಗ ತೋರ್ಸದ್ನಲ್ಲ ಫಾಲೋ ಅಪ್ ಅಲ್ಲಿ, ಇದೆಲ್ಲ ಪೇರೆಂಟ್ಸ್ ಪ್ರಾಬ್ಲಮ್ ಅಂದ್ರೆ ಏನು ಹೇಳ್ಬೇಕು, ಟೈಮ್ ಪ್ರಾಬ್ಲಮ್ ಅಂದ್ರೆ ಏನ್ ಹೇಳ್ಬೇಕು, ನಾಟ್ ಇಂಟ್ರೆಸ್ಟೆಡ್, ಮನಿ ಅಡ್ಜಸ್ಟ್ ಆಗ್ತಿಲ್ಲ, ಇದೆಲ್ಲದಕ್ಕೂ ಕೂಡ ಫಾಲೋ ಅಪ್ ಅಲ್ಲಿ ಹೇಳಿದೀನಿ. ಒಂದು 5-6 ಸಲ ರಿಪೀಟೆಡ್ ಆಗಿ ಕೇಳಿ, ಒಂದೊಂದ್ ಗಂಟೆ. ನಿಮಗೆ ಕ್ಲೋಸಿಂಗ್ಸ್ ಗಳು ಚೆನ್ನಾಗ್ಬೇಕು, ರಿಸಲ್ಟ್ಸ್ ಚೆನ್ನಾಗ್ಬೇಕು ಅಂದ್ರೆ ಅದನ್ನ ರಿಪೀಟೆಡ್ ಆಗಿ ಕೇಳಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅಂಡ್ ಕ್ಲೋಸಿಂಗ್ಸ್ ಬಗ್ಗೆ ಹೇಳ್ತೀನಿ. ಯು ಕ್ಯಾನ್ ಕ್ಲೋಸಿಂಗ್ಸ್ ಬಗ್ಗೆ ಹೇಳ್ತೀನಿ. ಕ್ಲೋಸಿಂಗ್ಸ್ ನೋಡಿ, ಕ್ಲೋಸಿಂಗ್ ಇಸ್ ಆಲ್ ಅಬೌಟ್ ಸಜೆಷನ್ಸ್. ಈಗ ಫಾಲೋ ಅಪ್ ಮಾಡಿದ್ರೆ ಆಬ್ವಿಯಸ್ಲಿ ಲಾಗಿನ್ಸ್ ಗಳಾಗತ್ತೆ, ಬಟ್ ಹಂಗೂ ಆಗಿಲ್ಲ ಅಂದ್ರೆ ಕ್ಲೋಸಿಂಗ್ಸ್ ಗಳು ಕೊಡಿ. ನೋಡಿ, ಕೆಲವೊಬ್ಬರಿಗೆ ಕೆಲವೊಂದು ಪ್ಯಾಕೇಜ್ ಸಜೆಷನ್ಸ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಬ್ರೈನ್ ಯೂಸ್ ಮಾಡಿ. ಈಗ ನೀವ್ ಯಾರೋ ಒಬ್ಬ ಲೇಡಿಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ ಅನ್ಕೊಳ್ಳೋಣ, ಸಪೋಸ್. ಅವರಿಗೆ ನೀವ್ ಯಾವ್ದು ಲೈಫ್ ಸ್ಟೈಲ್ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಅಪ್ಲೈನ್ ಗಳು ಅಷ್ಟು ಡೀಪ್ ಅಲ್ಲಿ ಹೋಗಲ್ಲ. ಸೊ ನನ್ನ ಜವಾಬ್ದಾರಿ, ನಾನು ಯಾವ ಪ್ಯಾಕೇಜ್ ಪ್ರಮೋಟ್ ಮಾಡ್ಬೇಕು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಇಫ್ ಯು ಆಸ್ಕ್ ಮೀ, ಐ ವುಡ್ ಸಜೆಸ್ಟ್ ಯು ಟು ಪ್ರಮೋಟ್ ಹೆಲ್ತ್ ಕೇರ್ ಪ್ಯಾಕೇಜ್. ಹೇಳಿ, ಕೊರೋನಾ ಇದೆ, ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡ್ಕೋಬೇಕಿದೆ. If in case we won't increase our immunity power, then definitely we need to pay lakhs together in hospital. Better we'll go for a healthcare. ನಿನಗೆ ಹೆಲ್ತ್ ಕೂಡ ಸಿಗುತ್ತೆ, ಹೆಲ್ತ್ ಬೆನಿಫಿಟ್ ಸಿಗುತ್ತೆ, ಇಮ್ಯುನಿಟಿ ಸಿಗುತ್ತೆ, ಪ್ಲಸ್ ನಿಂಗೆ ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ, ಅಂಡ್ ವಿಲ್ ಗೆಟ್ ಅ ಚಾನ್ಸ್ ಟು ಹೆಲ್ಪ್ ಪೀಪಲ್. ಸೊ ಈ ಕಾನ್ಸೆಪ್ಟ್ ಪ್ರೆಸೆಂಟ್ ಸಿಚುವೇಶನ್ ಅನ್ನು ನೋಡಿದ್ರೆ, ಯಾರೋ ಅನ್ಕೊಳ್ಳೋಣ, ಸಪೋಸ್ ಯಾರಿಗೂ ಮನಿ ಪ್ರಾಬ್ಲಮ್ ಇದೆ, ಬಟ್ ನೀವು 5.8 ಹಿಡ್ಕೊಂಡು ಕೂತಿದ್ದೀರಾ, ಸಜೆಸ್ಟ್ 3.8 ಹೇಳಿ. ನೋಡು, ನಮ್ಮ ಹತ್ರ ಇನ್ನೊಂದು ಆಪರ್ಚುನಿಟಿ ಇದೆ. ಎಕ್ಸಾಂಪಲ್ ಹಿಂಗೂ ಹೇಳಿ. ನಿಮ್ ಫ್ರೆಂಡ್ಸ್ ಗಳು ಯಾರು ಇದ್ದಾರೆ ಓಲ್ಡ್, ಅವರಿಗೆಲ್ಲ ಹೇಳಿ, ಒಂದು ಡ್ಯೂ ಟು ಕಂಪನಿ ಏನೋ ಫೆಸ್ಟ್ ಇರೋದ್ರಿಂದ ಕಂಪನಿ ಆಫರ್ ಬಿಟ್ಟಿದೆ. ನಾನು ನಿಂಗೆ ಏನೇನ್ ಹೇಳಿದ್ದೆ, 5.8 ಇಂದ ಜಾಯ್ನ್ ಆಗ್ಬೋದು ಅಂತ ಆಫರ್ ಇದೆ. ದಟ್ ಯು ಕ್ಯಾನ್ ಜಾಯ್ನ್ ವಿತ್ 3.8 ಆಲ್ಸೋ. ಯು ಡೋಂಟ್ ನೀಡ್ ಟು ಪೇ 5.8, ಯು ಕ್ಯಾನ್ ಜಾಯ್ನ್ ವಿತ್ 3.8. ದಟ್ಸ್ ಅ ಗ್ರೇಟ್ ಥಿಂಗ್. ಆಲ್ಮೋಸ್ಟ್ 40% ಡಿಸ್ಕೌಂಟ್. ಯು ಕ್ಯಾನ್ ಜಾಯ್ನ್ ವಿತ್ 3.8. ಅದ್ರ ಜೊತೆಗೆ ವಿತ್ 3.8 you'll get a good saree also. ವಿನ್ವೇ ಪ್ರೀಮಿಯಂ ಸ್ಯಾರಿ. ನಿಂಗೆ ಸ್ಯಾರಿನೂ ಸಿಗುತ್ತೆ, ಪ್ಲಸ್ ಬಿಸ್ನೆಸ್ ಸಿಗುತ್ತೆ ಫಾರ್ ಜಸ್ಟ್ 3,800 rupees. ಗೆಸ್, ಅಮೇಸಿಂಗ್. ದಿಸ್ ಇಸ್ ವಾಟ್ ಸಜೆಷನ್ಸ್. ಅಂದ್ರೆ ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಒಂದಕ್ಕೆ ಸ್ಟಿಕ್ ಆಗೋದು ನನ್ನ ಪ್ರಕಾರ ವರ್ಕ್ ಆಗಲ್ಲ. ಯಾರಿಗೂ ನೀವು ಲೈಫ್ ಸ್ಟೈಲ್ ಹೇಳಿರ್ತಾರ, ಈ ಪ್ರೆಸೆಂಟ್ ಸಿಚುವೇಶನ್ ಲೈಫ್ ಸ್ಟೈಲ್ ಅಷ್ಟು ವರ್ಕ್ ಆಗಲ್ಲ. ಗೋ ಫಾರ್ ಹೆಲ್ತ್. ಯಾರೋ ನಿಮ್ಮ ಫ್ರೆಂಡ್ ಅವ್ರ ಪೇರೆಂಟ್ಸ್ ಅಗ್ರಿಕಲ್ಚರ್ ಬಿಲಾಂಗ್ಸ್ ಮಾಡ್ತಾರೆ, ಅವ್ರಿಗೆ ಹೇಳಿ,
ಲೈಕ್ ಅಗ್ರಿಕಲ್ಚರ್ ನಿಮ್ ಫಾದರ್ ಎಲ್ಲಿಲ್ಲ ಏನಿಲ್ಲ ಪ್ರಾಡಕ್ಟ್ ತಗೊಂತಾರೆ, ನಮ್ ಪ್ರಾಡಕ್ಟ್ ಬಗ್ಗೆ ನಾನು ಗ್ಯಾರಂಟಿ ನಿಂಗೆ ಕೊಡ್ತೀನಿ, ರಿಸಲ್ಟ್ ಓರಿಯೆಂಟೆಡ್ ಇದೆ, ನೀನ್ ತಗೋ, ನಿಮ್ ಫಾರ್ಮಿಂಗ್ ಅಲ್ಲಿ ಯೂಸ್ ಆಗುತ್ತೆ, ಪ್ಲಸ್ ನಿಮ್ ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ. ದಿಸ್ ಇಸ್ ಹೌ ಯು ಕ್ಯಾನ್ ಕ್ಲೋಸ್. ಅವ್ರ ಮೈಂಡಿಗೆ ನೀವು ಕೆಲವೊಂದು ಸಜೆಷನ್ಸ್ ಕೊಡ್ಬೋದು. ಓಕೆ ಹೌದಲ್ವಾ, ಹೆಂಗೂ ಪಪ್ಪ ಅಪ್ಪಾಜಿ ಅಗ್ರಿಕಲ್ಚರ್ ಮಾಡೇ ಮಾಡ್ತಾರೆ, ಅಲ್ಲೂ ಯೂಸ್ ಆಗುತ್ತೆ, ನಾನು ಮಾಡಬಹುದು. ಹೆಲ್ತ್ ಕೇರ್ ಹೌದಲ್ವಾ, ಹೆಲ್ತ್ ಬೇಕು, ಬಿಕಾಸ್ ಇಫ್ ಇನ್ ಕೇಸ್ ನಾನು ಹೆಲ್ತ್ ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಹೋಗಿ ಸಿಬಕ್ರೋನ್ ಬಗ್ಗೆ ಸರ್ಚ್ ಮಾಡಿ, ಎಷ್ಟೋ ವಿಡಿಯೋಸ್ ಗಳಿದೆ. ಸಿಬಕ್ರೋನ್ ಯೂಸ್ಫುಲ್, ಸಿಬಕ್ರೋನ್ ಇಮ್ಯುನಿಟಿ ರೈಸ್ ಮಾಡುತ್ತೆ. ಇಮ್ಯುನಿಟಿ ಯಾರಿಗೆ ಕಡಿಮೆ ಇದೆ ಅವರಿಗೆ ಕೊರೋನಾ ಬರ್ತಿರೋದು, ಪಾಸಿಟಿವ್ ಕೇಸಸ್ ಬರ್ತಿರೋದು, ಡಿಸೀಸಸ್ ಬರ್ತಿರೋದು. ಈ ತರ ಪ್ಯಾಕೇಜ್ ನ ಸಜೆಸ್ಟ್ ಮಾಡೋದ್ರಿಂದ, ಸೆಕೆಂಡ್ ಕಡಿಮೆ ಕಾಸ್ಟ್ ನ ಪ್ಯಾಕೇಜ್ ಸಜೆಸ್ಟ್ ಮಾಡೋದ್ರಿಂದ, ನೀವು 5.8 ಬೇಕು ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಮೇ ಬಿ ಯಾರಿಗೆ ಗೊತ್ತು ಅವ್ರಿಗೆ 3,000 ರೂಪಾಯಿ ಅಡ್ಜಸ್ಟ್ ಆಗಿರ್ಬೋದು. ಅಥವಾ ಅವ್ರ ಸರ್ಕಲ್ 3.8 ಬರೋ ಅಂತದ್ ಇರ್ಬೋದು. ಸೊ ನೀವು ಅವ್ರಿಗೆ ಸಜೆಸ್ಟ್ ಮಾಡಿ, ಸರಿ ಮಗ ಮನಿ ಆಗ್ತಿಲ್ವಾ, ಐ ಹ್ಯಾವ್ ಅನದರ್ ಆಪ್ಷನ್, 3,800 rupees. ಜಾಯಿನ್ ವಿತ್ ದಟ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್. ಥರ್ಡ್ ಆಪ್ಷನ್, ಇಫ್ ಇನ್ ಕೇಸ್ ಫಸ್ಟ್ ವರ್ಕ್ ಆಗಿಲ್ಲ, ಸೆಕೆಂಡ್ ವರ್ಕ್ ಆಗಿಲ್ಲ, ಥರ್ಡ್ ಆಪ್ಷನ್ ಏನ್ ಹೇಳಿ, ಸರಿ ಮಗ ನಿಂಗ್ ಮೇ ಬಿ ಡೌಟ್ ಇದೆಯಲ್ಲ ಇದ್ರಲ್ಲಿ ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಅಂತ, ಲೆಟ್ಸ್ ಡೂ ಒನ್ ಥಿಂಗ್, 50% ಅಮೌಂಟ್ ನೀನ್ ಪೇ ಮಾಡು, 50% ಅಮೌಂಟ್ ನಾನ್ ಪೇ ಮಾಡ್ತೀನಿ. ಲೈಕ್ ಅರೌಂಡ್ 3,000 rupees ನೀನ್ ಪೇ ಮಾಡು, 3,000 rupees ನಾನ್ ಪೇ ಮಾಡ್ತೀನಿ. ಓಕೆ, ಸೊ ಇಫ್ 3 ಅಂತ ಹೇಳಕ್ ಹೋಗ್ಬಿಡಿ, 50% ನೀ ಪೇ ಮಾಡು, 50% ನಾ ಪೇ ಮಾಡ್ತೀನಿ. ಇಫ್ ನಿನಗೆ ಪೇಔಟ್ ಬಂದ ಮೇಲೆ ನನ್ನ ಅಮೌಂಟ್ ನೀನ್ ರಿಟರ್ನ್ ಮಾಡು. ಈಗ ನಾನ್ ನಿಂಗೆ ಪೇಔಟ್ ಬಂದ್ಮೇಲೆ ರಿಟರ್ನ್ ಮಾಡು ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದಿಸ್ ಆಪರ್ಚುನಿಟಿ ಅಂಡ್ ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಯು ಆಲ್ಸೋ. ನೀನ್ ನನ್ನ ಜೊತೆ ವರ್ಕ್ ಮಾಡ್ತೀಯಾ, ನಿಂಗೆ ಪೇಔಟ್ ಬರುತ್ತೆ, ನನ್ನ ಅಮೌಂಟ್ ರಿಟರ್ನ್ ಬರುತ್ತೆ. ಸೊ ಈಗ ನೀನೆಷ್ಟು ರಿಸ್ಕ್ ತಗೊಂತಿದ್ದೆ ಅಷ್ಟೇ ರಿಸ್ಕ್ ನಾನು ತಗೊಂತಿದ್ದೀನಿ. ಈಗ ನಾನ್ ಆಲ್ರೆಡಿ ಅಮೌಂಟ್ ಪೇ ಮಾಡಿ ಪ್ಲಸ್ ನಿನಗೂ ಅಮೌಂಟ್ ಕೊಡ್ತೀನಿ, ರಿಸ್ಕ್ ತಗೊಂತಿದ್ದೀನಿ ಅಂದ್ರೆ ನೀನ್ ಅರ್ಥ ಮಾಡ್ಕೋಬಹುದು ನನಗೆ ಇದ್ರ ಮೇಲೆ ಎಷ್ಟು ನಂಬಿಕೆ ಇದೆ. ಸೊ he will or she will pay 3,000 rupees, ಉಳಿದಿದ್ದ 800 rupees you can pay, ಬಿಕಾಸ್ ಈ ಸ್ಮಾಲ್ ರಿಸ್ಕ್ ತಗೊಳ್ಳೋದ್ರಿಂದ ನಿಮಗೆ ಆ ಪೇಔಟ್ ಬರ್ದೇ ಇರಬಹುದು, ಬಟ್ ಅವರಿಂದ ನಿಮಗೆ ಟೀಮ್ ಸಿಗುತ್ತೆ. ಸೊ 800 rupees ಪೇ ಮಾಡಿ, ನಾಟ್ ಮೋರ್ ದನ್ ದಟ್. 800 ಪೇ ಒಬ್ವಿಯಸ್ಲಿ ರೆಫರಲ್ ಇನ್ಕಮ್ ಬರುತ್ತೆ, ಪ್ಲಸ್ ಅದು ಬೈನರಿಗೆ ಅಲ್ಲಿ ಆಡ್ ಆಗುತ್ತೆ, ನಿಮ್ಮ ಪೇಔಟ್ ನ ರಿಟರ್ನ್ ಕೊಟ್ಟಂಗ ಆಗುತ್ತೆ. ಹಿ ವಿಲ್ ಬಿ ಹ್ಯಾಪಿ, ಶಿ ವಿಲ್ ಬಿ ಹ್ಯಾಪಿ ಟು ಕಿಟ್ ಹ್ಯಾಂಡ್ ಓವರ್ ಮಾಡಿ. ಸೊ ಅವ್ರಿಗೊಂದು ಮೆಂಟಲಿ ಏನ್ ಥಾಟ್ ಬರುತ್ತೆ, ಹೌದಲ್ವಾ, ಸುಮ್ನೆ ಅಂತ ಹೇಳಲ್ಲ. ಸೊ ದಿಸ್ ಈಸ್ ವಾಟ್ ಸಜೆಷನ್. ಇದು ಬಿಟ್ಟು ನೆಕ್ಸ್ಟ್ ಏನು, ಹಾಫ್ ಪೇಮೆಂಟ್. ನೋಡು, ಐ ನೋ ಯು ಹ್ಯಾವ್ ಡೌಟ್, ಲೈಕ್ ಫುಲ್ ಪೇಮೆಂಟ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗ್ಬೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಹಾಫ್ ಪೇಮೆಂಟ್. ಒಂದ್ 2.5 2,000 rupees ಪೇ ಮಾಡು, ಅಂಡ್ ಉಳಿದಿದ್ದು ನಿಂಗೆ ಯಾವಾಗ ರೆಡಿ ಆಗುತ್ತೆ ಒಂದು 10-15 days ಅಲ್ಲಿ ಅರೇಂಜ್ ಮಾಡಬೇಕು. ಸೊ ದಟ್ ಕ್ಲೋಸಿಂಗ್ಸ್ ಅಂದ್ರೆ ಪ್ಲೇಸ್ಮೆಂಟ್ ಸ್ಟ್ರಾಂಗ್ ಆಗತ್ತೆ, ನಿನ್ ಪ್ಲೇಸ್ಮೆಂಟ್ ಆಗತ್ತೆ, ದೆನ್ ಯು ಕ್ಯಾನ್ ಸ್ಟಾರ್ಟ್. ಇದ್ರ ಜೊತೆಗೆ ಇನ್ನೊಂದಿದೆ, ಬಹಳ ಸೂಪರ್ ಆಗಿ ವರ್ಕ್ ಆಗುತ್ತೆ ಇದು, ಸ್ಪೆಷಲಿ ಸ್ಟ್ರೇಂಜರ್ಸ್ ಜೊತೆಗೆ ಅಥವಾ ದೋಸ್ ಪೀಪಲ್ ಕಂಪ್ಲೀಟ್ಲಿ ಡಿಸ್ಬಿಲಿ, ಅವ್ರಿಗೆ ಹೇಳಿ ಪೇ 2,000 rupees, 2,000 ಪೇ ಮಾಡು, ಅಂಡ್ ನಿನ್ನ 25 ಫ್ರೆಂಡ್ಸ್ ಗೆ ಪ್ರೆಸೆಂಟೇಶನ್ ಕೊಡ್ಸು. ಇನ್ನ ಒಂದ್ ಮಂತ್ ಆಗ್ಲಿ, 1 month ಅಲ್ಲೋ 1.5 months ಅಲ್ಲೋ, 20 ಒಟ್ನಲ್ಲಿ ನಿನ್ನ 25 ಫ್ರೆಂಡ್ಸ್ ಗೆ ಪ್ರೆಸೆಂಟೇಶನ್ ಕೊಡ್ಸು. ಇಫ್ ಅದರಲ್ಲಿ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ, ನೀನೇನ್ ಅಮೌಂಟ್ 2,000 rupees ಪೇ ಮಾಡಿರ್ತೀಯ ಅದನ್ನ ನಿಂಗೆ ರಿಟರ್ನ್ ಮಾಡ್ತೀನಿ. ಕ್ಲಿಯರ್? ಸೊ ಇಫ್ ಪೀಪಲ್ ಜಾಯಿನ್ ಕ್ಯಾನ್ ಕಂಟಿನ್ಯೂ, ಇಫ್ ಪೀಪಲ್ ಡೋಂಟ್ ಜಾಯಿನ್ 2,000 rupees ವಾಪಸ್ ತಗೋ, ಈ ತರ ಹೇಳಿ. ಸೊ ಈ ತರ ಆಪ್ಷನ್ಸ್ ಕೊಡೋದ್ರಿಂದ, ಫಸ್ಟ್ ಆಪ್ಷನ್ ಪ್ಯಾಕೇಜಸ್ ಕೊಡೋದ್ರಿಂದ ಅವ್ರ ಮೈಂಡ್ ಓಕೆ ಹೌದಲ್ವಾ, ಇದು ರಿಕ್ವೈರ್ಡ್ ಇದೆ, ನಾನೇನು ಇನ್ವೆಸ್ಟ್ ಮಾಡ್ತಿಲ್ಲ, ಹೆಲ್ತ್ ಬೇಕಾಗಿದೆ ಪರ್ಚೇಸ್ ಮಾಡ್ತಿದ್ದೀನಿ. ಸೆಕೆಂಡ್, ಅಮೌಂಟ್ ಪ್ಯಾಕೇಜ್ ಬೇರೆ 3.8 ಪ್ಲಸ್ 5.8 ಡಿಫ್ರೆನ್ಸ್ ಹೇಳೋದ್ರಿಂದ, ಓಕೆ ಲೆಸರ್ ಕಾಸ್ಟ್, ಆಬ್ವಿಯಸ್ಲಿ ಅವ್ರಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಥರ್ಡ್, 50-50% ಅವ್ರಿಗೊಂದು ನಂಬಿಕೆ ಬರುತ್ತೆ, ಇವ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಐ ಕ್ಯಾನ್ ಸ್ಟಾರ್ಟ್. ಫೋರ್ತ್, ನೀನ್ ಪೇ ಮಾಡು 2,000 rupees, ಒಂದು 25 ಫ್ರೆಂಡ್ಸ್ ಪ್ರೆಸೆಂಟೇಶನ್ ಕೊಡ್ಸು. ಇಫ್ ಇನ್ ಕೇಸ್ ನಿಂಗೆ ವರ್ಕ್ ಆಗ್ತಿಲ್ಲ ಅಂತ ಅನ್ಸಿದ್ರೆ, ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಎಕ್ಸಿಟ್. ಬಟ್ 20 ಜನ ಫ್ರೆಂಡ್ಸ್ ಪ್ರೆಸೆಂಟೇಶನ್ ಕೊಡ್ಸ್ಬೇಕು. ನೀನ್ ಏನು ಮಾಡ್ಬೇಡ, ನಾನು ಹೇಳ್ತೀನಿ ಹೇಗೆ ಏನು ಎತ್ತ ಅಂತ, ಅದನ್ನ ಇನ್ವೈಟ್ ಮಾಡು, ಉಳಿದಿದ್ದ ಕೆಲಸ ನಾನು ಪಿಪಿಟಿ ಮಾಡ್ತೀನಿ, ರೆಸ್ಟ್ ಇಲ್ಡು. ನೀನ್ ರೆಡಿ ಇದ್ರೆ ಐ ಆಮ್ ಆಲ್ಸೋ ರೆಡಿ ಟು ಟೇಕ್ ಅ ಸ್ಮಾಲ್ ರಿಸ್ಕ್, ದಟ್ ಯು ವಿಲ್ ಪೇ 2,000 rupees, ಅಂಡ್ ಅದ್ರ ನೀನ್ ಎಷ್ಟು ಅಮೌಂಟ್ ಪೇ ಮಾಡ್ತೀಯಾ ಆ ಪೂರ್ತಿ ಅಮೌಂಟ್ ನ ರೆಸ್ಪಾನ್ಸಿಬಿಲಿಟಿ ನಿಮ್ದು ಅಂತ ಹೇಳಿ. ಅಂಡ್ ಇಫ್ ಆಮೇಲೆ ಅವ್ರು ಇಫ್ ಇನ್ ಕೇಸ್ ವಾಪಸ್ ಬೇಕಂದ್ರೆ ವಾಪಸ್ ತಗೊಳ್ಳಿಲ್ಲ, ಪ್ರಾಡಕ್ಟ್ ಬೇಕಂದ್ರೆ ಪ್ರಾಡಕ್ಟ್ ತಗೊಳ್ಳಿ, ಸಿಂಪಲ್ ಅಸ್ ದಟ್. ಅಂಡ್ ಯಾರು ಈ ತರ ಅಂದ್ರೆ ನೀನ್ ಇಷ್ಟು ಪೇ ಮಾಡು, ಒಂದು 25 ಪಿಪಿಟಿ ಕೊಡ್ಸು, ಆಮೇಲೆ ವರ್ಕ್ ಆಗಿಲ್ಲ ಅಂದ್ರೆ ಎಕ್ಸಿಟ್ ಬಿಡು ಅಂತ ಬಿಟ್ಟು ಯಾರು ಹಾಫ್ ಪೇಮೆಂಟ್ ಮಾಡಿರ್ತಾರೆ ಪ್ಲೇಸ್ಮೆಂಟ್ ಸೆಕ್ಯೂರ್ ಮಾಡ್ಕೊಳಕ್ಕೆ, ಅವ್ರಿಗೆ ಯಾವ್ದೇ ಕಾರಣಕ್ಕೂ ಅಮೌಂಟ್ ರಿಟರ್ನ್ ಮಾಡಕ್ ಹೋಗ್ಬಿಡಿ. ಐದರ್ 3.8 ಆರ್ ಎಲ್ಸ್ ರೀಪರ್ಚೇಸ್ ಪ್ಲಾನ್ ಜಾಯಿನ್ ಮಾಡಿಸಿ. ಇಲ್ಲಾಂದ್ರೆ ಅವ್ರು 500 rupees ಪೇ ಮಾಡಿದ್ರೆ 500 rupees ಪ್ರಾಡಕ್ಟ್ ಕೊಡಿ, ಸೊ ದಟ್ ಆ ಪ್ರಾಡಕ್ಟ್ ಇಂದ ಅಟ್ಲೀಸ್ಟ್ ವಾಪಸ್ ಬರ್ತಾರೆ. ಸೊ ದೀಸ್ ಆರ್ ದಿ ಸಜೆಷನ್ಸ್ ಫಾರ್ ಕ್ಲೋಸಿಂಗ್ಸ್ ಸ್ವಲ್ಪ ಬ್ರೈನ್ ಯೂಸ್ ಮಾಡ್ಬೇಕು. ಯಾರೋ ಹೌಸ್ ವೈಫಿಗೆ ನೀವು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ, ಅವ್ರಿಗೆ ಬರೀ 5.8 ಹೇಳಿದ್ರೆ ದೇ ವೋಂಟ್ ಜಾಯಿನ್. ಪ್ರಮೋಟ್ ರೀಪರ್ಚೇಸ್ ಆರ್ 3.8 ಎಂಪ್ಲಾಯ್, ಅವರು ಕೂಡ 3.8 ರೀಪರ್ಚೇಸ್. ಯಾರೋ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಅಗ್ರಿಕಲ್ಚರ್ ಪ್ರಮೋಟ್ ಮಾಡಿ, ಅದನ್ನ ಬಿಟ್ಟು ಲೈಫ್ ಸ್ಟೈಲ್ ಪ್ರಮೋಟ್ ಮಾಡ್ತೀರಾ. ಯಾರೋ ಹೆಲ್ತ್ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಹೆಲ್ತ್ ಪ್ರಮೋಟ್ ಮಾಡಿ. ಈಗ ಸಪೋಸ್ ಕಂಪ್ಲೀಟ್ಲಿ ಅವ್ರ ಮನಿನೇ ಇಲ್ಲ, ರೀಪರ್ಚೇಸ್ ಪ್ರಮೋಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ರೆ ಕ್ಲೋಸಿಂಗ್ಸ್ ಇಟ್ ವಿಲ್ ಹೆಲ್ಪ್ ಯು.
ಸೊ ಫಾಲೋ ಅಪ್ ಅಂಡ್ ಕ್ಲೋಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನಾ ಹೇಳಿದ್ನಲ್ಲ, ಒಂದು ಬಾಡಿ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್, ಫಾಲೋ ಅಪ್ ಅಷ್ಟು ಇಂಪಾರ್ಟೆಂಟ್. ಈಗ ಹಾರ್ಟ್ ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ ಕೆಲಸ. ಅದನ್ನ ಹಾಳು ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ಹಿ ಕ್ಯಾನ್ ಡೂ ವಾಟ್ ಎವರ್ ಪಾಸಿಬಲ್, ಬಟ್ ನ್ಯಾಚುರಲ್ ಆಗಿ ನನ್ನಷ್ಟು ಬೆಟರ್ ಆಗಿ ಯಾರು ನೋಡ್ಕೊಳಕ್ ಆಗಲ್ಲ. ಸೇಮ್ ವೇ ನಾನ್ ಮಾಡಿದಷ್ಟು ಫಾಲೋ ಅಪ್, ನಾನ್ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಆದಷ್ಟು ನನ್ನ ಬಿಸ್ನೆಸ್ ಅಲ್ಲಿ ಬೇರೆಯವ್ರು ಬಂದು ಇನ್ವಾಲ್ವ್ ಆದ್ರೆ ಆಗಲ್ಲ. ನನ್ನ ಅಪ್ಲೈನ್ಸ್ ಬಂದ್ ಏನ್ ಮಾಡ್ತಾರೆ, ಅದು ಅವ್ರ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾರೆ. ನನ್ ಡೌನ್ಲೈನ್ಸ್ ಏನ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾರೆ. ನಾನ್ ಏನ್ ಮಾಡ್ತೀನಿ ಅದು ನನಗೆ ಮೇನ್ಲಿ ಇಂಪಾರ್ಟೆಂಟ್ ಆಗೋದು. ಫಾಲೋ ಅಪ್ ಆಗ್ಲಿ ಕ್ಲೋಸಿಂಗ್ಸ್ ಆಗ್ಲಿ ನೀವು ಮಾಡಿ. ನನ್ ಪರ್ಸನಲ್ ಸಜೆಷನ್ ಇದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಏನ್ ಆಲ್ರೆಡಿ PPT ಆಗಿದೆ ಅವರಿಗೆಲ್ಲ ಆಪ್ಷನ್ ಕೊಡಿ. ಲೈಕ್ ದೇರ್ ಇಸ್ ಅ ಆಫರ್ ಫಾರ್ ದಿ ಕಂಪನಿ. ನನಗೆ ಏನ್ ಹೇಳಿದ್ದೆ 5.8. ಇಫ್ ಯು ಸ್ಟಿಲ್ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆರ್ ಎಕ್ಸೈಟೆಡ್ ಟು ಜಾಯಿನ್, ಏನಕ್ಕೆ ನಾನು ನಿಂಗೆ ಇದು ಹೇಳ್ತಿದ್ನಿ, ಬಿಕಾಸ್ ದಿಸ್ ಇಸ್ ಅ ರೈಟ್ ಟೈಮ್. ಗೂಗಲ್ ಅಲ್ಲಿ 2-3 ರಿಪೋರ್ಟ್ಸ್ ಗಳನ್ನ ತೆಗಿ. ದಿಸ್ ಇಸ್ ಅ ರೈಟ್ ಟೈಮ್ ಬಿಕಾಸ್ ಬಹಳ ರ್ಯಾಪಿಡ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗ್ರೋ ಆಗ್ತಿದೆ. ಆಲ್ಮೋಸ್ಟ್ ಇಷ್ಟೊಂದು ಜನ ಪೀಪಲ್ ಎಂಟರ್ ಆಗ್ತಿದ್ದಾರೆ. ಅಂಡ್ ನಾನು ಪೂರ್ತಿ ರಿಸರ್ಚ್ ಮಾಡಿದೀನಿ. ಅಂಡ್ ಕಂಪನಿ ಆಫರ್ ಕೂಡ ಕೊಟ್ಟಿದ್ದೆ, ಲೈಕ್ ಯು ಕ್ಯಾನ್ ಜಾಯಿನ್ ಇನ್ 3,800 rupees, ನಾಟ್ 5.8. ಸೊ ಇಫ್ ಯು ರಿಯಲಿ ಇಂಟ್ರೆಸ್ಟೆಡ್ ವಿಲ್ ಸ್ಟಾರ್ಟ್. ಈ ತರ ಹೇಳಿ ಇದಾಗಿಲ್ವಾ, ಸೆಕೆಂಡ್ ಹೇಳಿದಲ್ಲ 50-50, ಲೆಟ್ ಹಿಮ್ ಆರ್ ಹರ್ ಪೇ 50% ಆರ್ 50%. ಇದು ಆಗಿಲ್ವಾ ಥರ್ಡ್ ಹೇಳಿ, ಸರಿ ಕಣೋ ನೀನ್ ಇಂಟ್ರೆಸ್ಟೆಡ್ ಇದ್ದೆ, ನಿಂಗೆ ಮಾಡಕ್ ಬಹಳ ಆಸೆ ಇತ್ತು, ಹಂಗಾಗಿ ನಾನೊಂದು ಚಾನ್ಸ್ ಕೊಡ್ತಾ ಇದೀನಿ. ಪೇ 2,000 rupees, ದೆನ್ ವರ್ಕ್ ಫಾರ್ ಒಂದು 25 PPT ಕೊಡ್ಸು, ವರ್ಕ್ ಆಗಿಲ್ಲ ಅಂದ್ರೆ ಅಮೌಂಟ್ ರಿಟರ್ನ್ ತಗೋ. ನಿಮ್ ಓಲ್ಡ್ PPT ಯಾರ್ಯಾರಿಗೆ ಆಗಿತ್ತು ಅವ್ರಿಗೆಲ್ಲ ಈ ತರ ಸಜೆಷನ್ಸ್ ಮಾಡಿ. ಐ ಆಮ್ ಡ್ಯಾಮ್ ಶೋರ್ ಮೋಸ್ಟ್ ಆಫ್ ದಿ ಪೀಪಲ್ ಗೆಟ್ ಅ ಸೇಲ್ ಸಿಗುತ್ತೆ. ಅಂಡ್ ಅವ್ರಿಗೆಲ್ಲ ನಿಮ್ ಗೆಸ್ಟ್ ಲಿಸ್ಟ್ ಸೆಂಡ್ ಮಾಡಿ, ಅಥವಾ ಯಾರ್ಯಾರಿಗೆ ನೀವು PPT ಕೊಡ್ತೀರೋ ಅವ್ರಿಗೆ ಗೆಸ್ಟ್ ಲಿಸ್ಟ್ ಸೆಂಡ್ ಮಾಡಿ. ನೋಡಿ ಗೆಸ್ಟ್ ಲಿಸ್ಟ್ ಆಲ್ರೆಡಿ ಇದೆ. ಇಷ್ಟೇ ಮಾಡಬೇಕಾಗಿರೋದು. ಇಫ್ ಯು ಡೂ, ಡೆಫಿನೆಟ್ಲಿ ವಿಲ್ ಗೆಟ್ ಮಚ್ ಬೆಟರ್ ರಿಸಲ್ಟ್ ಇನ್ ಕ್ಲೋಸಿಂಗ್ಸ್. ಸೊ ದಿಸ್ ಇಸ್ ಇಟ್ ಫ್ರಮ್ ಮೈ ಸೈಡ್. ನಾ ಹೇಳಿದ್ನಲ್ಲ, ಈ ಸೆಷನ್ ಅಲ್ಲಿ ನೀವು ಎಷ್ಟೊಂದ್ ಜನ ಪಾಯಿಂಟ್ಸ್ ಬರ್ಕೊಂಡಿರ್ತೀರಾ. ಪಾಯಿಂಟ್ಸ್ ಬರ್ಕೊಂಡಿಲ್ಲ ಅಂದ್ರೆ ಅಪ್ಲೈನ್ಸ್ ಕಡೆಯಿಂದ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ. ಬಟ್ ನೀವು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಪಾಯಿಂಟ್ಸ್ ನ, ಮೀಟಿಂಗ್ ಮುಗಿದ್ಮೇಲೆ ಇದೆ. ಈಗ ನೋಡಿ, ಸಪೋಸ್ ಐ ಹ್ಯಾವ್ ಅ ಡೈರಿ. ಸೊ ಡೈರಿನ ಮುಚ್ಚಿಟ್ಬಿಟ್ಟು ಹೋಗಿ ಮಲ್ಕೊಂತೀರಾ ಅಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಹೆಲ್ಪ್ ಯು. ಮೀಟಿಂಗ್ ಮುಗಿದ್ಮೇಲೆ ಮಲ್ಗಕ್ಕೂ ಮುಂಚೆ ಒಂದು 10-15 ನಿಮಿಷ ಏನೇನ್ ಪಾಯಿಂಟ್ಸ್ ಇತ್ತು ಒಂದ್ಸಲಿ ರೀಕ್ಯಾಪ್ ಮಾಡಿ, ಅಂದ್ರೆ ರಿವೈಸ್ ಮಾಡಿ. ಪ್ಲಸ್ ಯೂಟ್ಯೂಬ್ ವಿಡಿಯೋ ಏನಿದೆ ಅದನ್ನ ಇಯರ್ಫೋನ್ ಹಾಕೊಂಡು ಸ್ವಲ್ಪ ಪೀಸ್ಫುಲ್ ಪ್ಲೇಸ್ ಇಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ನಾನು ಏನೇನ್ ಹೇಳಿದ್ದೆ, ಹೆಂಗ್ ಹೇಳಿದ್ದೆ, ಅದ್ರಲ್ಲಿ ನಾನು ಟೋನ್ ಕೂಡ ಯೂಸ್ ಮಾಡಿದೀನಿ. ಟೋನ್ ಹೆಂಗಿರ್ಬೇಕು, ಕಾನ್ಫಿಡೆನ್ಸ್ ಹೆಂಗಿರ್ಬೇಕು, ಮಾತಾಡ್ಬೇಕಾದ್ರೆ ಹೆಂಗಿರ್ಬೇಕು, ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಮನಿ ಪ್ರಾಬ್ಲಮ್ ಏನ್ ಮಾತಾಡ್ಬೇಕು, ಪೇರೆಂಟ್ಸ್ ಪ್ರಾಬ್ಲಮ್ ಏನ್ ಮಾತಾಡ್ಬೇಕು, ಟೈಮ್ ಇಲ್ಲ ಅಂದ್ರೆ ಏನ್ ಮಾತಾಡ್ಬೇಕು, ಹಂಗಿದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅಂದ್ರೆ ಏನ್ ಮಾತಾಡ್ಬೇಕು. ಇದನ್ನು ಅದನ್ನು ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ರೆ, ಫಾರ್ ಒನ್ 2 weeks ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ರೆ, ನಾನು ಗ್ಯಾರಂಟಿ ಕೊಡ್ತೀನಿ, ಈಗ ನಿಮಗೆ ಏನ್ ರಿಸಲ್ಟ್ ಸಿಗ್ತಿಲ್ಲ ಇದಕ್ಕಿಂತ 4 ಪಟ್ಟು ಬೆಟರ್ ರಿಸಲ್ಟ್ ಸಿಗುತ್ತೆ. ಬೇಕಾ, ಗೋ ಫಾರ್ ಇಟ್. ಬೇಡವಾ, ಹೇಗ್ ಮಾಡ್ತಿದ್ರ ಹಂಗೆ ಮಾಡಿ. ಬಟ್ ಲಾಸ್ಟ್ ನಾಟ್ ದ ಲೀಸ್ಟ್, ಹೆಂಗೆ ಒಂದು ಫುಡ್ ನ ನೋಡೋದ್ರಿಂದ ಹೊಟ್ಟೆ ತುಂಬಲ್ವೋ, ಹಂಗೆ ಮೀಟಿಂಗ್ ನ ಅಟೆಂಡ್ ಮಾಡೋದ್ರಿಂದ ನಾಲೆಡ್ಜ್ ಗೇನ್ ಆಗಲ್ಲ. ಯು ನೀಡ್ ಟು ರಿವೈಸ್ ಒನ್ಸ್ ಆರ್ ಟ್ವೈಸ್, ಅವಾಗ್ಲೇ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದು. ಕ್ಲಾಸ್ ಅಲ್ಲಿ ಪಾಠ ಕೇಳಿದ ತಕ್ಷಣ ಹೆಂಗೆ ಎಕ್ಸಾಮಿಗೆ ಬರೆಯಕ್ಕೆ ನೀವು ಪ್ರಿಪೇರ್ ಆಗಲ್ವೋ, ಅದೇ ತರ ಬರೀ ಮೀಟಿಂಗ್ ಅಟೆಂಡ್ ಆಗೋದ್ರಿಂದ ನಿಮಗೆ ಬೇಕಾಗಿರೋಷ್ಟು ನಾಲೆಡ್ಜ್ ಸಿಗಲ್ಲ. ಮೇ ಬಿ ಒಂದು 10-15% ನಿಮ್ ಬ್ರೈನ್ ಅಲ್ಲಿ ಇರುತ್ತೆ, ಈಗ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಪಾಯಿಂಟ್ ನೀವು ಡೈರಿಯಲ್ಲಿ ಬರ್ಕೊಂಡಿರ್ತೀರಾ ಅಥವಾ ರೆಕಾರ್ಡ್ ನ ಶೇರ್ ಮಾಡ್ತೀನಿ, ಅದನ್ನ ಪದೇ ಪದೇ ಕೇಳಿ. ದೆನ್ ಓನ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಸೊ ಟಿಲ್ ದೆನ್, ಆಲ್ ದ ಬೆಸ್ಟ್ ಗೈಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ವಾಸ್ ಅಂಡ್ ಆಲ್ವೇಸ್ ದ ಬೆಸ್ಟ್ ಆಪರ್ಚುನಿಟಿ. ನಾನ್ ಗೆಸ್ಟಿಗೆ ಹೇಳೋದಲ್ಲ, ನಿಮಗೂ ಹೇಳ್ತಿದ್ದೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಹಳ ರ್ಯಾಪಿಡ್ಲಿ ಗ್ರೋ ಆಗ್ತಿದೆ. ರ್ಯಾಪಿಡ್ಲಿ ಇನ್ ದ ಸೆನ್ಸ್ ನಾಟ್ ಇವನ್ ಎಕ್ಸ್ಪೆಕ್ಟೆಡ್. ಆ ಲೆವೆಲ್ ಗ್ರೋ ಆಗ್ತಿದೆ. ಫಾರ್ಮರ್ಸ್ ಎಂಟರ್ ಆಗ್ತಿದ್ದಾರೆ, ಹೌಸ್ ವೈಫ್ಸ್ ಎಂಟರ್ ಆಗ್ತಿದ್ದಾರೆ, ಪ್ರೊಫೆಷನಲ್ಸ್ ಎಂಟರ್ ಆಗ್ತಿದ್ದಾರೆ. ಬಿಕಾಸ್ ಇದ್ರಲ್ಲಿ ಇರುವಂತ ಫ್ಯೂಚರ್ ಅವ್ರು ನೋಡ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಕಲಿಬೇಕು, ಕಲ್ತು ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು. ಇದು ಅವ್ರಿಗೆ ಅರ್ಥ ಆಗ್ತಿದೆ. ಇದು ನಿಮಗೂ ಬಹಳ ಬೇಗ ಅರ್ಥ ಆದ್ರೆ ನೀವು ಮುಂದೆ ಹೋಗಿ ಒದ್ದಾಡೋದು ತಪ್ಪತ್ತೆ. ಒಂದೊಳ್ಳೆ ಫ್ಯೂಚರ್ ಕೆರಿಯರ್ ಬಿಲ್ಡ್ ಮಾಡಬಹುದು. ಫಾರ್ ದಟ್ ವಿ ಆರ್ ಆಲ್ವೇಸ್ ದೇರ್ ಆಸ್ ಯೂಶುವಲ್. ಆಲ್ವೇಸ್ ಸಪೋರ್ಟ್ ಯು. ಐ ಹೋಪ್ ನೀವು ಇದನ್ನ ರಿವೈಸ್ ಮಾಡ್ತೀರಾ ಅಂಡ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ. ಬಿಕಾಸ್ ಎಲ್ರಿಗೂ ವಿನ್ವೇ ಜಾಯ್ನ್ ಆಗಕ್ ಆಸೆ ಇರುತ್ತೆ. ಬಟ್ ಯಾರು ಫಾಲೋ ಅಪ್ ಕರೆಕ್ಟ್ ಆಗಿ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ, ಅವರಿಗೆ ಲಾಗಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಐ ಹೋಪ್ ವಿಲ್ ಡೂ ದಟ್. ರೈಟ್, ಟಿಲ್ ದೆನ್ ಆಲ್ ದ ಬೆಸ್ಟ್ ಎವ್ರಿ ಒನ್. ಯಾರು 36 ಕೊನೆ ತನಕ ಉಳ್ಕೊಂಡಿದ್ರಾ, ನಿಮಗೆ ಹೇಳ್ತಿರೋದು ಸಜೆಷನ್ಸ್ ಹೇಳಿದ್ನಲ್ಲ, ಅದನ್ನ ಟ್ರೈ ಮಾಡಿ, ಇಂಪ್ಲಿಮೆಂಟ್ ಮಾಡಿ. ನಿಮ್ಗೆ ಗೆಸ್ಟ್ ಜೊತೆಗೆ ಐದರ್ 3.8 ಸಜೆಸ್ಟ್ ಮಾಡಿ, ವರ್ಕ್ ಆಗಿಲ್ಲ ಅಂದ್ರೆ 50-50 ಸಜೆಸ್ಟ್ ಮಾಡಿ. ಅದು ಆಗಿಲ್ಲ ಅಂದ್ರೆ 2,000 rupees ಪೇ ಮಾಡು, ಒಂದು 25 PPT ಅದು ಟ್ರೈ ಮಾಡಿ. ನನಗೆ ಗ್ಯಾರಂಟಿ ಇದೆ, ಆ 25 PPT ಅಲ್ಲಿ 10 ಜನ ಹಿಂಗ್ ಪೇ ಮಾಡಿದ್ರು ಅನ್ಕೊಳ್ಳಿ 2,000 rupees, ಅವರ 25 ಗೆಸ್ಟ್ ಲಿಸ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದು 3-4 ಜನಕ್ಕಂತೂ ಲಾಗಿನ್ ಸಿಗುತ್ತೆ. ಸಿಗ್ನಲ್ ಅವ್ರು ಕಂಟಿನ್ಯೂ ಮಾಡ್ಲಿ, ಸಿಂಪಲ್ ಆಸ್ ದಟ್. ಈಗ ನನ್ ಕೆಳಗೆ ಇಬ್ರು ಲಾಗಿನ್ ಆಗ್ತಾರೆ ಅಂದ್ಮೇಲೆ ನಾನು ಉಳಿದ 1,800 rupees ಪೇ ಮಾಡ್ತೀನಿ. ಲಾಜಿಕಲಿ ಯೋಚನೆ ಮಾಡಿ, ನೀವು ಆ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ, ಹೆಂಗ್ ವರ್ಕ್ ಆಗತ್ ನೋಡಿ. ಸೊ ಇದನ್ನ ರಿವೈಸ್ ಮಾಡಿ, ಇದನ್ನ ಇಂಪ್ಲಿಮೆಂಟ್ ಮಾಡಿ, ಎಷ್ಟು ರಿಸಲ್ಟ್ ಸಿಗುತ್ತೆ, ಏನ್ ಸಿಗುತ್ತೆ ಅಂತ ನನ್ನ ನಂಬರ್ ನಿಮ್ಮ ಹತ್ರ ಇದ್ರೆ ಪರ್ಸನಲಿ ನಂಗೆ ಶೇರ್ ಮಾಡಿ, ಇಲ್ಲ ನಿಮ್ಮ ಅಪ್ಲೈನ್ಸ್ ಶೇರ್ ಮಾಡಿ. ರೈಟ್, ಸೊ ಇಫ್ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಮೀಟಿಂಗ್ಸ್ ಗಳು ತಗೊಳ್ತೀನಿ ನಿಮಗೆ. ಇಫ್ ಇನ್ ಕೇಸ್ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ನನಗೊಂದು ಫೀಲ್ ಆಗತ್ತಲ್ಲ, ಇಫ್ ಯು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮೀಟಿಂಗ್ ತಗೋಬೇಕು.
ಹೆಚ್ಚು ಕಮ್ಮಿ 1 ಗಂಟೆ 14 ನಿಮಿಷ ಮಾತಾಡಿದೀನಿ. ಐ ಆಮ್ ನಾಟ್ ಕಂಪ್ಲೀಟ್ಲಿ ಫಿಟ್. ಕೋಲ್ಡ್ ಇದೆ, ಕೆಮ್ತಾ ಇದ್ದೀನಿ. ಈಗ ತಾನೇ ಫಾಸ್ಟಿಂಗ್ ಇತ್ತು, ಮುಗಿಸಿದೀನಿ, ಇನ್ನೂ ಊಟ ಆಗಿಲ್ಲ. ಸೊ ಇಫ್ ಐ ಆಮ್ ಗಿವಿಂಗ್ ದಿಸ್ ಮಚ್ ಆಫ್ ಎನರ್ಜಿ, ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಒಂದು ಹೋಪ್ ಇರುತ್ತೆ. ನಾನು ಯಾರಿಗೆ ಇಷ್ಟು ಎಫರ್ಟ್ಸ್ ಹಾಕ್ತಿದ್ದೀನಿ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೊ ಹೋಪ್ ಯು ವೋಂಟ್ ಡಿಸಪಾಯಿಂಟ್ ಮೀ. ಆಲ್ ದ ಬೆಸ್ಟ್ ಗೈಸ್. ಹೊಸ ಫ್ರೆಶ್ ವೀಕ್ ಶುರುವಾಗಿದೆ, ಫ್ರೆಶ್ ಆಪರ್ಚುನಿಟಿ ಶುರುವಾಗಿದೆ. ಆಲ್ ದ ಬೆಸ್ಟ್ ಫಾರ್ ದಿಸ್ ವೀಕ್. ಒಳ್ಳೆ ರಿಸಲ್ಟ್ ತೆಗಿರಿ. ಬೆಸ್ಟ್ ವಿಶಸ್ ಫಾರ್ ಯು ಪೀಪಲ್. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಸ್ವಲ್ಪ ಹುಷಾರಾಗಿರಿ. ಕೊರೋನಾ ಇದೆ, ಹೊರಗಡೆ ಹೋಗ್ಬೇಡಿ, ಪೊಲೀಸ್ ಹತ್ರ ಹೊರಟ ತಿನ್ಬೇಡಿ. ಮನೇಲಿರಿ, ಮನೆಯಿಂದ ವರ್ಕ್ ಮಾಡಿ. ಸ್ವಲ್ಪ ಎಜುಕೇಶನ್ ಮೇಲೆ, ನಾಲೆಡ್ಜ್ ಗೇನ್ ಮಾಡೋದ್ರ ಮೇಲೆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇವತ್ತಿನ ಸೆಷನ್ ಪ್ಲಸ್ ಆ ವಿಡಿಯೋ ಒಂದ್ 2 ವೀಕ್ಸ್ ನೀವು ಕಂಟಿನ್ಯೂಸ್ ಆಗಿ ಪದೇ 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 ಕೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಈಗಿನ ಪ್ರೆಸೆಂಟ್ ರಿಸಲ್ಟಿಗೂ ಒಂದ್ 14 ಡೇಸ್ ಆದ್ಮೇಲೆ ರಿಸಲ್ಟಿಗೂ 1 to the 4th ಅಂದ್ರೆ 1ಕ್ಕಿಂತ 4 ಪಟ್ಟು ಬೆಟರ್ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ವಿಲ್ ಡೂ ದಟ್. ಟಿಲ್ ದೆನ್ ಆಲ್ ದ ಬೆಸ್ಟ್. ಟೇಕ್ ಕೇರ್. ಈ ರೆಕಾರ್ಡ್ ನಾನು ಶೇರ್ ಮಾಡಿರ್ತೀನಿ, ಯಾರ್ಯಾರಿಗೆ ಬೇಕು ನಿಮ್ಮ ಫ್ರೆಂಡ್ಸ್ ಕಲೆಕ್ಟ್ ಮಾಡಿ.